ಹಲೋ ಆಸ್ಪಿರೆಂಟ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಎಕ್ಸಾಮ್ಗೆ ಚೆನ್ನಾಗಿ ಪ್ರಿಪೇರ್ ಆಗ್ತಾ ಇದ್ದಾರೆ ಅಂತ ಅನ್ಕೋತೀನಿ. ನಾವು ಹಿಂದಿನ ವಿಡಿಯೋದೊಳಗೆ 2022 KRTT ಮ್ಯಾಥ್ಸ್ ಏನಪ್ಪಾ ಅಂದ್ರೆ ಎಕ್ಸ್ಪ್ರೆಷನ್ ನೋಡಿದ್ವಿ. ಈ ಒಂದು ವಿಡಿಯೋದೊಳಗೆ KRTT 2024 ಪೇಪರ್ 2 ಅದರದ್ದು ಮ್ಯಾಥ್ಸ್ ಎಕ್ಸ್ಪ್ರೆಷನ್ ನೋಡೋಣಂತೆ. ಓಕೆ ರೈಟ್. ಸೊ ಮತ್ತೆ ದಟ್ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನನ್ನ ಒಂದು ಪರಿಚಯ ನಿಮ್ಗಿತ್ತು ಅಂದ್ರೆ ಸರಿ, ಇಲ್ಲ ಅಂದ್ರೆ ಚಿಕ್ಕದಾಗಿ ನನ್ನ ಒಂದು ಪರಿಚಯ ಮಾಡ್ಕೋತೀನಿ. ನನ್ನ ಹೆಸರು ಮೃತ್ಯುಂಜಯ್. ನಾನು ಥರ್ಮಲ್ ಪವರ್ ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್ ನಲ್ಲಿ MTech ಅನ್ನ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ನಂತರ ನಾನು ನಿಮ್ಗೆ ಇಲ್ಲಿ ಮ್ಯಾಥಮೆಟಿಕ್ಸ್ ಸಬ್ಜೆಕ್ಟ್ ಅನ್ನ ಟೀಚ್ ಮಾಡ್ತೀನಿ. ಓಕೆ ರೈಟ್. ಸೊ ಬರ್ರಿ ದಟ್ ಒಂದೊಂದಾಗಿ ಪ್ರಶ್ನೆಯನ್ನು ನೋಡ್ಕೊಳ್ಳೋಣ. ಸೊ ಮೊದಲನೆಯ ಪ್ರಶ್ನೆ 91ನೇದ್ದು. ದ 3 sides of triangle are in the ratio 1/3, ratio 1/4, ratio 1/6 and its perimeter is 171 centimeter. The length of the longest side of the triangle is. ಒಂದು ಟ್ರಯಾಂಗಲ್ ಅಲ್ಲಿ 3 sides ದ ರೇಷಿಯೋ ಕೊಟ್ಟಾನ್ರಿ, ಪೆರಿಮೀಟರ್ ಕೊಟ್ಟಾನ, ಆ ನಂತರ ಲಾಂಗೆಸ್ಟ್ ಸೈಡ್ ಯಾವ್ದಾಗಿರ್ತೈತಿ ಅದರದ್ದು ಲೆಂತ್ ಅನ್ನ ಕೇಳಿದಾನ. ಓಕೆ ಸೊ ಅವು ಯಾವ ರೇಷಿಯೋ ಒಳಗದಾವ ಮೊದಲೇ ಕದಂ ಬರ್ಕೊಳ್ಳೋಣ. 1/3 ರೇಷಿಯೋ 1/4 ರೇಷಿಯೋ 1/6. ಓಕೆ ನಮ್ಗೆ ಈ ರೀತಿ ಇತ್ತಂತಂದ್ರೆ ನಮ್ಗೆ ಪ್ರಾಬ್ಲಮ್ ಸಾಲ್ವ್ ಮಾಡ್ಲಿಕ್ಕೆ ಡಿಫಿಕಲ್ಟ್ ಆಗ್ತದೆ. ಫ್ರಾಕ್ಷನ್ ಆಗಿ ಇರೋಕಿನ ನಂಬರ್ ಒಳಗೆ ಇದ್ರೆ ಚೆನ್ನಾಗಿರ್ತೈತಿ. ಸೊ ನಂಬರ್ ಒಳಗೆ ಇರಬೇಕು ಅಂತಂದ್ರೆ ಈ ಮೂರನೇ ಏನಪ್ಪಾ ಅಂತಂದ್ರೆ ಒಂದು ನಂಬರ್ಲಿಂದ ನಾವು ಮಲ್ಟಿಪ್ಲೈ ಮಾಡಬೇಕು. ಆ ನಂಬರ್ ಯಾವ್ದ್ರಿ ಯಾವ್ದಂತ ಗೊತ್ತಾಗ್ಬೇಕು ಅಂತಂದ್ರೆ ಈ ಛೇದೊಳಗೆ ಏನದಾವ್ರಿ, ಈ ಡಿನಾಮಿನೇಟರ್ ಒಳಗೆ ಏನದವಲ್ಲ ಈ ನಂಬರ್ಸ್ LCM ತೆಗೀರಿ. ಏನ್ ಬರ್ತೈತ್ರಿ? 3, 4, 6 ಲಸ ಅಂದ್ರೆ ಏನ್ ಬರ್ತೈತಿ? ದಟ್ 2 ಭಾಗಿಸ್ತೆ ನಾನು 3 ಹಂಗ ಬರೆಯೋಣ. 2 2 4 2 3 6 ನಂತರ 3 ಭಾಗಿಸೋಣ. 3 1 2 3 1 3 3 ಬಗ್ಗೆ 2 ಹಂಗ ಬರ್ಕೋತೀವಿ. 2 3 6 6 2 12 ಹಂಗಂದ್ರೆ ಇದನ್ನ 12ರಿಂದ ಗುಣಿಸೋಣ. ಒಂದೊಂದಕ್ಕೆ 12ರಿಂದ ಗುಣಿಸಿದ್ರೆ 3 1 3 4 ಅಂದ್ರೆ ಏನ್ ಬರ್ತೈತ್ರಿ? 4 ಬರ್ತೈತಿ. ಅನುಪಾತ 4 1 4 3 1 3 3 ಬರ್ತೈತಿ. ಆ ನಂತರ 6 1 6 2 ಇದೇನ್ ಬರ್ತೈತ್ರಿ? 2 ಬರ್ತೈತಿ. ಅಂದ್ರೆ ಅವುಗಳ ಬಾವುಗಳ ಅನುಪಾತ ಈ ಅನುಪಾತದೊಳಗೆ ಐತಿ. ಸೊ ಈಗ ಅವ್ರು ಏನ್ ಹೇಳಕತ್ತಾರ ಅಂತಂದ್ರೆ ಅವು ಅದರದ ಪೆರಿಮೀಟರ್ ಏನಾಗೈತಿ ಅಂತಂದ್ರೆ 171 ಸೆಂಟಿಮೀಟರ್ ಐತಿ ಅಂತ ಹೇಳಕತ್ತಾರ. ಸರಿನಾ? ರೈಟ್. ಈಗ ದಟ್ ಈ ಅನುಪಾತದೊಳಗ ಅಂತಂದ್ರೆ ಇವಕ್ಕ ಒಂದು ಏನಪ್ಪಾ ಅಂತಂದ್ರೆ ಕಾನ್ಸ್ಟೆಂಟ್ಲಿಂದ ನಾವೇನಪ್ಪಾ ಅಂತಂದ್ರೆ ಗುಣಿಸ್ಬೇಕು. ಅದನ್ನ K ಅಂತ ಅನ್ಕೋತೀನಿ. ಸೊ ಹಂಗಂದ್ರೆ ಒಂದನೇದ್ದು 4K ಇತ್ತಂತಂದ್ರೆ ಎರಡನೇದ್ದು 3K ಅದ ಬಾಹು, ಮೂರನೇ ಬಾಹು ಏನಪ್ಪಾ ಅಂದ್ರೆ 2K ಐತಿ. ಇಷ್ಟು ಸೇರಿಸಿದ್ರೆ ನಮಗ 171 ಆಗ್ಲಿಕ್ಕತೈತಿ. ಯಾಕಂದ್ರ ಪೆರಿಮೀಟರ್ ಅಂದ್ರೆ ಏನ್ರಿ? 3 ಬಾಹುಗಳ ಮೊತ್ತ ಆಗಿರ್ತೈತಿ. 4 3 7 7 2 9 K is equal to 171. ಇದು 9 ಈ ಕಡೆ ಬಂದ್ರೆ ಬಾಗ್ಲೆ 9 ಆಗ್ತತಿ. ನಾನು ಎಲ್ಲೇ ಕ್ಯಾನ್ಸಲ್ ಮಾಡ್ತೇನೆ ನೋಡ್ರಿ. 9 1 9 9 1 9 8 ಉಳಿತು 9 9 81. K ಅಂದ್ರೆ ಏನ್ರಿ? 19. ಇದು ನಮ್ಮ ಉತ್ತರ ಅಲ್ಲ, ಅವರು ಅತಿ ದೊಡ್ಡ ಬಾಹು ಅಂತ ಕೇಳಿದ್ರ. ಅತಿ ದೊಡ್ಡ ಬಾಹು ಅಂದ್ರೆ ಯಾವ್ದ್ರಿ? 4K ಆಗಿರ್ತತಿ. ಓಕೆ ಹಂಗಂದ್ರೆ 4K ಅಂತಂದ್ರೆ 19 4 76 ಸೆಂಟಿಮೀಟರ್ ಇದು ಸರಿಯಾದಂತ ಉತ್ತರ ಆಗಿರ್ತತಿ. ಆಪ್ಷನ್ಸ್ ಅನ್ನ ನೋಡಿದ್ರೆ ಆಪ್ಷನ್ 3 76 ಸೆಂಟಿಮೀಟರ್ ಸರಿಯಾದಂತ ಉತ್ತರ ಆಗೈತಿ. ಓಕೆ ನಂತರ 92ನೆಯ ಲೆಕ್ಕ ಏನಂದ್ರೆ ನೋಡ್ರಿ. ದ ಮೀನ್ ಏಜ್ ಆಫ್ 5 children ಆಫ್ ಎ ಫ್ಯಾಮಿಲಿ ಈಸ್ 14 years. ಒಂದು ಮನೆಯೊಳಗ 5 ಮಕ್ಕಳ ಒಂದು ಮನೆಯೊಳಗ ಒಂದು ಫ್ಯಾಮಿಲಿಯ 5 ಮಕ್ಕಳದ ಏನಪ್ಪಾ ಅಂದ್ರೆ ಸರಾಸರಿ ವಯಸ್ಸು 14 ಐತಿ. If 4 of them are 18, 13, 15, 18 years respectively, then the age of 5th child is. ಸೊ ಮೊದಲೇ 4 ಮಕ್ಕಳದ ಏನಪ್ಪಾ ಅಂತಂದ್ರೆ ವಯಸ್ಸನ್ನ ಕೊಟ್ಟಿದಾರ. 5ನೇ ಮಗುವಿನ ವಯಸ್ಸು ಎಷ್ಟಾಗಿರ್ತೈತಿ ಅಂತ ಕೇಳಾಕತ್ತಾರ. ಓಕೆ ಸೊ ಮೀನ್ ಅಂದ್ರೆ ಏನ್ರಿ? ಮೀನ್ ಅಂದ್ರೆ ಎವರೇಜ್ ಅಂದ್ರೆ ಎರಡು ಸೇಮ್ ಒಂದೇ ಅರ್ಥ ಕೊಡ್ತೈತಿ. ಸೊ ನಮಗ್ ಗೊತ್ತೈತಿ ಏನಪ್ಪಾ ಅಂತಂದ್ರೆ ಎವರೇಜ್ ಇಸ್ ಈಕ್ವಲ್ ಟು ಅಥವಾ ಮೀನ್ ಇಸ್ ಈಕ್ವಲ್ ಟು ಸಮ್ ಆಫ್ ಕ್ವಾಂಟಿಟೀಸ್ ಡಿವೈಡೆಡ್ ಬೈ ನಂಬರ್ ಆಫ್ ಕ್ವಾಂಟಿಟೀಸ್. ಅವ್ರು ಎವರೇಜ್ ಏಜ್ ಎಷ್ಟು ಹೇಳಕತ್ತಾರ್ರಿ? 14 ವರ್ಷ ಹೇಳಕತ್ತಾರ. ಓಕೆ ಸಮ್ ಅಂದ್ರೆ ಏನದ್ರಿ? ಎಲ್ಲಾರ್ದು ವಯಸ್ಸನ್ನ ಕೂಡಿಸ್ತೇವಿ. ಒಂದನೇದ್ದು ಮಗುವಿನ ವಯಸ್ಸು 8, ಆನಂತರ 13, ಆನಂತರ 15. ಓಕೆ ಅದಾದ ನಂತರ 18, ಆ ನಂತರ ಕೊನೆಯ ಮಗುವಿನ ವಯಸ್ಸು ಗೊತ್ತಿಲ್ಲ, ಅದು ನಮ್ ಕಂಡಿಡಿ ಅಂದ್ರಿ, ಅದು X ಆಗಿರ್ಲಿ. ಟೋಟಲ್ ಎಷ್ಟು ಮಕ್ಕಳು ಅದಾವ್ರಿ? 5 ಅದಾವ. 5 ಈ ಕಡೆ ಬರ್ಲಿ, ಬಾಗ್ಲ 5 ಈ ಕಡೆ ಬಂದ್ರೆ ಗುಂಡ್ಲ 5 ಆಗತ್ರಿ. 14 × 5 ಇಷ್ಟು ಕೂಡ್ಸೋಣ. 13 × 21, 21ಕ್ಕೆ 15 ಕೂಡಿಸಿದ್ರೆ 36, 36ಕ್ಕೆ 18 ಕೂಡಿಸಿದ್ರೆ 54 ಪ್ಲಸ್ X. 54 ಈ ಕಡೆ ತಗೊಂಡು ಹೋಗೋಣ. 14 70 ಮೈನಸ್ 54 ಇಸ್ ಈಕ್ವಲ್ ಟು X. 70 ಒಳಗೆ 54 ಹೋದ್ರೆ ಎಷ್ಟು ಬರ್ತೈತ್ರಿ? 16 ಬರ್ತೈತಿ. ಅಂದ್ರೆ X ಈಕ್ವಲ್ ಟು 16 ವರ್ಷ ಆಗಿರ್ತೈತಿ. ಸೊ ಆಪ್ಷನ್ಸ್ ಅನ್ನ ನೋಡಿದ್ರೆ ಆಪ್ಷನ್ 1 ಸರಿಯಾದಂತ ಉತ್ತರ ಆಗಿತ್ತು. ಆಗ್ಬೋದಾ? ರೈಟ್. ಇದು 92ನೇ ಲೆಕ್ಕ ಆಗಿತ್ತು. ನಂತರ 93ನೆಯ ಲೆಕ್ಕ ಏನದು ನೋಡ್ರಿ.
if the distance covered by a motorcycle in 1 liter of petrol is 45 ಕಿಲೋಮೀಟರ್, 1 ಲೀಟರ್ಗೆ 45 ಕಿಲೋಮೀಟರ್ ಹೋಗುತ್ತೆ ಅಂತ ಹೇಳಕತ್ತಾರ್ರಿ. ಓಕೆ ರೈಟ್. ಮುಂದೆ ಏನದ ನೋಡ್ರಿ, then the distance covered by this motorcycle in 3 integer 2 by 9 liters of petrol is 1 ಲೀಟರ್ಗೆ 45 ಕಿಲೋಮೀಟರ್ ಹೋಗುತ್ತೆ. ಹಂಗಂದ್ರೆ 3.29 ಲೀಟರ್ಗೆ ಎಷ್ಟು ಕಿಲೋಮೀಟರ್ ಹೋಗುತ್ತೆ ಅಂತ ಹೇಳಕತ್ತಾರ್ರಿ. 1 ಲೀಟರ್ಗೆ 45 ಕಿಲೋಮೀಟರ್ ಆದ್ರೆ 3.29 ಲೀಟರ್ಗೆ ಎಷ್ಟು ಕಿಲೋಮೀಟರ್. ಓಕೆ, ನೀವು ಈ ರೀತಿನಾದ್ರೂ ಮಾಡ್ರಿ, ಇಲ್ಲ ಅಂತಂದ್ರೆ ದಟ್ ಡೈರೆಕ್ಟ್ ಆಗಿ ನಾವು ಎರಡನ್ನು ಗುಣಿಸಿರ್ತೀವಿ ಅಂತಂದ್ರೂ ತೊಂದರೆ ಇಲ್ಲ. ಈಗ ಇವೆರಡು ಗುಣಿಸೋಣ, ಇವೆರಡು ಏನಪ್ಪಾ ಅಂದ್ರೆ ಅಂಶಗಳು ಬರ್ತಾವು, ಇದು ಚೇಂಜ್ ಬರ್ತೈತಿ. ಓಕೆ, 9 27, 27 ಪ್ಲಸ್ 2 29 ಭಾಗ್ಲೆ 9 ಗುಂಡ್ಲೆ 45 ಡಿವೈಡೆಡ್ ಬೈ 1. ಓಕೆ, ಒಂದು ಇದು ಇದ್ರ ಬರ್ತೈತಿ, ಇರ್ಲಿಲ್ಲ ಅಂತ ಬರ್ತೈತಿ, ಅದನ್ನ ಬರ್ಕೊಳ್ಳೋದನ್ನ ಬಿಟ್ಬಿಡೋದಂತ್ರಿ. 9 1 9 9 5 45 29 5 145 ಕಿಲೋಮೀಟರ್ ಆಗಿರ್ತೈತಿ. ಆಪ್ಷನ್ಸ್ ಅನ್ನ ನೋಡಿದ್ರೆ ಆಪ್ಷನ್ 2 ಸರಿಯಾದಂತ ಉತ್ತರ ಆಗಿದೆ. ನಂತರ 94ನೆಯ ಲೆಕ್ಕ ಏನಂತ ನೋಡ್ರಿ, ದ ವ್ಯಾಲ್ಯೂ ಆಫ್ x ಸ್ಕ್ವೇರ್ ಪ್ಲಸ್ 1 ಬೈ x ಸ್ಕ್ವೇರ್ ವೆನ್ x ಈಕ್ವಲ್ ಟು 2 ಪ್ಲಸ್ ರೂಟ್ 3. ಈ ರೀತಿ ಲೆಕ್ಕ ಕೇಳಿದ್ರು ಅಂತಂದ್ರೆ ದಟ್ ಇದೇ ರೀತಿ ಮಾಡ್ರಿ. ಅವ್ರ ಏನ್ ಕೇಳ್ರಿ, x ಸ್ಕ್ವೇರ್ ಪ್ಲಸ್ 1 ಬೈ x ಸ್ಕ್ವೇರ್ ಬೆಲೆ ಏನಾಗಿರ್ತೈತಿ ಅಂತ ಕೇಳಿದಾರೆ. ನಮಗೆ x ಸ್ಕ್ವೇರ್ ಪ್ಲಸ್ 1 ಬೈ x ಸ್ಕ್ವೇರ್ ಕಂಡಿಡ್ಬೇಕಂದ್ರೆ ಅವ್ರು ಕೊಟ್ಟಿದ್ದು ಏನದ್ರಿ, x ಅದ. ನಮಗೆ ಇದು ಡೈರೆಕ್ಟ್ ಆಗಿ ಇದ್ರ ಫಾರ್ಮುಲಾ ಏನಾದ್ರು ಗೊತ್ತಾ, x ಸ್ಕ್ವೇರ್ ಪ್ಲಸ್ 1 ಬೈ x ಸ್ಕ್ವೇರ್ ಫಾರ್ಮುಲಾ ಏನಾದ್ರು ಗೊತ್ತದೇನ್ರಿ, ಇಲ್ಲ. ಸೊ ಅದ್ರ ಇದು ಎಲ್ಲಿಂದ ಬರ್ಬೋದು ಅಂತಂದ್ರ x ಪ್ಲಸ್ 1 ಬೈ x ಹೋಲ್ ಸ್ಕ್ವೇರ್ ಇದ್ರಲಿಂದ ನಮ್ಗೆ ಏನಪ್ಪಾ ಅಂದ್ರೆ ಇದು ಬರ್ಬೋದು. ನಾನ್ ಮೊದ್ಲೇ ಅದನ್ನ ಬರ್ಕೊಂಡ್ಬಿಡ್ತೇನ್ರಿ. ಓಕೆ, x ಪ್ಲಸ್ 1 ಭಾಗ್ಲೆ x ಹೋಲ್ ಸ್ಕ್ವೇರ್, ಇದನ್ನ ಎಕ್ಸ್ಪಾಂಡ್ ಮಾಡಿದ್ರೆ ಏನಾಗುತ್ತೆ, a ಸ್ಕ್ವೇರ್ ಪ್ಲಸ್ b ಸ್ಕ್ವೇರ್ ಪ್ಲಸ್ 2ab 2 ಇಂಟು x ಇಂಟು 1 ಭಾಗ್ಲೆ x a b. ಓಕೆನಾ, x ಗೆ x ಕ್ಯಾನ್ಸಲ್ ಆದ್ರೆ ಇಲ್ಲಿ 2 ಉಳಿತೈತ್ರಿ. ಓಕೆ, ನಮ್ಗೆ x ಸ್ಕ್ವೇರ್ ಪ್ಲಸ್ 1 ಬೈ x ಸ್ಕ್ವೇರ್ ಬೇಕು. ಈ 2 ನ ಈ ಕಡೆ ತಗೊಂಡ್ಬಂದ್ಬಿಡೋಣ. 2 ಒಂದೇ 2 ಪೂರ್ತಿ 2 ಅದ, ಇದು ಈ ಕಡೆ ಬಂದ್ರೆ ಏನಾಗತ್ರಿ, x ಪ್ಲಸ್ 1 ಭಾಗ್ಲೆ x ಹೋಲ್ ಸ್ಕ್ವೇರ್, 2 ಈ ಕಡೆ ಬಂದ್ರೆ ಮೈನಸ್ 2 ಇಸ್ ಈಕ್ವಲ್ ಟು x ಸ್ಕ್ವೇರ್ ಪ್ಲಸ್ 1 ಭಾಗ್ಲೆ x ಸ್ಕ್ವೇರ್ ಆಗಿರ್ತೈತಿ. ಓಕೆನಾ, ರೈಟ್. ಹಂಗಂದ್ರೆ ಇಲ್ಲಿ x ಪ್ಲಸ್ 1 ಭಾಗ್ಲೆ x ಬೆಲೆ ಕಂಡಿಡಿದ್ವಿ ಅಂತಂದ್ರೆ ಅದ್ರ ವ್ಯಾಲ್ಯೂ ಇಲ್ಲಿ ಹಾಕಿದ್ವಿ ಅಂದ್ರೆ ನಮ್ಗ ಆನ್ಸರ್ ಬಂದಿರ್ತೈತಿ. ಓಕೆನಾ, ರೈಟ್. ಸೊ ಹಂಗಾಗಿ ನಾವೇನ್ ಮಾಡೋಣ ಅಂತಂದ್ರೆ ಮೊದ್ಲಕ್ಕೆ ನಾನು ಇದಿಷ್ಟ ಕಂಡಿಡಿತೇನ್ರಿ, x ಪ್ಲಸ್ 1 ಭಾಗ್ಲೆ x ಇನ್ನು ಸಪರೇಟ್ ಆಗಿ ಕಂಡಿಡ್ಕೋತೀನಿ, ಅದ್ರ ವ್ಯಾಲ್ಯೂ ತಂದು ಇಲ್ಲಿ ಹಾಕ್ತೇನೆ. x ಅಂದ್ರೆ ಏನದ್ರಿ, 2 ಪ್ಲಸ್ ರೂಟ್ 3. ಕರೆಕ್ಟಾ? ಪ್ಲಸ್ ಮೈನಸ್ ಬಗ್ಗೆ ಹುಷಾರಾಗಿರ್ರಿ, ಅಲ್ಲಿ ನಮ್ ಮಿಸ್ ಆಗುವಂತ ಸಾಧ್ಯ ಇರ್ತೈತಿ. ಪ್ಲಸ್ 1 ಡಿವೈಡೆಡ್ ಬೈ 2 ಪ್ಲಸ್ ರೂಟ್ 3 ಆಗಿರ್ತೈತಿ. ಇಲ್ಲಿ ಏನು ಇಲ್ಲ ಅಂತಂದ್ರೆ 1 ಇರ್ತೈತ್ರಿ. ಓಕೆ, ಇವೆರಡರ ಲಸ ತೆಗೆದ್ವಿ ಅಂದ್ರೆ ಏನಾಗತ್ರಿ, 2 ಪ್ಲಸ್ ರೂಟ್ 3 ಆಗುತ್ತೆ. ಸೊ ಇಲ್ಲಿ ಏನಾಗತ್ರಿ, ಇದು ಇಲ್ಲಿ 1ಕ್ಕೆ ಎಷ್ಟರಿಂದ ಗುಣಿಸ್ತೀವಿ, 2 ಪ್ಲಸ್ ರೂಟ್ 3 ಲಿಂದ ಗುಣಿಸ್ತೀವಿ, ಇಲ್ಲಿ 1ರಿಂದ ಗುಣಿಸ್ತೀವಿ. ಇದು ಬರ್ಬೇಕು ಅಂದ್ರೆ ಇದಕ್ಕೆ ಇನ್ನೂ ಎಷ್ಟು ಗುಣಿಸ್ಬೇಕಂದ್ರೆ 2 ಪ್ಲಸ್ ರೂಟ್ 3, ಇದು ಬರ್ಬೇಕು ಅಂದ್ರೆ ಇದಕ್ಕೆ ಇನ್ನೂ ಎಷ್ಟು ಗುಣಿಸ್ತೇವೆ ಅಂದ್ರೆ 1ರಿಂದ ಗುಣಿಸ್ತೀವಿ. ಇದೇನಾಗತ್ರಿ, 2 ಪ್ಲಸ್ ರೂಟ್ 3 2 ಪ್ಲಸ್ ರೂಟ್ 3 ಸ್ಕ್ವೇರ್ ಪ್ಲಸ್ 1 ಆಕೈತಿ. ಸರಿನಾ? ಓಕೆ, ಇದನ್ನ ಎಕ್ಸ್ಪಾಂಡ್ ಮಾಡ್ರಿ, ಇದೇನಾಗತ್ರಿ, a ಸ್ಕ್ವೇರ್ ಪ್ಲಸ್ 2ab ಅಂದ್ರೆ 2 2 4 4 ರೂಟ್ 3 ಪ್ಲಸ್ b ಸ್ಕ್ವೇರ್ ಅಂದ್ರೆ ಏನ್ರಿ, ರೂಟ್ 3 ಸ್ಕ್ವೇರ್ ಆಗಿರ್ತೈತಿ ಪ್ಲಸ್ 1. ಓಕೆ, ನಂತರ ಡಿವೈಡೆಡ್ ಬೈ 2 ಪ್ಲಸ್ ರೂಟ್ 3. ಓಕೆ, ಇದನ್ನ ಮಾಡಿದ್ವಿ ಅಂದ್ರೆ ಏನಾಗುತ್ತೆ ನೋಡ್ರಿ, 4 1 5 ಮೊದಲಕ್ಕೆ ಇದನ್ನ ಕೂಡಿಸಿ ಬರ್ಕೋತೀನಿ, ಪ್ಲಸ್ ಇನ್ನೊಂದು ಏನ್ ಮಾಡೋಣ, ಇಲ್ಲಿ ಸ್ಕ್ವೇರ್ ಕ್ಯಾನ್ಸಲ್ ಮಾಡೋಣ. ಇದೇನಾಗತ್ರಿ, 3 ಆಗುತ್ತೆ. 4 3 7 7 1 8, ಇಲ್ಲಿ ಜಸ್ಟ್ 3 ಅಷ್ಟೇ ಉಳಿದಂಗ ಆಗತ್ರಿ. ಪ್ಲಸ್ 4 ಪ್ಲಸ್ ರೂಟ್ 3 ಡಿವೈಡೆಡ್ ಬೈ 2 ಪ್ಲಸ್ ರೂಟ್ 3. ಕರೆಕ್ಟಾ? ಸರಿ, ಈ ಎರಡರೊಳಗೂ ಏನ್ ಕಾಮನ್ ತೆಗಿಬಹುದ್ರಿ, 4ನ್ನ ಕಾಮನ್ ತೆಗಿಬಹುದು. ಅಂದ್ರೆ ಏನಾಗತ್ರಿ, ಇಲ್ಲಿ 2 ಉಳಿತೈತಿ, ಇಲ್ಲಿ ಏನು ಉಳಿತೈತಿ ಅಂದ್ರೆ 2 ರೂಟ್ 3 ಉಳಿತೈತಿ. ಕರೆಕ್ಟಾ? ಇಲ್ಲ ರೀ, ಇಲ್ಲಿ ಏನ್ ಬರ್ತೈತಿ, ಇಲ್ಲಿ ಬರೀ ರೂಟ್ 3 ಅಷ್ಟೇ ಉಳಿತೈತಿ. ಓಕೆ, ಡಿವೈಡೆಡ್ ಬೈ 2 ಪ್ಲಸ್ ರೂಟ್ 3. ಈ 2 ಪ್ಲಸ್ ರೂಟ್ 3ಗೆ ಈ 2 ಪ್ಲಸ್ ರೂಟ್ 3 ಇಷ್ಟು ಕ್ಯಾನ್ಸಲ್ ಆಗ್ತೈತಿ. ನಮ್ಗೆ ಏನು ಉಳಿತೈತಿ ಅಂದ್ರೆ ಇಲ್ಲಿ 4 ಉಳಿತೈತಿ. ಆಪ್ಷನ್ಸ್ ಅನ್ನ ನೋಡಿದ್ರೆ ಆಪ್ಷನ್ 1 ನಿಮಿಷ, ಇದು ಇಲ್ಲಿ 16 4 ಕಾಮನ್ ತೆಗಿತೀವಿ, 4 ಕಾಮನ್ ತೆಗೆದ್ರೆ 2 ಪ್ಲಸ್ ರೂಟ್ 3 2 ಪ್ಲಸ್ ರೂಟ್ 3 ಕರೆಕ್ಟ್ ಅದ. 4 ಉತ್ತರ ಬರ್ತಾ ಇಲ್ಲ. ಓಕೆ, ಇದು 4 ಬಂದದ್ರಿ. ಅವ್ರು ಇದು ಏನಪ್ಪಾ ಅಂದ್ರೆ ನಮ್ಮ ಉತ್ತರ ಅಲ್ಲ, ನಮ್ಮ ಉತ್ತರ ಏನಪ್ಪಾ ಅಂದ್ರೆ ಇಲ್ಲದ ನೋಡ್ರಿ, ಇದರೊಳಗೆ ಇಲ್ಲಿ ಸಿಗ್ತದೆ ನಮ್ಗೆ ಏನ್ರಿ, 4 ಸ್ಕ್ವೇರ್ ಮೈನಸ್
2 ಇದನ್ನ ಮಾಡಿದ್ರೆ ನಮ್ಗೆ ಏನ್ ಸಿಗ್ತೈತಿ ಅಂದ್ರೆ ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಡಿವೈಡೆಡ್ ಬೈ ಎಕ್ಸ್ ಸ್ಕ್ವೇರ್ ಸಿಕ್ಕಿರ್ತೈತಿ. ಅಂದ್ರೆ ಇದೇನಂದ್ರೆ 4 ಸ್ಕ್ವೇರ್ ಇದು ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಡಿವೈಡೆಡ್ ಬೈ ಎಕ್ಸ್ ಸ್ಕ್ವೇರ್ ಅಂದ್ರೆ ಏನ್ ಬರ್ತೈತ್ರಿ 4 ಸ್ಕ್ವೇರ್ ಅಂದ್ರೆ 16 ಮೈನಸ್ 2 16 ಒಳಗೆ 2 ಹೋದ್ರೆ ಏನ್ ಬರ್ತೈತ್ರಿ 14 ಬಂದಿರ್ತೈತಿ. ಆಪ್ಷನ್ಸ್ ಅನ್ನ ನೋಡಿದ್ರೆ ಆಪ್ಷನ್ 4 ಸರಿಯಾದಂತ ಉತ್ತರ ಆಗೈತಿ. ಓಕೆನಾ, ಇದನ್ನ ಪಾಸ್ ಮಾಡ್ಕೊಂಡು ಕಾಪಿ ಮಾಡ್ಕೊಡ್ರಿ, ದಟ್ ಇನ್ನೊಂದಿಷ್ಟು ಪ್ರಾಬ್ಲಮ್ಸ್ ಅನ್ನ ಡಿಸ್ಕಸ್ ಮಾಡೋಣ ಅಂತ. ನೆಕ್ಸ್ಟ್ 95ನೇ ಲೆಕ್ಕ ಏನದ ನೋಡ್ರಿ, ದ ಗ್ರೇಟೆಸ್ಟ್ ನಂಬರ್ ದಟ್ ಡಿವೈಡ್ಸ್ 1550, 1806 and 2958 leaves the same remainder 14 in each case is. ಓಕೆ, ಒಂದು ನಿಮಿಷ ಸಾವಕಾಶ ಅರ್ಥ ಮಾಡ್ಕೊಳ್ಳೋಣ ಅಂತ. ದ ಗ್ರೇಟೆಸ್ಟ್ ನಂಬರ್ ದಟ್ ಡಿವೈಡ್ಸ್, ಒಂದು ದೊಡ್ಡ ನಂಬರ್ ರೀ, ಆ ಒಂದು ನಂಬರ್ ಏನ್ ಮಾಡ್ಬೇಕಂದ್ರೆ ಈ ಮೂರು ನಂಬರ್ ನ ಡಿವೈಡ್ ಮಾಡ್ತೈತಿ. ಡಿವೈಡ್ ಮಾಡಿ ಏನ್ ಮಾಡಾಕತೈತಿ ಅಂದ್ರ ಪ್ರತಿ ಸಾರಿ ಏನಂತಂದ್ರ 14 ರಿಮೈಂಡರ್ ನ ಕೊಡಾಕತೈತಿ ಅಂತ ಹೇಳಾಕತ್ತಾರ. ಹೌದಾ? ಸೊ ನಮ್ಗೆ ಈಗ 14 ರಿಮೈಂಡರ್ ಬರಬಾರ್ದು. ಈಗ 14 ರಿಮೈಂಡರ್ 3 ಹೆಚ್ಚಿಗೆ ಐತಿ, ಮೊದ್ಲೇಕಂದ್ರೆ ಬರ್ಲಾರ್ದಂಗ್ ಮಾಡ್ಕೊಳ್ಳೋಣ. ಆ ನಂತರ ಆ ಮೂರು ನಂಬರ್ ಅನ್ನ ಡಿವೈಡ್ ಮಾಡುವಂತ ನಂಬರ್ ಯಾವುದು ಅದನ್ನ ನಾವು ಕಂಡುಹಿಡಿಯೋಣ. ಸರಿನಾ? ರೈಟ್. 95ನೆಯ ಲೆಕ್ಕ ಏನದ್ರಿ? ಒಂದನೇ ನಂಬರ್ ಏನದ 1550, ಎರಡನೇದ್ದು 1806, ಮೂರನೇ ನಂಬರ್ ಏನದ್ರಿ 2958. ಈ ಮೂರು ನಂಬರ್ ಅನ್ನ ಭಾಗಿಸಿದಾಗ ಅದು 14 ಶೇಷವನ್ನ ಕೊಡಾಕತೈತಿ ಅಂತ ಅನ್ನಕತ್ತಾರ. ಆ 14 ಶೇಷ ಉಳಿಬಾರ್ದು ಅಂತಂದ್ರ ಆ 14 ತೆಗೆದ್ಬಿಡುತ್ತಂತ. ಓಕೆ, ರೈಟ್. ಹಂಗಂದ್ರೆ ಇದೇನಾಗತ್ರಿ 1550 ಒಳಗ 14 ಹೋದ್ರೆ 1536 ಆಕೈತಿ. ಓಕೆ, ಇದ್ರೊಳಗೆ 14 ಹೋಯ್ತು ಅಂದ್ರೆ ಮೊದ್ಲಕ್ಕೆ 4 ತೆಗೆನ, ಆ ನಂತರ 10 ತೆಗೆನ, 1802 ಅಂದ್ರೆ 1792 ಆಗ್ತತಿ. ಆ ನಂತರ ಇದ್ರೊಳಗೆ 14 ಹೋಯ್ತು ಅಂತಂದ್ರೆ 2944 ಆಗಿರ್ತೈತಿ. ಕರೆಕ್ಟಾ? 4 ತೆಗೆದ್ರೆ 54, 10 ತೆಗೆದ್ರೆ 44. ಓಕೆ, ಹಂಗಂದ್ರೆ ಈ ಮೂರು ನಂಬರ್ ಅನ್ನ ನಾವು ಆ ಒಂದು ನಂಬರ್ ಲಿಂದ ಗುಣಿಸಿದ್ವಿ ಅಂದ್ರ ನಾವು ಏನ್ ಕಂಡಿಡಿಯಾಕತ್ತೀವಲ್ಲ ಆ ನಂಬರ್ ಇಂದ ಗುಣಿಸಿದ್ವಿ ಅಂತಂದ್ರ ಅದು ಏನಾಗಿರ್ತೈತಿ ಅಂತಂದ್ರ ನಮ್ಗ ರಿಮೈಂಡರ್ ಎಷ್ಟು ಕೊಡ್ತೈತ್ರಿ 0 ಕೊಡ್ತೈತಿ. 14 ಕೊಡ್ತಿತ್ತು, ಆ 14 ತೆಗೆದು ಬಿಟ್ವಿ. ಓಕೆ, ಈ ಮೂರು ನಂಬರ್ ಅನ್ನ ಭಾಗಿಸುವಂತ ಒಂದು ಸಂಖ್ಯೆ ಅಂತಂದ್ರ ಅದೇನಾಗಿರ್ತೈತಿ ಅಂದ್ರ ಮೂರು ಸಂಖ್ಯೆಯ ಅಪವರ್ತನ ಆಗಿರ್ತೈತಿ, ಫ್ಯಾಕ್ಟರ್ ಆಗಿರ್ತೈತಿ. ಆ ನಂತರ ದೊಡ್ಡದನ್ನಾಕತ್ತಾರ, ಫ್ಯಾಕ್ಟರ್ ಅನ್ನಕತ್ತಾರ, ಕಾಮನ್ ಆಗೈತಿ. ಅಂದ್ರ ಅದೇನಾಗಿರ್ತೈತಿ ಅಂತಂದ್ರ HCF ಆಗಿರ್ತೈತಿ, ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಮಸ ಆಗಿರ್ತೈತಿ. ಈ ಮೂರು ಸಂಖ್ಯೆಗಳ ಮಸವನ್ನ ಕಂಡುಹಿಡಿದ್ವಿ ಅಂತಂದ್ರ ನಮ್ ಕೆಲಸ ಮುಗಿಯಿತು. ಓಕೆ, ರೈಟ್. ಏನೋ ಅರ್ಧಂಬರ್ಧ ಬರ್ಕೊಂಡಿದೀವಿ. ಇದು ತಪ್ಪಾಗ್ಯದ. 1792, 2944. ರೈಟ್. ಇವು ಮೂರು ಒಂದೇ ನಂಬರ್ ಲಿಂದ ಭಾಗ ಹೋಗ್ಬೇಕ್ರಿ. ಯಾವ ನಂಬರ್ ಲಿಂದ ಭಾಗ ಹೋಗ್ತಾವು? 4ರಿಂದ ಭಾಗ ಹೋಗ್ತದ್ರಿ, ಹೋಗ್ತತಿ. 8ರಿಂದ ಏನಾದ್ರು ಭಾಗ ಹೋಗ್ತಾವ ನೋಡ್ರಿ. 8 4ಲಿಂದ ಮಾಡೋಣ. ದಟ್ ಆ ನಂತರ ಇನ್ನೊಂದು ಏನಾದ್ರು ವಿಚಾರ ಮಾಡೋಣ. 4 3 12, 3 ಉಳಿತ್ರಿ 33 ಆಯ್ತು. 4 8 32, 1 ಉಳಿತು. 4 4 16, 4 4 16, 1 ಉಳಿತು. 19 ಆಯ್ತು. 4 4 4 16, 3 ಉಳಿತು. 32 ಆಯ್ತು. 4 8 32, 4 7 28, 1 ಉಳಿತು. 14 ಆಯ್ತು. 4 3 12, 2 ಉಳಿತ್ರಿ. 4 6 24. ಓಕೆ, ಇದು ಮತ್ತೆ 4ರಿಂದ ಭಾಗ ಹೋಗುತ್ರಿ. ಓಕೆ, 4 9 36, 2 ಹೋಯ್ತು. 4 6 24, 4 1 4 1 4 2 4 1 4, 3 ಉಳಿತು. 33 ಆಯ್ತು. 4 8 32, 1 ಉಳಿತ್ರಿ. 4 4 16. ಇದು ಮತ್ತೆ 4ಲಿಂದ ಭಾಗ ಹೋಗುತ್ರಿ. ಓಕೆ, 4 1 4 2 8, 1 ಉಳಿತು. 4 4 16, 4 2 8, 3 ಉಳಿತ್ರಿ. 4 8 32. ಇದು 4 4 16, 2 ಉಳಿತು. 4 6 24. ಈಗ ಇದು 4ರಿಂದ ಭಾಗ ಹೋಗಲ್ರಿ, 2ರಿಂದ ಭಾಗ ಹೋಗುತ್ತೆ. ಓಕೆ, 2 1 2, 2 2 4, 2 1 2, 2 4 8, 2 2 4, 2 3 6. ಮತ್ತೆ ಇವು 2ರೊಳಗೆ ಇವು 2ರಿಂದ ಭಾಗ ಹೋಗುತ್ತೆ. ಭಾಗಿಸಬಾರ್ದ್ರಿ, ಯಾಕಂದ್ರೆ ನಾವು ಕಂಡುಹಿಡಿಯಾಕತ್ತಿದ್ದು ಮಸ ಲಸ ಅಲ್ಲ. ಇವನ್ನಿಷ್ಟು ಗುಣಿಸಿ ಬಿಡೋಣ. 4 4 16, 16 4 64, 64 128. ಈ ಮೂರು ಸಂಖ್ಯೆಗಳ ಮಸ HCF ಎಷ್ಟು ಬರಾಕತ್ತೈತಿ ಅಂತಂದ್ರ ಎಷ್ಟು ಬಂತ್ರಿ? 4 4 16, 16 64, 64 128. ಅಂದ್ರೆ ಕೊಟ್ಟಿರುವಂತಹ ಸಂಖ್ಯೆಗಳನ್ನ ಈ ನಂಬರ್ಸ್ ಅನ್ನ 178ರಿಂದ ಭಾಗಿಸಿದ್ವಿ ಅಂದ್ರ ಪ್ರತಿ ಸಾರಿ 14 ರಿಮೈಂಡರ್ ಬರ್ತೈತಿ. ಸೊ ಆಪ್ಷನ್ಸ್ ಎಲ್ಲ ನೋಡಿದ್ರೆ ಆಪ್ಷನ್ 2 ಸರಿಯಾದಂತ ಉತ್ತರ ಆಗೈತೆ. ನಂತರ 96ನೆಯ ಪ್ರಶ್ನೆ ಏನಂದ್ರೆ ನೋಡ್ರಿ, ಎ ಶಾಪ್ ಕೀಪರ್ buys a book for 600 rupees. He increases its price by 15%
and then gives 10% discount on the new price then selling price of this book is. ಒಬ್ಬ ಶಾಪ್ ಕೀಪರ್ ಏನ್ ಮಾಡ್ತಾರೆ ಅಂದ್ರೆ ಒಂದು ಬುಕ್ ಪರ್ಚೇಸ್ ಮಾಡ್ತಾರೆ ಎಷ್ಟಕ್ರಿ 600 ರೂಪಾಯಿಕ. ಆ ನಂತರ ಅದಕ್ಕೆ 15% ಅದರದ್ದು ರೇಟ್ ಏನಂದ್ರೆ ಹೆಚ್ಚಿಗೆ ಮಾಡ್ತಾರ. ಆ ನಂತರ 10% ಡಿಸ್ಕೌಂಟ್ ಕೊಡ್ತಾರ. ಹಂಗಂದ್ರ ಅದನ್ನ ಆ ಬುಕ್ ಅನ್ನ ಎಷ್ಟಕ್ಕೆ ಮಾರ್ತಾರ ಅಂತ ಕೇಳಾಕತ್ತಾರಿ. ಓಕೆ ರೈಟ್. ಮೊದಲು ಏನಾಗತ್ತರಿ 15% ಹೆಚ್ಚಿಗೆ ಮಾಡ್ಲಿಕ್ಕತ್ತಾರ. ಎದ್ರ 15% ರೀ 15% ಆಫ್ 600 ಇದು ಹೆಚ್ಚಿಗೆ ಆಗಾಕತ್ತೈತಿ. ಅಂದ್ರೆ ಇದೇನಾಗತ್ರಿ 15 ಬಾಗ್ಲೆ 100 ಇಂಟು 600 2 ಹೌದು 15 ಆಗ್ಲೆ 90 ರೂಪಾಯಿ ಅವ್ರು ಹೆಚ್ಚಿಗೆ ಮಾಡ್ಲಿಕ್ಕತ್ತಾರ. ಸರಿನಾ? ಅಂದ್ರೆ ಈಗ ರೇಟ್ ಎಷ್ಟಾಯ್ತ್ರಿ 600 ಇದ್ದಿದ್ದು 90 ರೂಪಾಯಿ ಹೆಚ್ಚಿಗೆ ಆದ್ರ ಈಗ ಆ ರೇಟು 690 ರೂಪಾಯಿ ಆಯ್ತು. ಹೌದಾ? 690 ರೂಪಾಯಿ ಮಾರಾಕತ್ತಾರೇನ್ರಿ ಅವರು? 690 ರೂಪಾಯಿ ಮಾರಾಕತ್ತಿಲ್ರಿ, ಅದಕ್ಕೆ ಮತ್ತೆ 10% ಡಿಸ್ಕೌಂಟ್ ಕೊಡಾಕತ್ತಾರ. ಓಕೆ, ದಟ್ ಇಸ್ 10% ಆಫ್ 690 ಅಂದ್ರೆ 10 ಬಾಗ್ಲೆ 100 ಪರ್ಸೆಂಟೇಜ್ ಚಿಹ್ನೆ ಹೋಗ್ಬೇಕಂದ್ರೆ ಬಾಗ್ಲೆ 100 ಮಾಡ್ತೇವಿ. 690 ಸೊನ್ನೆಗೆ 0 ಹೋಯ್ತು, 0ಗೆ 0 ಹೋಯ್ತು, 69 ರೂಪಾಯಿ. ಇದು ಏನಂತಂದ್ರೆ ಡಿಸ್ಕೌಂಟ್ ಅದ. ಎದಕ್ಕೆ ಡಿಸ್ಕೌಂಟ್ ರೀ? 690 ರೂಪಾಯಿಗೆ 69 ರೂಪಾಯಿ ಬಿಟ್ಟು ಕೊಡಾಕತ್ತಾರ, ಮೈನಸ್ 69. ಓಕೆ, ಎರಡಕ್ಕೂ ಒಂದೊಂದು ಕೂಡ್ಸೋಣ. 691 70 ಕಳೆಯೋಣ, ಈಸಿ ಆಗ್ತತಿ. ಅಂದ್ರೆ 621 ರೂಪಾಯಿ ಬರ್ತತಿ. ಆಪ್ಷನ್ಸ್ ಅನ್ನ ನೋಡಿದ್ರೆ ಆಪ್ಷನ್ 1 ಸರಿಯಾದಂತ ಉತ್ತರ ಆಗೈತಿ. ಓಕೆನಾ? ರೈಟ್. ನಂತರ 97ನೆಯ ಲೆಕ್ಕ. ರೈಟ್, ಏನದು ನೋಡ್ರಿ, ದ ಟೈಮ್ ರಿಕ್ವೈರ್ಡ್ ಫಾರ್ ಎ ಸಮ್ ಆಫ್ ಮನಿ ಟು ಡಬಲ್ ಅಟ್ ದ ರೇಟ್ ಆಫ್ 6 ಇಂಟಿಜರ್ 1/4% ಸಿಂಪಲ್ ಇಂಟ್ರೆಸ್ಟ್ ಪರ್ ಆನಮ್ ಈಸ್. ಏನ್ರಿ, ಇದು ಸರಳ ಬಡ್ಡಿ ಐತಿ, ಸಿಂಪಲ್ ಇಂಟ್ರೆಸ್ಟ್ ಐತಿ, ರೊಕ್ಕ ಡಬಲ್ ಆಗಕತ್ತೈತಿ. ಎಷ್ಟು ರೊಕ್ಕ ಗೊತ್ತಿಲ್ಲ, ಎಷ್ಟು ಆಗಕತ್ತೈತಿ ಗೊತ್ತಿಲ್ಲ. ಟೈಮ್ ಎಷ್ಟು ಅಂತ ಕಂಡಿಡಿ ಅಂದಾರ್ರಿ, ರೇಟ್ ಆಫ್ ಇಂಟ್ರೆಸ್ಟ್ 6 ಇಂಟಿಜರ್ 1/4% ಐತಿ ಅಂತ ಹೇಳಕತ್ತಾರ. ಓಕೆ, ಪಿ ಟಿ ಆರ್ ಮತ್ತೆ ಇನ್ನೊಂದೇನ್ರಿ ಸಿಂಪಲ್ ಇಂಟ್ರೆಸ್ಟ್, ಇನ್ನೊಂದೇನ್ರಿ ಅಮೌಂಟ್. ಓಕೆ, ಟೈಮ್ ಎಷ್ಟು ಕಂಡಿಡಿ ಅಂದಾರ್ರಿ, ರೇಟ್ ಆಫ್ ಇಂಟ್ರೆಸ್ಟ್ 6.14% ಐತಿ ಅಂತ ಹೇಳ್ಯಾರ. ಸಿಂಪಲ್ ಇಂಟ್ರೆಸ್ಟ್ ಗೊತ್ತಿಲ್ಲ, ಅಮೌಂಟ್ ಎಷ್ಟು ಆಗತೈತಿ ಅಂತಂದ್ರ ಇದು ಎಷ್ಟು ರೂಪಾಯಿ ಐತಲ್ಲ ಅದ್ರ ಡಬಲ್ ಆಗತೈತಿ ಅಂತ ಹೇಳಕತ್ತಾರ. ಅಮೌಂಟ್ ಡಬಲ್ ಆಗತೈತಿ ಅಂತ ಹೇಳಕತ್ತಾರ. ಅಂದ್ರೆ ಈಗ ನಾವು ಎಕ್ಸಾಂಪಲ್ ಏನಪ್ಪಾ ಅಂದ್ರೆ ಇದನ್ನ 10 ರೂಪಾಯಿ ಅಂತ ತಗೊಳ್ಳೋಣ. ನೀವೆಷ್ಟಾದ್ರೂ ತಗೋಬಹುದು. ಈಗ 10 ರೂಪಾಯಿ ಅಂತ ತಗೊಳ್ಳೋಣ. 10 ರೂಪಾಯಿ ಏನಾಗತೈತಿ ಅಂತಂದ್ರೆ 20 ರೂಪಾಯಿ ಆಗಾಕತ್ತೈತ್ರಿ. ಓಕೆ, 10 ರೂಪಾಯಿ 20 ರೂಪಾಯಿ ಆಗತೈತಿ. ಸರಳ ಬಡ್ಡಿ ಎಷ್ಟೈತ್ರಿ? 10 ಐತಿ. ಓಕೆ, ಹಂಗಂದ್ರ ಟಿ ಎಷ್ಟಾಗಿರ್ತೈತಿ ಅಂತ ಕೇಳಾಕತ್ತಾರ. ಓಕೆ ರೈಟ್. ನಮ್ಗೆ ಇದ್ರದ್ದು ಆಕ್ಚುಲಿ ಇಲ್ಲಿ ಸಿಂಪಲ್ ಇಂಟ್ರೆಸ್ಟ್ ಅವಶ್ಯಕತೆ ಬೀಳಲ್ಲ. ಯಾಕಂದ್ರೆ ಅವ್ರು ಏನ್ ಹೇಳಾಕತ್ತಾರ್ರಿ, ಇದು ಪ್ರಿನ್ಸಿಪಲ್ ಅಮೌಂಟ್ ಹೇಳಾಕತ್ತಾರ, ಆ ನಂತರ ಟೋಟಲ್ ಅಮೌಂಟ್ ಹೇಳಾಕತ್ತಾರ. ಓಕೆ, ಸೊ ಈ ರೀತಿ ಕೊಟ್ಟು ನಮಗ ಟೈಮ್ ಕೇಳಿದ್ರು ಅಂತಂದ್ರೆ ನಿಮಗ ಒಂದು ಸೂತ್ರ ನಾನು ಹೇಳಿದ್ದೆ. ಅದೇನಪ್ಪಾ ಅಂತಂದ್ರ ಟಿ ಇಸ್ ಈಕ್ವಲ್ ಟು ವೆರಿ ಸಾರಿ ಎ ಇಸ್ ಈಕ್ವಲ್ ಟು ಪಿ ಇಂಟು 1 ಪ್ಲಸ್ ಟಿ ಆರ್ ಡಿವೈಡೆಡ್ ಬೈ 100. ಇದನ್ನ ವ್ಯಾಲ್ಯೂ ಹಾಕಿದೀವಿ ಅಂತಂದ್ರ ನಮಗ ಟಿ ವ್ಯಾಲ್ಯೂ ಸಿಗ್ತೈತಿ. ಓಕೆ ರೈಟ್. ಎ ಅಂದ್ರೆ ಏನದರಿ 20 ಅದ, ಪಿ ಅಂದ್ರೆ ಏನದರಿ 10 ಅದ. ಓಕೆ, 1 ಪ್ಲಸ್ ಟಿ ಅಂದ್ರೆ ಏನದರಿ ಗೊತ್ತಿಲ್ಲ, ಕಂಡುಹಿಡಿಯಾಕತ್ತೀವಿ. ಆರ್ ಅಂದ್ರೆ ಏನದರಿ 6 ಇಂಟಿಜರ್ 1/4. 6 4 24, 24 1 25 ಬಾಗ್ಲೆ 4. ಕರೆಕ್ಟಾ? ರೈಟ್. ಇದು ಈಗ 10 ಈ ಕಡೆ ಬಂದ್ರೆ ಏನಾಗತ್ರಿ, ಬಾಗ್ಲೆ 10 ಆಗತ್ತ. 20 ಬಾಗ್ಲೆ 10 ಇಸ್ ಈಕ್ವಲ್ ಟು 1 ಪ್ಲಸ್ 25 1 25, 25 4 100. ಟಿ ಇಂಟು 1 ಅಂದ್ರೆ ಟಿ ಬರ್ತೈತಿ, 4 4 16 ಆಗಿರ್ತೈತಿ. ಸರಿನಾ? ಈ ಸೊನ್ನೆಗೆ ಈ ಸೊನ್ನೆ ಹೋಯ್ತು, ಇದು 2 ಆಗುತ್ತೆ. 1 ಈ ಕಡೆ ಬಂದ್ರೆ 2 ಮೈನಸ್ 1 ಆಗತ್ರಿ, ಇಸ್ ಈಕ್ವಲ್ ಟು ಟಿ ಬಾಗ್ಲೆ 16. 2 ಒಳಗೆ 1 ಹೋದ್ರೆ 1, 16 ಈ ಕಡೆ ಬಂದ್ರೆ ಗುಂಡ್ಲೆ 16 ಆಗುತ್ತೆ, ಇಸ್ ಈಕ್ವಲ್ ಟು ಟಿ. ಅಂದ್ರೆ ಟೈಮ್ ಇಸ್ ಈಕ್ವಲ್ ಟು 16 ವರ್ಷ. ಆಪ್ಷನ್ಸ್ ಅನ್ನ ನೋಡಿದ್ರೆ ಆಪ್ಷನ್ 4 ಸರಿಯಾದಂತ ಉತ್ತರ ಆಗೈತಿ. ಓಕೆ, ಸೊ ಇಲ್ಲಿ ನಮಗ ಗೊತ್ತಾಗಬೇಕಾದಂತ ವಿಷಯ ಏನಪ್ಪಾ ಅಂತಂದ್ರೆ ಈ ಸೂತ್ರ ಸ್ವಲ್ಪ ಹೊಸದಾಗೈತಿ. ಈ ಸೂತ್ರ ನೆನ್ಪಿಟ್ಕೊಂಡ್ರೆ ನಮಗ ಈ ರೀತಿಯಾದಂತ ಲೆಕ್ಕಗಳನ್ನ ಮಾಡಾಕ ಬರ್ತೈತಿ. ಓಕೆ ರೈಟ್. 98ನೆಯ ಲೆಕ್ಕ ಏನದ ನೋಡ್ರಿ, ದ ವ್ಯಾಲ್ಯೂ ಆಫ್ ಎ ಸ್ಕ್ವೇರ್ ಮೈನಸ್ 3. ದಟ್ ಏನೋ ಒಂದು ದೊಡ್ಡ ಕ್ವಶನ್ ಅದರಿ. ಇದ್ರ ವ್ಯಾಲ್ಯೂ ಏನಾಗಿರ್ತೈತಿ ಅಂತ ಕೇಳಾಕತ್ತಾರ. ಒಂದ್ಸರಿ ಮತ್ತೆ ಏನಪ್ಪಾ ಅಂದ್ರೆ ಆ ಪ್ರಶ್ನೆಯನ್ನ ಬರ್ಕೊಂಡ್ಬಿಡೋಣ. ಸೊ ಏನದ್ರಿ ಅದ ಪ್ರಶ್ನೆ, ಎ ಸ್ಕ್ವೇರ್ ಬಾಗ್ಲೆ 3 ಮೈನಸ್ 3b ಸ್ಕ್ವೇರ್ ಬಾಗ್ಲೆ 9 ಪ್ಲಸ್ 3b ಸ್ಕ್ವೇರ್ ಬಾಗ್ಲೆ 9 ಮೈನಸ್
6c² ಬಾಗ್ಲೆ 18 ಪ್ಲಸ್ 6c² ಬಾಗ್ಲೆ 18 ಮೈನಸ್ a² ಬಾಗ್ಲೆ 3 ಕರೆಕ್ಟಾ a² ಬಾಗ್ಲೆ 3 ರೈಟ್. ಸೊ ಇನ್ನೊಂದು ಏನ್ ಮಿಸ್ ಮಾಡಿದೀವ್ರಿ ಇಲ್ಲಿ ಏನ್ ಮಿಸ್ ಮಾಡೇವ ಅಂತಂದ್ರ ಮೂರುದಕ್ಕೂ ಏನಪ್ಪಾ ಅಂತಂದ್ರ ಇದು ಕ್ಯೂಬ್ ಐತಿ. ಓಕೆ ಒಂದು ನಿಮಿಷ, ಈ ರೀತಿ ನಾವೇನಪ್ಪಾ ಅಂದ್ರೆ ಐಡೆಂಟಿಟಿ ಚಾಪ್ಟರ್ ನಾ ಕಂಪ್ಲೀಟ್ ಮಾಡಿದೇನ್ರಿ ಆಲ್ಜಿಬ್ರಿಕ್ ಐಡೆಂಟಿಟಿ, ಅದನ್ನ ನೋಡಿದ್ರಿ ಅಂತಂದ್ರೆ ಇದನ್ನ ನಿಮ್ಗ ಇನ್ನೂ ಈಸಿ ಆಗ್ತತಿ. ಓಕೆ ರೈಟ್. ಸೊ ಐಡೆಂಟಿಟಿ ಒಳಗೆ ನಾವು ಹೇಳಿದ್ವಿ, ಇದನ್ನ ನಾವು ಸ್ವಲ್ಪ ಸೂಕ್ಷ್ಮತೆಯಿಂದ ನೋಡಿದ್ವಿ. ಅಂದ್ರೆ ಇದು ಯಾವ ರೀತಿ ಅಂತಂದ್ರೆ a³ ಪ್ಲಸ್ b³ ಪ್ಲಸ್ c³ ತರ ಅದರಿ. ಇದು ಎ ಅಂದ್ರೆ ಇಷ್ಟು ದೊಡ್ಡ ಐತಿ, ಮಾಡೋದ್ ಹೆಂಗೆ, ಇನ್ನೂ ಸಿಂಪ್ಲಿಫೈ ಮಾಡಕ್ಕಾಗತ್ತಾ ಅಂತ ಯೋಚನೆ ಮಾಡೋಣಂತ್ರಿ. ಏನ್ ಮಾಡ್ಬೋದ್ರಿ, ಇಲ್ಲಿ 3 ಅದ, ಇಲ್ಲಿ 9 ಅದ. 3 1 3 3 3 9 3 1 3 3 3 9 6 1 6 6 3 18 6 1 6 6 3 18 ಇದು a²/3 ಐತಿ. ಓಕೆ ಸೊ ಈಗ ಇದನ್ನ ನಾವು ಸಿಂಪ್ಲಿಫೈ ಮಾಡಿ ಬರ್ಕೊಂಡ್ವಿ ಅಂತಂದ್ರ ಇನ್ನೂ ಬೆಟರ್ ಫಾರ್ಮ್ನಾಗ ಇದನ್ನ ಬರ್ಕೊಂಡ್ವಿ ಅಂತಂದ್ರ ಯಾವ ರೀತಿ ಕಾಣಿಸುತ್ತೆ ಇದು ಯಾವ ರೀತಿ ಅದ ಅಂತಂದ್ರ a²/3 ಮೈನಸ್ b²/3 ಅದ. ಒಂದು ನಿಮಿಷ, ಇಲ್ಲಿ ಎಲ್ಲಾ ಕಡೆ ಡಿನಾಮಿನೇಟರ್ 3 3 3 3 3 3 ನ ಐತಿ. ಸೊ ಹಂಗಾಗಿ ನಾನು ಏನ್ ಮಾಡ್ತೀನಿ ಅಂತಂದ್ರೆ ಮ್ಯಾಲ್ ಕ್ಯೂಬ್ ಸಮೇತ ನಾ ಏನ್ ಮಾಡ್ತೀನಿ ಹೊರಗಡೆ ತಗೋತೇನ್ರಿ. ಅದೇನಾಗತ್ರಿ 1/3³ ಆಗ್ತತಿ. ಓಕೆನಾ ರೈಟ್. ಹಂಗಂದ್ರೆ ಇಲ್ಲಿ ಏನ್ ಉಳಿತೈತ್ರಿ, ಇದು a² ಮೈನಸ್ b² ಹೋಲ್ ಕ್ಯೂಬ್ ಪ್ಲಸ್ b² ಮೈನಸ್ c² ಹೋಲ್ ಕ್ಯೂಬ್ ಪ್ಲಸ್ c² ಮೈನಸ್ a² ಹೋಲ್ ಕ್ಯೂಬ್. ಓಕೆ ಏನ್ ಮಿಸ್ ಆಗ್ಯದ, ಇದಕ್ಕೊಂದು ಹೊರಗಡೆ ಚೌಕವರ್ಣ ಹಾಕ್ಬಿಡೋಣ. ಯಾಕಂದ್ರೆ ಇಲ್ಲಿ ಇದು 1/3³ ಅನ್ನ ಹೊರಗಡೆ ತಗೊಂಡಿದ್ದೇವಲ್ಲ ಅದಕ್ಕೆ. ಓಕೆ ಸರಿ, ಇದು ಈಗ ಇನ್ನೂ ಬೆಟರ್ ಆಯ್ತು. ಈಗ ಇದನ್ನ ಎಕ್ಸ್ಪಾಂಡ್ ಮಾಡ್ಕೊಂಡು ಮಾಡಕ್ ಹೋದ್ರೆ ಇನ್ನೂ ಡಿಫಿಕಲ್ಟ್ ಆಗತ್ರಿ. ಅದ್ರ ಬದಲು ಏನ್ ಮಾಡೋಣ ಅಂತಂದ್ರೆ ಈಗ ನಮಗ ಒಂದು ಐಡೆಂಟಿಟಿ ನೋಡಿದ್ವಿ, ಏನಪ್ಪಾ ಅಂತಂದ್ರೆ ಇಫ್ a ಪ್ಲಸ್ b ಪ್ಲಸ್ c ಇಸ್ ಈಕ್ವಲ್ ಟು 0. ಒಂದ್ ವೇಳೆ ಇದು ಆಗಿತ್ತಪ್ಪ ಅಂತಂದ್ರ ಅವಾಗ ಏನಾಗತ್ರಿ, a³ ಪ್ಲಸ್ b³ ಪ್ಲಸ್ c³ ಇಸ್ ಈಕ್ವಲ್ ಟು ಏನಾಗಿರ್ತೈತ್ರಿ 3abc ಆಗ್ತತಿ. ಸೊ ಇಲ್ಲಿ ನಾವೇನಾದ್ರೂ ಇವು ಇಷ್ಟನ್ನು ಕೂಡಿಸಿದ್ರೆ 0 ಬರಾಕತ್ತಿತ್ತು ಅಂತಂದ್ರೆ ನಾವು ಡೈರೆಕ್ಟ್ ಆಗಿ ಈ ಐಡೆಂಟಿಟಿನ ಅಪ್ಲೈ ಮಾಡಬಹುದು. ಓಕೆ ನೋಡ್ರಿ, ಇವ್ನ ಇಷ್ಟು ಕೂಡಿಸಿದ್ರೆ ಪ್ಲಸ್ a² ಮೈನಸ್ a² 0 ಆಗತ್ರಿ, ಮೈನಸ್ b² ಪ್ಲಸ್ b² 0 ಆಗುತ್ತೆ, ಮೈನಸ್ c² ಪ್ಲಸ್ c² 0 ಆಗುತ್ತೆ. ಅಂದ್ರೆ ಇದ್ರ ಇಷ್ಟೂನು ನಾವು ಸಮ್ಮ ತಗೊಂಡ್ವಿ ಅಂದ್ರೆ a ಪ್ಲಸ್ b ಪ್ಲಸ್ c ಮಾಡಿದ್ವಿ ಅಂದ್ರೆ 0 ಬರ್ತೈತಿ. ಹಂಗಂದ್ರೆ ಡೈರೆಕ್ಟ್ ಆಗಿ ನಾವೇನ್ ಬರಿಬಹುದು ಅಂತಂದ್ರೆ 3abc ಅಂತ ಬರಿಬಹುದು. ಓಕೆ ಹೊರಗಡೆ 1/3³ ಅದ ಅಂದ್ರೆ ಏನ್ರಿ, ಇದು 1/27 ಇಂಟು 3abc 3 ಇಂಟು a² ಮೈನಸ್ b² ಇಂಟು b² ಮೈನಸ್ c² ಇಂಟು c² ಮೈನಸ್ a² ಅಂತ ಬರಿಬಹುದು. ಓಕೆನಾ ರೈಟ್. 3 1 3 3 9 27 1/9. ಆಪ್ಷನ್ಸ್ ಏನ ನೋಡಿದ್ರೆ 1/9 ಇರುವಂತದ್ದು ಒಂದೇ ಆಪ್ಷನ್ ಐತಿ. ಅದು ಯಾವ್ದಪ್ಪ ಅಂತಂದ್ರೆ ಆಪ್ಷನ್ 3 ಸರಿಯಾದಂತ ಉತ್ತರ. ಸೊ ಅದು ಮುಂದಲ್ದ ಏನಾದ್ರಿ, ಮುಂದಲ್ದ ಏನಾದ್ರು ಅಂತಂದ್ರೆ ಹಿಂಗಾದ್ರೂ ಬರ್ಕೋರಿ. ಓಕೆ a² ಮೈನಸ್ b² ಮೈನಸ್ c² ಇಂಟು c² ಮೈನಸ್ a². ಓಕೆ ಸೊ ಇಲ್ಲಿ 3ನೇ ಆಪ್ಷನ್ ನೋಡಿದ್ರಿ ಅಂತಂದ್ರೆ ನಮಗೆ ಮತ್ತೆ ಇವು ಇಲ್ಲಲ್ರಿ. ಇಲ್ಲಿ 3ನೇ ಆಪ್ಷನ್ ಒಳಗೆ ಇದಿಲ್ರಿ. ಇದು ಅರ್ಥ ಬರೋತರ ಏನಪ್ಪಾ ಅಂದ್ರೆ ಇನ್ನೊಂದು ಕೊಟ್ಟಿದ್ದಾನ. ಏನ್ ಕೊಟ್ಟಾರ್ರಿ, a ಪ್ಲಸ್ b ಇಂಟು a ಮೈನಸ್ b ಮಾಡಿದ್ರೆ a² ಮೈನಸ್ b² ಬರ್ತದ, b ಪ್ಲಸ್ a ಇಂಟು b ಮೈನಸ್ c ಮಾಡಿದ್ರೆ b² ಮೈನಸ್ c² ಬರ್ತದ. ಅಂತರ c ಪ್ಲಸ್ a ಇಂಟು c ಮೈನಸ್ a ಮಾಡಿದ್ರೆ c² ಮೈನಸ್ a² ಬಂದಿರ್ತೈತಿ. ಅಂದ್ರೆ ಇದನ್ನ ಏನಪ್ಪಾ ಅಂದ್ರೆ ಎಕ್ಸ್ಪಾಂಡ್ ಮಾಡಿಕೊಟ್ಟಾರೆ. ಓಕೆನಾ ಸೊ ಆಪ್ಷನ್ 3 ಸರಿಯಾದಂತ ಉತ್ತರ ಆಗಿರ್ತೈತಿ. ಇದನ್ನ ಪಾಸ್ ಮಾಡ್ಕೊಂಡು ಕಾಪಿ ಮಾಡ್ಕೊಡ್ರಿ. ದಟ್ ಉಳಿದ ಲೆಕ್ಕಗಳನ್ನ ನೋಡೋಣಂತ. ನೆಕ್ಸ್ಟ್ 99ನೇ ಲೆಕ್ಕ ಏನದ ನೋಡ್ರಿ, ದ ವ್ಯಾಲ್ಯೂ ಆಫ್ ದಟ್. ಇದ್ರ ವ್ಯಾಲ್ಯೂ ಏನಾಗಿರ್ತೈತಿ ಅಂತ ಕೇಳಕತ್ತಾರ್ರಿ. ಅದನ್ನ ಮೊದ್ಲೆಕ್ಕ ಬರ್ಕೊಂಡ್ಬಿಡೋಣಂತ್ರಿ. ಓಕೆ ಏನದ 3/6 ಘಾತಾಂಕ 1 ಮೈನಸ್ 1/3 ಘಾತಾಂಕ 1/2 ಅಂತ ಹೇಳಕತ್ತಾರೆ. ಓಕೆ ಸರಿ, ದಟ್ ಇದನ್ನ ಬದಲಕ್ಕೆ ಇಲ್ಲಿ ಏನೋ ಫ್ರಾಕ್ಷನ್ ಅದ, ಅದನ್ನ ಮುಗಿಸ್ಕೊಂಡ್ಬಿಡೋಣ. ದಟ್ ಇಲ್ಲಿ 1 ಮೈನಸ್ 1/3 ಅದ. 1 ಮೈನಸ್ 1/3 ಅಂದ್ರೆ ಏನ್ ಬರ್ತ್ರಿ, 2/3 ಬರ್ತೈತಿ. ಸೊ ಅದ ನಿಮ್ ಕ್ಲಾರಿಟಿ ಸಿಗ್ಲಿಲ್ಲ ಅಂತಂದ್ರೆ ನಾನು ಇಲ್ಲಿ ಸಪರೇಟ್ ಆಗಿ ಮಾಡ್ಬಿಡ್ತೇನೆ. 1 ಮೈನಸ್ 1/3 ಏನೂ ಇಲ್ಲ ಅಂದ್ರೆ 1 ಇರ್ತೈತಿ. ಇಲ್ಲ 3 ಬರ್ತೈತಿ. 1 3 3 1 3 ಮೈನಸ್ 1 ಅಂದ್ರೆ 2/3 ಬಂದಿರ್ತೈತಿ. ಇದನ್ನ ನಾ ಇನ್ನೊಂದ್ಸರಿ ಬರ್ಕೋತೀನಿ. ಏನು ಅಂತಂದ್ರೆ 3/6 ಘಾತ 2/3 ಘಾತ 1/2. ಇದು ಯಾವ ರೀತಿ ಐತಿ ಅಂತಂದ್ರೆ a ಟು ದ ಪವರ್ m ಟು ದ ಪವರ್ n. ಇನ್ನೊಂದು ಮೇಲ್ ಅದರಿ ಇರೋದಕ್ಕ ಈ ತರ ಇತ್ತಂದ್ರೆ ನಾವೇನ್ ಬರ್ತೀವ್ರಿ a ಟು ದ ಪವರ್ mn ಅಂತ
ಬರಿತೀವಿ. ಹಂಗಂದ್ರೆ ನಾವ್ ಏನಪ್ಪಾ ಅಂದ್ರೆ ಈ ಮೂರನ್ನು ಗುಣಿಸ್ಬೇಕ್ರಿ. ಹಂಗಂದ್ರೆ ಇದೇನಾಗ್ತ್ರಿ 3 ಘಾತ 6 ಇಂಟು 2 ಬಾಗ್ಲೆ 3 ಇಂಟು 1 ಬಾಗ್ಲೆ 2. 2ಕ್ಕೆ 2 ಕ್ಯಾನ್ಸಲ್ ಆಯ್ತು. 3 ಒಂದ್ಲೆ 3, 3 ಎರಡ್ಲೆ 6. ಅಂದ್ರೆ ಇದೇನಾಗತ್ರಿ 3 ಸ್ಕ್ವೇರ್ ಆಗ್ತತಿ. ಸೊ ಆಪ್ಷನ್ಸ್ ಅನ್ನ ನೋಡಿದ್ರೆ ಆಪ್ಷನ್ 9 ಅದ. ಸೊ 3 ಸ್ಕ್ವೇರ್ ಅಂತಂದ್ರೆ 9. ಸೊ ಆಪ್ಷನ್ 4 ಸರಿಯಾದಂತ ಉತ್ತರ ಆಗಿರ್ತತಿ. ಓಕೆ ರೈಟ್. ನಂತರ 100ನೇ ಲೆಕ್ಕ ಏನದ ನೋಡ್ರಿ. 4/5 of a number is less than itself by 18. The original number is. ಒಂದು ಸಂಖ್ಯೆ ಅದ್ರದ್ದು 4/5 ಅಂಶ ಏನಪ್ಪಾ ಅಂತಂದ್ರ ಅದೇ ಸಂಖ್ಯೆಗಿನ ಅದು 18 ಕಡಿಮೆ ಐತಿ ಅಂತ ಹೇಳಕತ್ತಾರ. ಅಂದ್ರೆ ಒಂದು ಸಂಖ್ಯೆ ಏನಾಗಿರ್ಲಿ ಅಂತಂದ್ರ ಎಕ್ಸ್ ಆಗಿರ್ಲಿ. ಈ ಎಕ್ಸ್ 4/5 ಅಂಶ ಅಂತಂದ್ರೆ ಏನಾಗತ್ರಿ 4x ಬಾಗ್ಲೆ 5 ಆಗತ್ತೆ. ಓಕೆ, ಆ ಒಂದು ಸಂಖ್ಯೆ 4/5 ಅಂಶರಷ್ಟು ಏನಪ್ಪಾ ಅಂದ್ರ ಅದೇ ಸಂಖ್ಯೆಕಿನ 18 ಕಡಿಮೆ ಐತಿ ಅಂತ ಹೇಳಕತ್ತಾರ. ಓಕೆ ರೈಟ್. ಸೊ ಇದನ್ನ ಸಾಲ್ವ್ ಮಾಡಿದ್ರೆ ನಮ್ಗೆ ಆನ್ಸರ್ ಸಿಗ್ತೈತಿ. ಇಲ್ಲಿ ಏನೂ ಇಲ್ಲ ಅಂದ್ರೆ 1 ಅನ್ಕೊಳ್ಳೋಣ. 1 5 5. ಓಕೆ, 1 5 5, 5 1 5 ಇಸ್ ಈಕ್ವಲ್ ಟು ಇದು 18. ಓಕೆ, 5x ಮೈನಸ್ 4x. 5x ಒಳಗೆ 4x ಹೋದ್ರೆ x ಬರ್ತೈತಿ. ಈ ಬಾಗ್ಲೆ 5 ಈ ಕಡೆ ಹೋದ್ರೆ ಗುಂಡ್ಲೆ 5 ಆಗತ್ರಿ. 18 5 90. ಆ ಸಂಖ್ಯೆ ಎಷ್ಟಾಗಿರ್ತೈತಿ ಅಂತಂದ್ರೆ 90 ಆಗಿರ್ತೈತಿ. ಆಪ್ಷನ್ 1 ಸರಿಯಾದಂತ ಉತ್ತರ ಆಗಿರ್ತೈತಿ. ಓಕೆನಾ ರೈಟ್. ನಂತರ 101ನೆಯ ಲೆಕ್ಕ ಏನದ ನೋಡ್ರಿ. The value of 1 by alpha plus 1 by beta whole square when alpha and beta are zeros of a quadratic polynomial x square plus 5x minus 6 is. ಒಂದು quadratic polynomial ಅದರಿ. ಓಕೆ, ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಜನರಲ್ ಫಾರ್ಮ್ ಬರೆಯೋಣ ಅಂತ ಮೊದಲೇಕ ax ಸ್ಕ್ವೇರ್ ಪ್ಲಸ್ bx ಪ್ಲಸ್ c ಓಡ್ ರೂಪದೊಳಗೆ ಇರ್ತೈತಿ. ಓಕೆ, ಇದು ಕ್ವಾಡ್ರಾಟಿಕ್ ಪಾಲಿನಾಮಿಯಲ್. ಓಕೆ, ಅವ್ರು ಕೊಟ್ಟಿರುವಂತ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಏನದ್ರಿ ಎಕ್ಸ್ ಸ್ಕ್ವೇರ್ ಪ್ಲಸ್ 5x ಮೈನಸ್ 6 ಅದ. ಆ ನಂತರ ಅಲ್ಫಾ ಮತ್ತೆ ಬೀಟಾ ಏನಾಗ್ಯಾವ್ರಿ ಜೀರೋಸ್ ಆಗ್ಯಾವು. ಅವ್ರು ಕೇಳಾಕತ್ತಿದ್ದೆ ಅಂದ್ರೆ 1 ಬೈ ಅಲ್ಫಾ ಪ್ಲಸ್ 1 ಬೈ ಬೀಟಾ ಹೋಲ್ ಸ್ಕ್ವೇರ್ ಏನ್ರ ವ್ಯಾಲ್ಯೂ ಏನಾಗಿರ್ತೈತಿ ಅಂತ ಕೇಳಾಕತ್ತಾರ. ಓಕೆ, 1 ಡಿವೈಡೆಡ್ ಬೈ ಅಲ್ಫಾ ಪ್ಲಸ್ 1 ಡಿವೈಡೆಡ್ ಬೈ ಬೀಟಾ ಹೋಲ್ ಸ್ಕ್ವೇರ್. ಓಕೆ, ಸೊ ಇವೆರಡರದ್ದು ಎಲ್ಸಿಎಂ ತಗೊಂಡ್ವಿ ಅಂದ್ರೆ ಏನಾಗತ್ರಿ ಅಲ್ಫಾ ಬೀಟಾ ಬರ್ತೈತಿ. ಇದಕ್ಕೆ ಬೀಟಾಲಿಂದ ಗುಣಿಸ್ತೀವಿ, ಇದಕ್ಕೆ ಅಲ್ಫಾಲಿಂದ ಗುಣಿಸ್ತೀವಿ. ಓಕೆ ಸರಿ, ಅಂದ್ರೆ ಇದೇನಂತ ಬೀಟಾ ಪ್ಲಸ್ ಅಲ್ಫಾ ಆಗುತ್ತಾ ಅಥವಾ ಅಲ್ಫಾ ಪ್ಲಸ್ ಬೀಟಾ ಅಂತ ಬರ್ಕೊಂಡು ತಪ್ಪಿಲ್ಲ. ಹೋಲ್ ಸ್ಕ್ವೇರ್ ಅದ, ಅದನ್ನು ಮರಿಬಾರ್ದು, ಅದನ್ನು ಬರ್ಕೊಳ್ಳೋದಂತೆ. ಓಕೆ, ನಮ್ಗೆ ಅಲ್ಫಾ ಪ್ಲಸ್ ಬೀಟಾ ಮತ್ತು ಅಲ್ಫಾ ಇಂಟು ಬೀಟಾ ಸಿಕ್ಕರೆ ನಮ್ಗೆ ಆನ್ಸರ್ ಬಂದಂಗೆ. ಓಕೆ, ನಮಗ್ ಗೊತ್ತದರಿ ಏನ್ರಿ ಅಲ್ಫಾ ಪ್ಲಸ್ ಬೀಟಾ ಇಸ್ ಈಕ್ವಲ್ ಟು ಮೈನಸ್ ಬಿ ಡಿವೈಡೆಡ್ ಬೈ ಎ. ಮೈನಸ್ ಬಿ ಅಂದ್ರೆ ಇದು ಎಗೆ ಎ ಇದ್ದಲ್ಲಿ ಏನದರಿ ಎಕ್ಸ್ ಸ್ಕ್ವೇರ್ ಕೋಎಫಿಷಿಯಂಟ್ 1 ಅದ. ಬಿ ಅಂದ್ರೆ ಏನದರಿ 5 ಐತಿ, ಅಂದ್ರೆ ಮೈನಸ್ 5 ಆಗುತ್ತ. ಬಾಗ್ಲೆ ಎ ಅಂದ್ರೆ ಏನೈತ್ರಿ 1 ಅದ, ಅಂದ್ರೆ ಇದು ಮೈನಸ್ 5 ಆಗುತ್ತ. ಅಲ್ಫಾ ಇಂಟು ಬೀಟಾ ಅಂತಂದ್ರೆ ಏನ್ರಿ ಸಿ ಡಿವೈಡೆಡ್ ಬೈ ಎ. ಸಿ ಅಂದ್ರೆ ಏನದರಿ ಸಿ ಜಗದಾಗ ಮೈನಸ್ 6 ಐತಿ, ಎ ಜಗದಾಗ ಏನೈತ್ರಿ 1 ಅದ, ಹಂಗಂದ್ರೆ ಇದು ಮೈನಸ್ 6 ಆಗ್ತತಿ. ಈ ವ್ಯಾಲ್ಯೂನ ಇದಕ್ಕೆ ಹಾಕಿದ್ವಿ ಅಂದ್ರೆ ನಮ್ಗೆ ಆನ್ಸರ್ ಸಿಕ್ಕಿರ್ತೈತಿ. ಓಕೆ ಸರಿ, ಹಂಗಂದ್ರೆ 1 ಡಿವೈಡೆಡ್ ಬೈ ಅಲ್ಫಾ ಪ್ಲಸ್ 1 ಡಿವೈಡೆಡ್ ಬೈ ಬೀಟಾ ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಅಲ್ಫಾ ಪ್ಲಸ್ ಬೀಟಾ ಅಂದ್ರೆ ಏನದ್ರಿ ಮೈನಸ್ 5 ಐತಿ, ಬಾಗ್ಲೆ ಅಲ್ಫಾ ಇಂಟು ಬೀಟಾ ಅಂದ್ರೆ ಏನದ್ರಿ ಮೈನಸ್ 6 ಐತಿ. ಇದ್ರದ್ದು ಸ್ಕ್ವೇರ್ ಮಾಡಿದ್ವಿ ಅಂತಂದ್ರ ಇದು 25 ಬರ್ತೈತಿ, ಪ್ಲಸ್ 25 ಬರ್ತೈತಿ, ಇದು ಪ್ಲಸ್ 36 ಬರ್ತೈತಿ. ಆಪ್ಷನ್ಸ್ ಅನ್ನ ನೋಡಿದ್ರೆ 25 ಬಾಗ್ಲೆ 36, ಆಪ್ಷನ್ 2 ಸರಿಯಾದಂತ ಉತ್ತರ. ಓಕೆ, ನಮಗ 5 ಬಾಗ್ಲೆ 6 ಉತ್ತರ ಕೊಟ್ಟಾರ್ರಿ. ಆದ್ರೆ ಇಲ್ಲಿ ಏನಂದ್ರೆ ಸ್ಕ್ವೇರ್ ಮಾಡ್ಲಿಲ್ಲ ಅಂದ್ರೆ 5 ಬಾಗ್ಲೆ 6 ಸರಿಯಾದಂತ ಉತ್ತರ ಆಗಿರ್ತೈತಿ. ಆದ್ರೆ ಸ್ಕ್ವೇರ್ ಇದ್ದಕ್ಕ 25 ಬಾಗ್ಲೆ 36 ಸರಿಯಾದಂತ ಉತ್ತರ ಆಗಿರ್ತೈತಿ. ಕನ್ಫ್ಯೂಸ್ ಮಾಡ್ಕೊಳಕ್ ಹೋಗುದ್ ಬೇಡ್ರಿ. ದಟ್ ಸಾವಕಾಶ ಕ್ವಶನ್ ಅನ್ನ ನೋಡ್ಕೊಂಡು ಆನ್ಸರ್ ಮಾಡ್ರಿ. ದಟ್ ಅವಸರ ಮಾಡುವಂತ ಅವಶ್ಯಕತೆ ಇಲ್ಲ. ನಂತರ 102ನೇ ಪ್ರಶ್ನೆ ಏನಂತ ನೋಡ್ರಿ. ಇನ್ ಆನ್ arithmetic progression of n terms, third term from the last term is 3n plus 2, then fifth term of the AP is. Okay, so ಅವ್ರು ಏನ್ ಹೇಳಕತ್ತಾರ್ರಿ ಏನ್ರಿ ಒಂದು ಅರ್ಥಮೆಟಿಕ್ ಪ್ರೋಗ್ರೆಷನ್ ಒಳಗೆ n ಟರ್ಮ್ಸ್ ಅದಾವು. ಉಲ್ಟಾಲಿಂದ ಏನಪ್ಪಾ ಅಂದ್ರ ಮೂರನೇ ಟರ್ಮ್ ಏನದರಿ 3n plus 2 ಅದ. ಹಂಗಂದ್ರೆ ದಟ್ ಫಿಫ್ತ್ ಟರ್ಮ್ ಏನಾಗಿರ್ತೈತಿ ಅಂತ ಕೇಳಾಕತ್ತಾರ್ರಿ. ಓಕೆ ಸರಿ, ತೊಂದರೆ ಇಲ್ಲ. 102ನೇ ಪ್ರಶ್ನೆ. ಈಗ ದಟ್ ಇದನ್ನ ಬರ್ಕೋತೇನ್ರಿ ನಾನು A1 A2 A3 ಹಾಗ ಬರ್ಕೋತ ಹೋದ್ವಿ ಅಂದ್ರೆ ಇದು n ಆಗತ್ತ. ಅದರಿಂದ ಅದ್ರ ಹಿಂದಲ್ ಟರ್ಮ್ ಅಂದ್ರೆ ಏನಾಗತ್ರಿ an ಮೈನಸ್ 1 ಆಗತ್ತ. ಅಂದ್ರ ಅದ್ರ ಹಿಂದಲ್ ಟರ್ಮ್ ಅಂತಂದ್ರೆ ಏನಾಗಿರ್ತೈತ್ರಿ an ಮೈನಸ್ 2 ಆಗಿರ್ತೈತಿ. ಓಕೆ,
an minus 2 ಆಗಿರ್ತತಿ. a1 a2 a3 so on an minus 2 an minus 1 an. ಇದು ನಮ್ಗೆ ಅರ್ಥ ಆಯ್ತೇನ್ರಿ? ಇದು ಲಾಸ್ಟ್ನೇ ಟರ್ಮ್, ಅದರ ನೆಕ್ಸ್ಟ್ ಟರ್ಮ್, ಅದರ ಹಿಂದಿಲ್ ಟರ್ಮ್, ಅದರ ಹಿಂದಿಲ್ ಟರ್ಮ್, ಲಾಸ್ಟ್ ಲಿಂದ ಮೂರನೇ ಟರ್ಮ್ ಅಂದಾರ್ರಿ. ಲಾಸ್ಟ್ ಲಿಂದ ಮೂರನೇ ಟರ್ಮ್ ಅಂದ್ರೆ ಯಾವುದು? ಇದಾಗಿರ್ತತಿ. ಅಂದ್ರೆ ಅವ್ರು ಕೊಟ್ಟಿರೋದು ಏನಪ್ಪಾ ಅಂದ್ರೆ an ಮೈನಸ್ 2 ಇಸ್ ಈಕ್ವಲ್ ಟು 3n ಪ್ಲಸ್ 2 ಅಂತ ಅವರು ಕೊಟ್ಟಾರ. ಅಂತ ನಮ್ಗೆ ಏನ್ ಕೇಳ್ಯಾರ್ರಿ? a5 ಅನ್ನ ಕೇಳಿದಾರ. ಸರಿನಾ? ರೈಟ್. ಓಕೆ, ನಮಗ ಇಲ್ಲಿ ಏನ್ ಬರ್ಬೇಕು ಅಂದ್ರೆ 5 ಬರ್ಬೇಕ್ರಿ. ಎನ್ ಇದ್ದಲ್ಲಿ ಏನ್ ಹಾಕಿದ್ರೆ 5 ಬರ್ತರಿ? 5 ಹಾಕಿದ್ರೆ ಬರ್ತದ? ಇಲ್ಲ ರೀ, 5 ಹಾಕಿದ್ರೆ ಬರಲ್ಲ, 7 ಹಾಕಿದ್ರೆ ಬರ್ತದೆ. ಯಾಕಂದ್ರೆ 7 2 ಹೋದ್ರೆ 5. ಇಲ್ಲಿ ಎನ್ ಈಕ್ವಲ್ ಟು ನಾವು ತಗೋಬೇಕಾಗಿದ್ದು 5 ಅಲ್ಲ 7 ಅಂದ್ರೆ ಇದೇನಾಗತ್ರಿ? 7 ಮೈನಸ್ 2 ಇಸ್ ಈಕ್ವಲ್ ಟು 3 ಇಂಟು 7 ಪ್ಲಸ್ 2. 7 2 ಹೋದ್ರೆ 5. ಅವ್ರು ಕೇಳಾಕತ್ತಿರೋದು ಇಲ್ಲ 5 ಹಾಕಿದ್ವಿ ಅಂದ್ರೆ ನಮಗ 5ನೇ ಟರ್ಮ್, ಸಾರಿ ಇಲ್ಲ 5 ಹಾಕಿದೀವಿ ಅಂತಂದ್ರೆ ನಮ್ಗೆ 5ನೇ ಟರ್ಮ್ ಬರಲ್ರಿ, 3ನೇ ಟರ್ಮ್ ಬರ್ತೈತಿ. ಲಕ್ಷ್ಯ ಇರ್ಲಿ. ಓಕೆ ರೈಟ್. 7 3 21, 21 ಪ್ಲಸ್ 2 ಅಂದ್ರೆ 23. ಆಪ್ಷನ್ 4 ಸರಿಯಾದಂತ ಉತ್ತರ ಆಗಿರ್ತೈತಿ. ನೀವು ಅಕಸ್ಮಾತ್ ಆಗಿ ಇಲ್ಲಿ 5 ಹಾಕಿದ್ರೆ ಏನ್ ಬರ್ತಲ್ಲ ಉತ್ತರ, ಅದನ್ನು ಆಪ್ಷನ್ ಕೊಟ್ಟಿರ್ತಾರ್ರಿ. 5 ಹಾಕಿದ್ರೆ ಏನಾಗ್ತಾ? 5 3 15 2 17 ಆಪ್ಷನ್ 1 ಕೊಟ್ಟಾರ. ಅದು ಹಂಗ್ ಬರಲ್ಲ ರೀ. ಇಲ್ಲಿ ನಾವಿಲ್ಲಿ 7 ಹಾಕ್ಬೇಕಾಗ್ತತಿ. ಯಾಕಂದ್ರೆ ಇದು 3ನೇ ಟರ್ಮ್ an ಮೈನಸ್ 2 ಅದ, ಅದ್ರಲ್ಲಿ ನಾವು ಲಕ್ಷ್ಯ ಇರ್ಬೇಕು. ಓಕೆನಾ? ರೈಟ್. 103ನೆಯ ಪ್ರಶ್ನೆ ಏನದ ನೋಡ್ರಿ. ದ ವ್ಯಾಲ್ಯೂ ಆಫ್ cot 1 degree, cot 2 degree into cot 3 degree up to cot 89 degree is. ಇದ್ರ ವ್ಯಾಲ್ಯೂ ಏನಾಗಿರ್ತೈತಿ ಅಂತ ಕೇಳಕತ್ತಾರ್ರಿ. cot 1 degree, cot 2 degree, cot 3 degree ಹಾಗೆ ಬರ್ಕೋತ ಹೋಗಿ ಲಾಸ್ಟಿಗೆ ಏನದ್ರಿ cot 89 ಡಿಗ್ರಿ. ಇದ್ರ ವ್ಯಾಲ್ಯೂ ಏನಾಗಿರ್ತೈತಿ ಅಂತ ಕೇಳಕತ್ತಾರ್ರಿ. ಅಂದ್ರೆ ಇದು ಏನಾಗುತ್ತೆ ಅಂತಂದ್ರೆ cot 1 ಡಿಗ್ರಿ ಇದು ಈಚೆ ಕಡೆ ಇರ್ಲಿ. ಇಲ್ಲ ರೀ, ಬೇಡ. ನಾನು ಇದನ್ನ ಏನ್ ಮಾಡ್ತೇನೆ ಅಂದ್ರೆ cot 1 ಡಿಗ್ರಿನ ನಾನು ಏನ್ ಮಾಡ್ತೀನಿ ಅಂತಂದ್ರೆ ಟ್ರಿಗ್ನೋಮೆಟ್ರಿ ಒಳಗ ಏನ್ರಿ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಆಫ್ ಕಾಂಪ್ಲಿಮೆಂಟರಿ ಆಂಗಲ್ಸ್ ಅನ್ನ ನಾವು ನೋಡಿದ್ವಿ. ಏನ್ರಿ cot ಥೀಟಾ ಇಸ್ ಈಕ್ವಲ್ ಟು tan 90 ಮೈನಸ್ ಥೀಟಾ ಅಂತ ಹೇಳಿ. ಅಂದ್ರೆ cot 1 ಡಿಗ್ರಿ ಅಂದ್ರೆ ನಾವೇನ್ ಬರೀಬಹುದ್ರಿ? ಇದನ್ನ tan 90 ಮೈನಸ್ 1 ಅಂತ ಬರೀಬಹುದು. ಆ ನಂತರ ಈ cot 2 ನ ನಾವೇನ್ ಬರೀಬಹುದ್ರಿ? tan 90 ಮೈನಸ್ 2 ಅಂತ ಬರಿತೀವಿ. ಈ cot 3 ನ ಏನ್ ಬರಿತೀವಿ ಅಂತಂದ್ರೆ tan 90 ಮೈನಸ್ 3 ಅಂತ ಬರಿತೀವಿ. ಕರೆಕ್ಟಾ? ಸರಿ, ಹಂಗ ನಾವು ಬರ್ಕೋತ ಹೋಗ್ತೀವಿ. ಲಾಸ್ಟಿಗೆ ಇಲ್ಲಿ ಏನದರಿ cot 89 ಐತಿ. ಒಂದ್ ಸೈಡ್ ಎಷ್ಟ ಬದಲು ಮಾಡೋಣ, ಇನ್ನೊಂದ್ ಸೈಡ್ ಬದಲು ಮಾಡಬೇಡ, ಹಂಗ ಇರ್ರಿ ಅದು. ಓಕೆ, ಇದು cot 89 ಐತಿ, ಅದ್ರ ಹಿಂದೆ ಏನಿರ್ತೈತಿ? cot 88 ಇರ್ತೈತಿ. ಅದ್ರ ಹಿಂದೆ ಏನಿರ್ತೈತಿ ಅಂತಂದ್ರ cot 80 88 89 89 88 87 ಇರ್ತೈತಿ. ಸರಿನಾ? ಓಕೆ, cot 88. ಸರಿ, ಇನ್ನೊಂದು ಸ್ಟೆಪ್ ಬರ್ಕೋತೇನ್ರಿ. tan 90 ಮೈನಸ್ 1 ಅಂದ್ರೆ ಏನ್ರಿ? tan 89 ಆಗುತ್ತೆ. ಕರೆಕ್ಟಾ? ಇಂಟು ಇದೇನಾಗತ್ರಿ tan 88, ಇದೇನಾಗತ್ರಿ tan 87. ಹಾಗೆ ಹೋಗಿ ಮುಂದೆ ಏನಾಗತ್ತಪ್ಪ ಅಂತಂದ್ರೆ cot 87 ಇಂಟು cot 88 ಇಂಟು cot 89 ಆಗಿರ್ತೈತಿ. ಓಕೆ, ಇಲ್ಲಿ tan 89 cot 89 ಇವೆರಡು ಗುಣಿಸಿದ್ರೆ ಏನ್ ಬರ್ತದ್ರಿ? 1 ಬರ್ತದ್ರಿ. ಯಾಕ್ರಿ? ಅವು ಒಂದಕ್ಕೊಂದು ರೆಸಿಪ್ರೋಕಲ್ ಅದಾವು. ಓಕೆ, x ಇಂಟು 1 ಭಾಗಲೆ x ಅಂದ್ರೆ ನಾವು 1 ಬರ್ತಲ್ರಿ. ಅದೇ ರೀತಿಯಾಗಿ tan 89 ಇಂಟು cot 89 ಅಂತಂದ್ರೆ ನಮ್ಗೆ 1 ಬರ್ತೈತಿ. ಆ ನಂತರ tan 88 cot 88 ಅಂದ್ರೆ 1 ಬರ್ತೈತಿ. tan 87 cot 87 ಅಂದ್ರೆ 1 ಬರ್ತೈತಿ. ಇಷ್ಟು ಎಲ್ಲಾನು ಸೇರಿದ್ರೆ ನಮ್ಗೆ ಎಲ್ಲಾನು ಗುಣಿಸಿದ್ರೆ ಏನಪ್ಪಾ ಅಂದ್ರೆ 1 ಬರಾಕತ್ತೈತಿ. ಈಗ ನಮ್ಗೆ ಏನಾಗುತ್ತೆ ಅಂದ್ರೆ tan 1ರಿಂದ tan 44 ತನಕ ಈ ಕಡೆ ಬರ್ತಾವು. tan 89 ಲಿಂದ tan 46 ತನಕ ಬರ್ತಾವ್ರಿ. ಆ ನಂತರ ಇಲ್ಲಿ cot 46 ರಿಂದ cot 89 ತನಕ ಬರ್ತಾವು. ಎರಡರ ನಬರಕ್ಕೆ ಒಂದು ಉಳಿತೈತಿ. ಯಾವ್ದ್ರಿ? cot 45. cot 45 ಅಂದ್ರೆ ಹೆಂಗಿದ್ರು ವ್ಯಾಲ್ಯೂ 1 ಅದ. ಓಕೆ, ಸೊ ಅದರ ಆನ್ಸರ್ 1 ಬಂದಿರ್ತೈತಿ. ಆಪ್ಷನ್ಸ್ ಅನ್ನ ನೋಡಿದ್ರೆ ಆಪ್ಷನ್ 4 ಸರಿಯಾದಂತ ಉತ್ತರ ಆಗಿರ್ತೈತಿ. ನಂತರ 104ನೆಯ ಲೆಕ್ಕ ಸ್ವಲ್ಪ ಇದು ದೊಡ್ಡದರಿ. ಇದನ್ನ ಪಾಸ್ ಮಾಡ್ಕೊಂಡು ಕಾಪಿ ಮಾಡ್ಕೊಡ್ರಿ. 104 ಲೆಕ್ಕನ ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೇನೆ. ನೆಕ್ಸ್ಟ್ 104ನೇ ಲೆಕ್ಕ ಏನದ ನೋಡ್ರಿ. ಎ ಬಾಲ್ ಈಸ್ ಫಾಲಿಂಗ್ ಡೌನ್ at the rate of 5 meter per minute and its angle of elevation is 45 degree from the observer on the ground, which has been reduced to 30 degree after 8 minutes, and when it touches the ground the distance of it from the foot of the observer is.
ಓಕೆ, ಸೊ ಲೆಕ್ಕ ದೊಡ್ಡದಾದ ಅಂತಂದ್ರೆ ಉರಿಯಾಗುವಂತ ಅವಶ್ಯಕತೆ ಇಲ್ರಿ, ಸ್ವಲ್ಪ ಸಮಾಧಾನದಿಂದ ಓದಿದ್ರೆ ನಮ್ಗೆ ಏನಪ್ಪಾ ಅಂದ್ರೆ ಗೊತ್ತಾಗುತ್ತೆ. ಓಕೆ, ಎ ಬಾಲ್ ಇಸ್ ಫಾಲಿಂಗ್ ಡೌನ್ ಅಟ್ ದ ರೇಟ್ ಆಫ್ 5 ಮೀಟರ್ ಪರ್ ಮಿನಿಟ್. ಒಂದು ಬಾಲ್ ಕೆಳಗಡೆ ಬೀಳಾಕತೈತ್ರಿ, ಅದು ಏನಂತಂದ್ರೆ ಎಷ್ಟು ಸ್ಪೀಡ್ ನಾಗ ಬೀಳಾಕತೈತಿ ಅಂತಂದ್ರ 5 ಮೀಟರ್ ಪ್ರತಿ ನಿಮಿಷ, 5 ಮೀಟರ್ ಪರ್ ಮಿನಿಟ್ ಸ್ಪೀಡ್ ಒಳಗೆ ಏನಪ್ಪಾ ಅಂದ್ರೆ ಇದು ಕೆಳಗಡೆ ಬೀಳಾಕತೈತಿ. ಆ ನಂತರ ಒಬ್ಬ ಅಬ್ಸರ್ವರ್ ಏನಪ್ಪಾ ಅಂದ್ರೆ ಅದನ್ನ ನೋಡಾಕತ್ತಾನ್ರಿ. ಓಕೆ, ಅಬ್ಸರ್ವರ್ ಏನಪ್ಪಾ ಅಂದ್ರೆ ಈಗ ನೆಲ ಮೇಲೆ ನಿಂತ್ಕೊಂಡು ಏನಪ್ಪಾ ಅಂದ್ರೆ ಅದನ್ನ ನೋಡಾಕತ್ತಾನ. ಸೊ ಅವಾಗ ಅದು ಆಂಗಲ್ ಆಫ್ ಎಲಿವೇಶನ್ ಎಷ್ಟೈತಿ ಅಂತಂದ್ರ 45 ಡಿಗ್ರಿ ಐತಿ. ಓಕೆ, ಆ ನಂತರ 8 ನಿಮಿಷ ಆದ ನಂತರ ಅದೇನಪ್ಪಾ ಅಂತಂದ್ರ ದಟ್ ಇಲ್ಲಿ ಕೆಳಗಡೆ ಬರ್ತೈತಿ. ಎಷ್ಟು 8 ನಿಮಿಷ ಆದ ಬಳಿಕ ಏನಂತಂದ್ರ ಅಲ್ಲಿ ಅವಾಗ ಆಂಗಲ್ ಆಫ್ ಎಲಿವೇಶನ್ ಎಷ್ಟೈತಿ ಅಂತಂದ್ರ 35 ಡಿಗ್ರಿ ಐತಿ. ಮತ್ತೆ 45 ಡಿಗ್ರಿ ಇತ್ತು, 8 ನಿಮಿಷ ಆದ ಬಳಿಕ ಈ ಆಂಗಲ್ ಆಫ್ ಎಲಿವೇಶನ್ ಎಷ್ಟೈತಿ ಅಂತಂದ್ರ 30 ಡಿಗ್ರಿ ಐತಿ. ಇದು ಟೋಟಲ್ ಆಂಗಲ್ 45, ಇದು ಎಷ್ಟದ ಅಂತಂದ್ರ 30 ಡಿಗ್ರಿ ಐತಿ. ಎಷ್ಟು ಹೊತ್ತಾಗ್ಬೇಕ್ರಿ? 8 ನಿಮಿಷ ಆದ ಬಳಿಕ. ಈಗ 1 ನಿಮಿಷಕ್ಕೆ 5 ಮೀಟರ್ ಹೋಗುತ್ರಿ, ಅದು 8 ನಿಮಿಷಕ್ಕೆ ಎಷ್ಟು ಹೋಗಿರ್ತೈತ್ರಿ? 8 ನಿಮಿಷಕ್ಕೆ ಎಷ್ಟು ಹೋಗಿರ್ತೈತಿ ಅಂತಂದ್ರೆ 40 ಮೀಟರ್ ಟ್ರಾವೆಲ್ ಮಾಡಿರ್ತೈತಿ ಅದು. ಓಕೆ, ಇಲ್ಲಿಂದ ಇಲ್ಲಿಗೆ ಎಷ್ಟಾಗಿರ್ತೈತಿ ಅಂತಂದ್ರ 40 ಮೀಟರ್ ಹೋಗಿರ್ತೈತಿ. ಸರಿನಾ? ರೈಟ್. ಈಗ ಮುಂದೆ ಏನಾದ್ರು ಏನ್ ಕೇಳಾಕತ್ತಾರ್ರಿ, ಅದು ಗ್ರೌಂಡ್ ನ ಟಚ್ ಮಾಡಿದಾಗ, ಅದು ನೆಲಕ್ಕೆ ಬಿದ್ದಾಗ ಈ ಅಬ್ಸರ್ವರ್ ಲಿಂದ ಎಷ್ಟು ಡಿಸ್ಟೆನ್ಸ್ ನಾಗ ಇರ್ತೈತಿ ಅಂತ ಕೇಳಾಕತ್ತಾರೆ. ಓಕೆ, ರೈಟ್. ಸೊ ಇದು ಹೈಟ್ ಎಷ್ಟದರಿ? ಈ ಹೈಟ್ ಎಷ್ಟದ ಅಂತಂದ್ರೆ ನಮ್ಗೆ ಗೊತ್ತಿಲ್ಲ. ಇದೇನಪ್ಪಾ ಅಂತಂದ್ರೆ ಎಚ್ ಅಂತ ತಗೊಳ್ಳೋಣ. ಸೊ ಇದಕ್ಕೆ ಹೆಸರು ಕೊಡೋಣ್ರಿ, ಎ ಬಿ ಸಿ. ಇಲ್ಲೊಂದು ಬರ್ತೈತಿ, ಇದೇನಪ್ಪಾ ಅಂದ್ರೆ ಈ ಪಾಯಿಂಟ್ ಏನಾಗಿರ್ಲಿ ಅಂತಂದ್ರೆ ಡಿ ಆಗಿರ್ಲಿ. ಇಲ್ಲಿ ನಮ್ಗೆ ಏನಪ್ಪಾ ಅಂತಂದ್ರೆ 2 ರೈಟ್ ಆಂಗಲ್ ಟ್ರಯಾಂಗಲ್ ಅದಾವ್ರಿ. ಒಂದು ಎ ಬಿ ಸಿ ಅನ್ನೋದೊಂದು, ಇನ್ನೊಂದು ಡಿ ಬಿ ಸಿ ಅನ್ನೋದೊಂದು. ಓಕೆ, ನಾವು 2 ಟ್ರಯಾಂಗಲ್ ಅನ್ನ ಇಲ್ಲಿ ಏನಪ್ಪಾ ಅಂದ್ರೆ ಒಂದೊಂದಾಗಿ ಕನ್ಸಿಡರ್ ಮಾಡೋಣ್ರಿ. ಮೊದಲೇ ಟ್ರಯಾಂಗಲ್ ಎ ಬಿ ಸಿ ತಗೊಳ್ಳೋಣ. ಓಕೆ, ಈ ಟ್ರಯಾಂಗಲ್ ಎ ಬಿ ಸಿ ಒಳಗ ಇದು ಏನದ್ರಿ? 90 ಡಿಗ್ರಿ ಅದ. ಹಂಗಂದ್ರೆ ಈಗ ದಟ್ ಈ ಎ ಬಿ ಸಿ ಒಳಗೆ ಏನ್ರಿ? tan C is equal to opposite side divided by adjacent side. ಅಪೋಸಿಟ್ ಸೈಡ್ ಅಂದ್ರೆ ಏನದ್ರಿ? ಎ ಬಿ ಅದ. ಓಕೆ, adjacent side ಅಂದ್ರೆ ಏನದ್ರಿ? ಬಿ ಸಿ ಅದ. tan C ಅಂದ್ರೆ ಏನೈತ್ರಿ? tan 45 is equal to ಎ ಬಿ ಲೆಂತ್ ಏನದ್ರಿ? ಇಲ್ಲಿ 40 ಐತಿ, ಇಲ್ಲಿ h ಐತಿ. ಹಂಗಂದ್ರೆ ಇದನ್ನ 40 ಪ್ಲಸ್ h ಅನ್ಕೊಳ್ಳೋಣ. ಬಿ ಸಿ ಅಂದ್ರೆ ಏನೈತ್ರಿ? ಗೊತ್ತಿಲ್ಲ, ಅದು x ಅನ್ಕೊಳ್ಳೋಣ. tan 45 ಅಂದ್ರೆ 1 ಬರ್ತೈತಿ. 1 is equal to x ಈ ಕಡೆ ತೊಗೊಂಡ್ಬಿಡನ್ರಿ, ಇದೇನಾಗತ್ತೆ ಅಂದ್ರೆ ಇಂಟು ಎಕ್ಸ್ ಆಗ್ತತಿ. tan 45 ಅಂದ್ರೆ 1, x ಈ ಕಡೆ ಹೋದ್ರೆ ಇಂಟು ಎಕ್ಸ್ ಆಗುತ್ತೆ, is equal to 40 ಪ್ಲಸ್ h. ಅಂದ್ರೆ ಏನಾಗತ್ರಿ? x is equal to 40 ಪ್ಲಸ್ h. ಓಕೆ, ರೈಟ್. ಇದು ಒಂದು ಇಕ್ವೇಶನ್ ಬಂತು. ಈಗ ಎರಡನೇ ಟ್ರಯಾಂಗಲ್ ಅನ್ನ ಕನ್ಸಿಡರ್ ಮಾಡ್ರಿ. ಅದೇನಾಗತ್ರಿ? tan ಇಲ್ಲಿ ಸಿ ಅಂತ ಬರೆಯಲ್ರಿ, ನಾ ಡೈರೆಕ್ಟ್ ಆಗಿ tan 30 ಅಂತ ಬರ್ದ್ಬಿಡ್ತೀನಿ. ಅಪೋಸಿಟ್ h ಅದ, ಅಡ್ಜಸೆಂಟ್ x ಅದ, h ಡಿವೈಡೆಡ್ ಬೈ x ಆಗ್ತತಿ. ಸೊ ಈ tan 30 ಅಂದ್ರೆ ಏನ್ರಿ? 1/√3 is equal to h ಡಿವೈಡೆಡ್ ಬೈ x. x ಈ ಕಡೆ ಹೋಗ್ಲಿ, h ಇದು ಈ ಕಡೆ ಬರ್ಲಿ, ಇದೇನಾಗತ್ರಿ? √3 h ಆಗ್ತತಿ. ನಮ್ಗೆ ಏನ್ ಬೇಕ್ರಿ? h ಬೇಕಾ x ಬೇಕಾ? x ಬೇಕು. x ಬೇಕು ಅಂತಂದ್ರೆ ದಟ್ ಇದನ್ನ ನಾವು ಬದ್ ಮಾಡ್ಕೊಳ್ಳೋಣ. ಏನ್ ಮಾಡ್ಕೊಳ್ಳೋಣ ಅಂತಂದ್ರೆ ಇದ್ರ ಬದಲಿ ನಾವೇನ್ ಬರೆಯೋಣ ಅಂತಂದ್ರೆ h is equal to ಇದನ್ನ ಈ ಕಡೆ ಹಾಕಣ್ರಿ, ಇದನ್ನ ಈ ಕಡೆ ಹಾಕೋಣ. ಅಂದ್ರೆ ಇದೇನಾಗತ್ರಿ? x ಮೈನಸ್ 40 is equal to h ಆಗುತ್ತೆ. ಇದು ದಟ್ ಇಲ್ಲಿ ಇದು ಯಾವ ರೀತಿ ಬರೆಯೋಣ ಅಂತಂದ್ರೆ ದಟ್ h ಏನ್ರಿ? x ಈ ಕಡೆ ಹೋದ್ರೆ x ಬಾಗ್ಲೆ √3 is equal to h ಆಗತ್ರಿ. ಅಥವಾ ನಾವ್ ಇದನ್ನ ಓಕೆ, ಇದು ಇದೇ ರೀತಿ. ಓಕೆ, ಇದನ್ನ ಯಾಕೆ ಹಿಂಗ್ ಬರ್ಕೊಳಕತ್ತೀವಿ? ಯಾಕಂದ್ರೆ ನಮಗೆ x ಬೇಕು, ಈ ಡಿಸ್ಟೆನ್ಸ್ ಬೇಕು. ಅದ್ರ ಸಂಬಂಧ ನಾವ್ ಏನ್ ಮಾಡ್ತೀವಿ ಅಂತಂದ್ರೆ h is equal to ಅನ್ನೋ ತರ ಬರ್ಕೋತೀವಿ. ಅಂದ್ರೆ ನಮ್ಗೆ h ಹೋಗುತ್ತೆ, x ಅಷ್ಟೇ ಉಳಿತೈತ್ರಿ. ಇಲ್ಲಿ ಇದನ್ನ ಎರಡು ನೋಡಿದ್ರೆ, ಇದನ್ನ ಮತ್ತೆ ಇದನ್ನ ನೋಡಿದ್ರೆ ಏನಪ್ಪಾ ಅಂದ್ರೆ ಎರಡು ಈಕ್ವಲ್ ಅದಾವ್ರಿ. ಇದು h ಈಕ್ವಲ್ ಟು ಐತಿ, ಇದು h ಈಕ್ವಲ್ ಟು ಐತಿ. ಹಂಗಂದ್ರ x ಮೈನಸ್ 40 is equal to x ಬಾಗ್ಲೆ √3 ಆಗ್ತೈತಿ. ಸರಿನಾ? ರೈಟ್. x ಒಂದ ಕಡೆ ಬರ್ಲಿ, 40 ಒಂದ್ ಕಡೆ ಬರ್ಲಿ, x ಈ ಕಡೆ ಹಾಕೋಣ. ಇದು x ಬಾಗ್ಲೆ √3 ಆಗುತ್ತೆ. 40 ಬಲ್ಗಡೆ ಹೋದ್ರೆ ಇದು 40 ಆಗುತ್ತೆ. ಇಲ್ಲಿ ಕೆಳಗಡೆ ಏನು ಇಲ್ಲ ಅಂದ್ರೆ 1 ಇರ್ತೈತಿ. LCM ಏನ್ ಬರ್ತೈತ್ರಿ? √3 ಬರ್ತೈತಿ. √3 ಒಂದ್ಲೆ ಅಂದ್ರೆ ಇದು √3x ಮೈನಸ್ x is equal to 40. ಓಕೆ, ಇದ್ರೊಳಗೆ x ಕಾಮನ್ ತೆಗೆದ್ರೆ ಅಂದ್ರೆ ಇಲ್ಲಿ ಏನ್ ಬರ್ತ್ರಿ? √3 ಮೈನಸ್ 1 ಬರ್ತೈತಿ. ಇದು √3 ಬಲ್ಗಡೆ ಹೋದ್ರೆ 40 √3 ಆಗ್ತೈತಿ. ಅಂದ್ರೆ x ಏನಾಗತ್ರಿ? x is equal to 40 √3 ಬಾಗ್ಲೆ √3 ಮೈನಸ್ 1. ಓಕೆ, ಸೊ ಆಪ್ಷನ್ಸ್ ಅನ್ನ ನೋಡಿದ್ರೆ ಇದ್ರೊಳಗೆ ಯಾವ್ದು ಆಪ್ಷನ್ ಇಲ್ಲ ರೀ. ಯಾಕಿಲ್ಲ ಅಂತಂದ್ರೆ ಡಿನಾಮಿನೇಟರ್ ಒಳಗೆ ನಮಗೆ ರೂಟ್ ಇರ್ಲಿಕ್ಕಿಲ್ಲ. ಅದ್ರ ಸಂಬಂಧ ಇದನ್ನೇನ್ ಮಾಡ್ರಿ? ರಾಷನಲೈಸ್ ಮಾಡೋಣ, ಅಕರ್ಣೀಕಾರಕವನ್ನ ತಗೊಳ್ಳಂತ. √3 ಮೈನಸ್ 1 ಅದ, ಇದೇನ್ ಬರ್ತ್ರಿ? √3 ಪ್ಲಸ್ 1 ಬರ್ತತಿ. ಇದು √3 ಪ್ಲಸ್ 1 ಬರ್ತತಿ. ಹಂಗಂದ್ರೆ ಇದೇನಾಗತ್ರಿ? 40 √3 ಓಕೆ ಇಂಟು √3 ಪ್ಲಸ್ 1
ಡಿವೈಡೆಡ್ ಬೈ ಇವೆರಡು ಏನಂತಂದ್ರೆ ಎ ಮೈನಸ್ ಬಿ ಇಂಟು ಎ ಪ್ಲಸ್ ಬಿ ರೂಪದಾಗ ಐತಿ. ಅಂದ್ರೆ ಇದೇನಾಗುತ್ತೆ √3 ಸ್ಕ್ವೇರ್ ಮೈನಸ್ 1 ಸ್ಕ್ವೇರ್ ಆಗುತ್ತೆ. ಸ್ಕ್ವೇರ್ ಸ್ಕ್ವೇರ್ ಕ್ಯಾನ್ಸಲ್ ಆದ್ರೆ ಇಲ್ಲಿ ಏನ್ ಬರ್ತ್ರಿ 40√3 ಇಂಟು √3 ಪ್ಲಸ್ 1 ಬಾಗ್ಲೆ ಇಲ್ಲಿ ಸ್ಕ್ವೇರ್ ಸ್ಕ್ವೇರ್ ಕ್ಯಾನ್ಸಲ್ ಆದ್ರೆ ಇಲ್ಲಿ 3 ಉಳಿತೈತಿ. ಇದು 1 ಸ್ಕ್ವೇರ್ ಅಂದ್ರೆ 1 ಆಕೈತಿ. 3 ಒಳಗೆ 1 ಹೋದ್ರೆ 2 ಆಯ್ತು. 2 ಒಂದ್ಲೆ 2 2 2 4 ಮುಂದೊಂದು 0 ಅಂದ್ರೆ 20√3 ಇಂಟು √3 ಪ್ಲಸ್ 1 ಮೀಟರ್ ಆಗಿರ್ತೈತಿ. ಆಪ್ಷನ್ಸ್ ಅನ್ನ ನೋಡಿದ್ರೆ ಆಪ್ಷನ್ 4 ಸರಿಯಾದಂತ ಉತ್ತರ ಆಗಿರ್ತೈತಿ. ಸೊ ಇಷ್ಟೆಲ್ಲ ಮಾಡ್ಬೇಕನ್ರಿ. ದಟ್ ಇಲ್ಲಿ ನಿಮ್ ಕ್ಯಾಲ್ಕುಲೇಷನ್ ಮಾಡ್ಲಿಕ್ಕೆ ನಾ ಎಲ್ಲಾನು ಮಾಡಿ ತೋರಿಸಿದೆ. ನಿಮ್ಗೆ ಇಷ್ಟೆಲ್ಲ ಬರೆಯುವಂತ ಅವಶ್ಯಕತೆ ಇರಲಿ, ಸ್ವಲ್ಪ ಬೇಗ ಬೇಗ ಆಗಿರ್ತೈತಿ. ಆ ನಂತರ ಒಂದೊಂದ್ ಲೆಕ್ಕ ಸ್ವಲ್ಪ ಎರಡ ಸ್ಟೆಪ್ನಾಗ ಮುಗಿದಿರ್ತಾವ, ಒಂದೊಂದು ಟೈಮ್ ತಗೋತಿರ್ತಾವು. ದಟ್ ಎರಡು ಏನಪ್ಪಾ ಅಂದ್ರೆ ಬ್ಯಾಲೆನ್ಸ್ ಆಗೋ ತರ ಕ್ವಶನ್ ಪೇಪರ್ ಇರ್ತದೆ. ಓಕೆ, ನಂತರ 105ನೇ ಪ್ರಶ್ನೆ ಏನದ ನೋಡ್ರಿ. ಸೊ ಇದು ಎಪಿ ಮೇಲೆ ಅದ, ಇದಕ್ಕೆ ಟೈಮ್ ತಗೋತೈತಿ. ಸೊ ಇದನ್ನ ಪಾಸ್ ಮಾಡ್ಕೊಂಡು ಕಾಪಿ ಮಾಡ್ಕೊಡ್ರಿ. 105ನೇ ಪ್ರಶ್ನೆಯನ್ನ ಡಿಸ್ಕಸ್ ಮಾಡೋಣ. ನೆಕ್ಸ್ಟ್ 105ನೇ ಪ್ರಶ್ನೆ ಏನದ ನೋಡ್ರಿ. pth term e and qth term of an AP are 1 by q and 1 by p respectively, then the first term of the AP is. pth term ಮತ್ತೆ qth term ಕೊಟ್ಟಾರಿ. ಆನಂತರ ದಟ್ ಫಸ್ಟ್ ಟರ್ಮ್ ನ ಏನಾಗಿರ್ತೈತಿ ಅಂತ ಕೇಳಕತ್ತಾರ. ಓಕೆ, pth term ಏನದ ಅಂತಂದ್ರೆ pth term ಅಂತಂದ್ರೆ ನಾವು ಮೆಥಮೆಟಿಕಲಿ ಯಾವ ರೀತಿ ಬರ್ತೀವ್ರಿ, AP ಅಂತ ಬರ್ಕೋತೀವಿ. AP ಅಂದ್ರೆ ಆ AP ಅಲ್ಲ ರೀ, ಅಂದ್ರೆ ಅದು ಅರ್ಥಮೆಟಿಕ್ ಪ್ರೊಷನ್, ಇದು ಬೇರೆ. AP ಅಂದ್ರೆ ಏನ್ರಿ pth term ಇದೇನದ ಅಂದ್ರೆ 1 ಡಿವೈಡೆಡ್ ಬೈ q ಅದ. ಇನ್ನೊಂದು ಏನ್ ಕೊಟ್ಟಾರ ಅಂತಂದ್ರೆ ದಟ್ qth term ಕೊಟ್ಟಾರ, ಅಂದ್ರೆ AQ ಏನದ ಅಂದ್ರೆ 1 ಡಿವೈಡೆಡ್ ಬೈ p ಅದ. ಓಕೆ, ದೆನ್ ದ ಫಸ್ಟ್ ಟರ್ಮ್ ಆಫ್ ದ AP, ಫಸ್ಟ್ ಟರ್ಮ್ ಏನಾಗಿರ್ತೈತಿ ಅಂತ ಕೇಳಾಕತ್ತಾರೆ. ಓಕೆ, ನಮಗ ಸೂತ್ರ ಗೊತ್ತದ್ರಿ ಏನ್ರಿ, an is equal to a plus n minus 1 into d. ಹಂಗಂತ pth term ಅಂತಂದ್ರೆ n ಇದ್ದಲ್ಲಿ p ಹಾಕ್ತೀವಿ, ಅಂದ್ರೆ ಇದೇನಾಗತ್ರಿ a plus p minus 1 into d is equal to 1 divided by q ಆಗುತ್ತೆ. ಆಗ್ಬೋದಾ? ರೈಟ್. ಸೊ ನಂತರ ಇದು pth term ಆಯ್ತು. qth term ಅಂತಂದ್ರೆ ಇದೇನಾಗತ್ರಿ n ಇದ್ದಲ್ಲಿ q ಹಾಕ್ತೀವಿ, ಇದೇನಾಗುತ್ತೆ q minus 1 into d is equal to 1 divided by p ಇದಾಗುತ್ತೆ. ಓಕೆ, ರೈಟ್. ಸೊ ನಮಗೆ ಇಲ್ಲಿ ಎರಡು ಇಕ್ವೇಶನ್ ಅದಾವು. ನಮಗ ಬೇಕಾಗಿರೋದು ಏನಪ್ಪಾ ಅಂದ್ರೆ ಪಿ ಕ್ಯೂ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ಬೇಡ, ಎ ಮತ್ತೆ ಡಿ ಬಗ್ಗೆ ನಾವು ಓರಿ ಆಗೋಣಂತ. ಸೊ ನಮ್ಗೆ ಇಲ್ಲಿ ಎ ಮತ್ತೆ ಡಿ ವ್ಯಾಲ್ಯೂ ಕಂಡುಹಿಡಿಬೇಕು. ಡಿ ಬೇಡ, ನಮ್ಗೆ ಎ ಬೇಕ್ರಿ. ಓಕೆ, ಸೊ ಎ ಬೇಕು ಅಂತಂದ್ರೆ ಏನ್ ಮಾಡೋಣ ಅಂತಂದ್ರೆ ಇದ್ರ ಮೊದ್ಲಕ್ಕೆ ಏನ್ ಮಾಡೋಣ್ರಿ, ಇದು ಮೈನಸ್ ಮಾಡೋಣ. ಮೊದ್ಲಕ್ಕೆ ನಮ್ಗೆ ಏನಪ್ಪಾ ಅಂದ್ರೆ ಎ ಹೋಗಿ ಡಿ ಅಷ್ಟೇ ನಮಗ ವ್ಯಾಲ್ಯೂ ಬರ್ತೈತಿ. ಸೊ ಡಿ ಬಂತು ಅಂತಂದ್ರೆ ನಮಗ ಅದಾದ ನಂತರ ಎ ಅನ್ನ ನಾವು ಫೈಂಡ್ ಮಾಡ್ಲಿಕ್ಕೆ ಬಂದಿರ್ತೈತಿ. ಓಕೆನಾ? ರೈಟ್. ಈಗ ಇದನ್ನ ಮೈನಸ್ ಮಾಡಿದ್ರೆ ಏನಾಗುತ್ತೆ, ಇದು ಇಲ್ಲಿ ಏನಾಗುತ್ತೆ ಅಂದ್ರೆ ಇದು ಸೈನ್ ಇದು ಚೇಂಜ್ ಆಗುತ್ತೆ, ಇದು ಮೈನಸ್ ಆಗುತ್ತೆ, ಇದು ಮೈನಸ್ ಆಗುತ್ತೆ, ಇದು ಮೈನಸ್ ಆಗುತ್ತೆ. ಸೊ ಇದು ಎರಡು ಕ್ಯಾನ್ಸಲ್ ಆಗಿ 0 ಆಗ್ತೈತಿ. ಇಲ್ಲಿ ಏನ್ ಬರ್ತೈತ್ರಿ p ಮೈನಸ್ 1 ಇಂಟು ಡಿ ಮೈನಸ್ q ಮೈನಸ್ 1 ಇಂಟು ಡಿ. ಇಲ್ಲಿ ಏನ್ ಬರ್ತ್ರಿ 1 ಬಾಗ್ಲೆ q ಮೈನಸ್ 1 ಬಾಗ್ಲೆ p ಬಂದಿರ್ತೈತಿ. ಸೊ ಇದ್ರೊಳಗ ಇದನ್ನ ಫಸ್ಟ್ ಬರ್ಕೋತೀವಿ, ಮೈನಸ್ ಇದನ್ನ ಸೆಕೆಂಡ್ ಬರ್ಕೋತೀವಿ, ಇದನ್ನ ಫಸ್ಟ್ ಬರ್ಕೋತೀವಿ, ಇದನ್ನ ಸೆಕೆಂಡ್ ಬರ್ಕೋತೀವಿ. ಆಗ್ಬೋದಾ? ರೈಟ್. ಇವೆರಡರೊಳಗೂ ಏನ್ ನಾವು ಇದೇನಪ್ಪಾ ಅಂದ್ರೆ ಡಿ ಸೇಮ್ ಐತಿ, ಡಿ ಕಾಮನ್ ಐತಿ, ಇದನ್ನ ತೆಗಿಯೋಣ. ಅಂದ್ರೆ ಇದೇನಾಗತ್ರಿ p ಮೈನಸ್ 1 ಈ ಕಡೆ ಬರ್ತೈತಿ, ಮೈನಸ್ ಇಲ್ಲಿ ಏನ್ ಬರ್ತೈತ್ರಿ q ಮೈನಸ್ 1 ಬರ್ತೈತಿ. ಓಕೆ, ರೈಟ್. ದಿಸ್ ಇಸ್ ಈಕ್ವಲ್ ಟು ಇಲ್ಲಿ ಇವೆರಡರದ್ದು ಎಲ್ಸಿಎಂ ತೆಗೆದ್ವಿ ಅಂದ್ರೆ ಪಿ ಕ್ಯೂ ಬರ್ತೈತಿ. ಇಲ್ಲಿ p ಲಿಂದ ಗುಣಿಸೋಣ, ಇಲ್ಲಿ q ಲಿಂದ ಗುಣಿಸೋಣ, ಅಂದ್ರೆ ಇದೇನಾಯ್ತ್ರಿ p ಮೈನಸ್ q ಆಗಿರ್ತೈತಿ. ಓಕೆ, ಇದು ಮುಂದುವರೆದ್ರೆ ಏನಾಗ್ತೈತಿ, ಇದೇನಾಗುತ್ತೆ ಡಿ ಇಂಟು p ಮೈನಸ್ 1 ಬ್ರಾಕೆಟ್ ಅನ್ನು ತೆಗೆಯೋಣ. ಇದು ಬ್ರಾಕೆಟ್ ತೆಗೆದ್ರೆ ಇದು ಮೈನಸ್ q ಆಗುತ್ತೆ, ಪ್ಲಸ್ 1 ಆಗುತ್ತೆ, ಇಸ್ ಈಕ್ವಲ್ ಟು p ಮೈನಸ್ q ಡಿವೈಡೆಡ್ ಬೈ ಪಿ ಕ್ಯೂ. ಓಕೆ, ಮೈನಸ್ 1 ಪ್ಲಸ್ 1 ಕ್ಯಾನ್ಸಲ್ ಐತ್ರಿ. ಇಲ್ಲಿ ಏನ್ ಬರ್ತೈತಿ ಅಂತಂದ್ರೆ ಡಿ ಇಂಟು p ಮೈನಸ್ q ಇಸ್ ಈಕ್ವಲ್ ಟು p ಮೈನಸ್ q ಡಿವೈಡೆಡ್ ಬೈ ಪಿ ಕ್ಯೂ. ಓಕೆ, p ಮೈನಸ್ q ಗೆ p ಮೈನಸ್ q ಹೋಯ್ತು, ಅಂದ್ರೆ d ವ್ಯಾಲ್ಯೂ ಏನ್ ಬರ್ತೈತಿ ಅಂದ್ರೆ 1 ಡಿವೈಡೆಡ್ ಬೈ ಪಿ ಕ್ಯೂ ಬರ್ತೈತಿ. ಇದಂದ್ರೆ ಅವ್ರು ಕೇಳಿದ್ದು ಇದಲ್ಲ ರೀ, ಅವ್ರು ಕೇಳಿದ್ದು ಫಸ್ಟ್ ಟರ್ಮ್, ನಮ್ಗೆ ಎ ಬೇಕು. ಸೊ ಇವು ಎರಡು ಇಕ್ವೇಶನ್ ಅದಾವಲ್ರಿ, ಈ ಎರಡರೊಳಗೆ ಯಾವ್ದಾರ ಒಂದು ಇಕ್ವೇಶನ್ ಒಳಗೆ ಇದ್ರ ವ್ಯಾಲ್ಯೂ ಹಾಕ್ರಿ. ನಾನು ಮೊದಲೇ ಇಕ್ವೇಶನ್ ಒಳಗೆ ಹಾಕ್ಬಿಡ್ತೀನಿ. ಇದೇನಾಗತ್ತಪ್ಪ ಅಂತಂದ್ರ ಫ್ರಮ್ 1 ಏನಾಗತ್ರಿ ಎ ಪ್ಲಸ್ p ಮೈನಸ್ 1 ಡಿ ಅಂದ್ರೆ ಏನದ್ರಿ 1 ಡಿವೈಡೆಡ್ ಬೈ ಪಿ ಕ್ಯೂ ಇಸ್ ಈಕ್ವಲ್ ಟು 1 ಡಿವೈಡೆಡ್ ಬೈ ಕ್ಯೂ. ನಮಗೆ ಎ ಬೇಕು. ಸೊ ಎ ಪ್ಲಸ್ ಎ ಇಸ್ ಈಕ್ವಲ್ ಟು ಇದು ಇಷ್ಟನ್ನು ಈ ಕಡೆ ಹಾಕ್ಬಿಡೋಣ. ಓಕೆ, ಇದು ಇನ್ನೊಂದು ಸ್ಟೆಪ್ ಬರ್ಕೋತೀನಿ ನಾ ಇಲ್ಲಿ. ಇದೇನಾಗುತ್ತೆ p ಮೈನಸ್ 1 ಡಿವೈಡೆಡ್ ಬೈ ಪಿ ಕ್ಯೂ ಇಸ್ ಈಕ್ವಲ್ ಟು 1 ಡಿವೈಡೆಡ್ ಬೈ ಕ್ಯೂ ಆಗುತ್ತೆ. ಸೊ ಎ ಬೇಕು ಅಂದ್ರೆ ಇದನ್ನ ರೈಟ್ ಸೈಡ್ ತಗೊಂಡು ಹೋಗೋಣ. ಅಂದ್ರೆ ಇದೇನಾಗುತ್ತೆ 1 a ಇಸ್ ಈಕ್ವಲ್ ಟು 1 ಡಿವೈಡೆಡ್ ಬೈ ಕ್ಯೂ ಮೈನಸ್ p ಮೈನಸ್ 1 ಡಿವೈಡೆಡ್ ಬೈ ಪಿ ಕ್ಯೂ ಆಗುತ್ತೆ. p ಮೈನಸ್ 1 ಡಿವೈಡೆಡ್ ಬೈ ಪಿ ಕ್ಯೂ ಆಗುತ್ತೆ. ಸರಿನಾ?
ರೈಟ್. ಈಗ ದಟ್ ಇಲ್ಲಿ ಇದು ಏನ್ ಮಾಡ್ಬೋದ್ರಿ, ಇಲ್ಲಿ ಏನಪ್ಪಾ ಅಂದ್ರೆ ದಟ್ ಎರಡದು LCM ತೆಗೆದ್ರೆ ಅಂದ್ರೆ ಪಿ ಕ್ಯೂ ಬರ್ತೈತಿ. ಇಲ್ಲಿ ಕ್ಯೂ ಕ್ಯೂ ಇದಕ್ಕೆ ಕ್ಯೂ ಬರ್ತೈತಿ, ಇಲ್ಲಿ ಪಿ ಎಕ್ಸ್ಟ್ರಾ ಐತ್ರಿ. ಇಲ್ಲಿ ಏನ್ ಬೇಕು ಅಂದ್ರೆ ಪಿ ಲಿಂದ ಗುಣಿಸ್ತೀವಿ, ಇಲ್ಲಿ ಏನ್ ಮಾಡ್ತೀವಿ ಅಂದ್ರೆ 1 ಲಿಂದ ಗುಣಿಸ್ತೀವಿ. ಪಿ ಇಂಟು 1 ಪಿ, ಇದಕ್ಕೆ 1 ಲಿಂದ ಗುಣಿಸಿದ್ರೆ ಏನಾಗ್ತ್ರಿ, ಪಿ ಮೈನಸ್ 1, ಹಿಂದ್ಗಡೆ ಮೈನಸ್ ಐತಿ, ಇವೆರಡಕ್ಕೂ ಬ್ರಾಕೆಟ್ ಹಾಕಿ ಬರ್ಕೊಳ್ಳೋಣ. ಓಕೆ, ಸೊ ದಿಸ್ ಇಸ್ ಈಕ್ವಲ್ ಟು ಪಿ ಮೈನಸ್ ಪಿ ಮೈನಸ್ ಇಂಟು ಮೈನಸ್ ಪ್ಲಸ್ ಡಿವೈಡೆಡ್ ಬೈ ಪಿ ಕ್ಯೂ. ಮೈನಸ್ ಪ್ಲಸ್ ಕ್ಯಾನ್ಸಲ್ ಆಗ್ತೈತಿ, ಇಲ್ಲಿ ಏನ್ ಬರ್ತೀರಿ 1 ಡಿವೈಡೆಡ್ ಬೈ ಪಿ ಕ್ಯೂ ಬಂದಿರ್ತೈತಿ. ಸೊ ಆನ್ಸರ್ಸ್ ಅನ್ನ ನೋಡಿದ್ರೆ ದಟ್ ಆಪ್ಷನ್ 3 1 ಡಿವೈಡೆಡ್ ಬೈ ಪಿ ಕ್ಯೂ ಇಸ್ ದ ರೈಟ್ ಆನ್ಸರ್. ಇಲ್ಲಿ ಎ ಮತ್ತೆ ಡಿ ಎರಡು ಸೇಮ್ ಬರಾಕತ್ತವು, ಎಲ್ಲಾ ಟೈಮ್ ಒಳಗೂ ಎರಡು ಸೇಮ್ ಬರಲ್ಲ ರೀ. ಓಕೆ ರೈಟ್. ಸೊ ನೆಕ್ಸ್ಟ್ 106ನೇ ಪ್ರಶ್ನೆ ಏನದ ನೋಡ್ರಿ. ಇನ್ ದ ಗಿವನ್ ಫಿಗರ್ O is center of the circle, AB is diameter of the circle, angle AB is equal to 30 degree, angle DOB equal to 90 degree, sorry, and AC equal to 4 centimeter. The measurement of BD is, BD value ಏನಾಗಿರ್ತೈತಿ ಅಂತ ಕೇಳಕತ್ತಾರೆ. ಮೊದಲಕ್ಕೆ ಡಯಾಗ್ರಾಮ್ ಅನ್ನ ನಾ ಡ್ರಾ ಮಾಡ್ಕೋತೀನಿ. ಸರ್ಕಲ್, ಓಕೆ ರೈಟ್, ಇದು ಇಲ್ಲಿ 90 ಡಿಗ್ರಿ ಅದ. ಓಕೆ, ಆ ನಂತರ ಇಲ್ಲಿ ಎರಡು ಕಾರ್ಡ್ಸ್ ಅನ್ನ ಕೊಟ್ಟಿದ್ದಾರೆ. ರೈಟ್, ಎ ಬಿ, ಇದು ಸಿ, ಇದು ಡಿ, ಇದು 90, ಇದು ಓ ಅದ, ಇದು 30 ಡಿಗ್ರಿ ಅದ. ಸರಿನಾ? ಇದು 4 ಸೆಂಟಿಮೀಟರ್ ಅದ ರೀ, ಇದು 4 ಸೆಂಟಿಮೀಟರ್ ಅದ. ಓಕೆ, ಆಂತರ ಅವ್ರು ಏನ್ ಕೇಳಿದಾರಿ, ದಟ್ ಲಾಸ್ಟಿಗೆ ಅವ್ರು ಕೇಳಿರುವಂತ ಲೆಂತ್ ಯಾವ್ದಪ್ಪ ಅಂತಂದ್ರೆ ಈ ಬಿ ಡಿ ಲೆಂತ್ ಏನಾಗಿರ್ತೈತಿ ಅಂತ ಕೇಳತ್ತ. ಈ ಬಿ ಡಿ ಲೆಂತ್ ನಾವು ಫೈಂಡ್ ಮಾಡಬೇಕು. ಬಿ ಡಿ ಇಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್. ಓಕೆ ಸರಿ, ನಮಗ ಇಲ್ಲೇನಪ್ಪಾ ಅಂತಂದ್ರೆ ರೇಡಿಯಸ್ ಗೊತ್ತಾಗ್ತಂದ್ರೆ ನಮಗ್ ಬಿಡಿ ಗೊತ್ತಾಗ್ತದ್ರಿ. ಸಿಂಪಲ್. ರೇಡಿಯಸ್ ಗೊತ್ತಾದ್ರೆ ಹೆಂಗ್ ಬಿಡಿ ಗೊತ್ತಾಕೈತ್ರಿ, ಓಡಿ ಮತ್ತು ಓಬಿ ಗೊತ್ತಾದ್ವು ಅಂತಂದ್ರೆ ಇದು ರೈಟ್ ಆಂಗಲ್ ಟ್ರಯಾಂಗಲ್ ಒಳಗ ಇವೆರಡು ಗೊತ್ತಾದ್ವು ಅಂದ್ರೆ ಇದ್ರ ಸೈಡ್ ಅನ್ನ ನಾವು ಈಸಿಯಾಗಿ ಕಂಡುಹಿಡಿಬಹುದು. ಓಕೆ, ಅದು ಗೊತ್ತಾಗಬೇಕಂದ್ರೆ ನಮ್ಗೆ ಏನ್ ಗೊತ್ತಾಗ್ಬೇಕ್ರಿ, ನಮ್ಗೆ ಎ ಬಿ ಲೆಂತ್ ಸಿಕ್ತು ಅಂತಂದ್ರೆ ಡಯಾಮೀಟರ್ ಸಿಗ್ತತಿ. ಅಂದ್ರೆ ಇದೇನಪ್ಪಾ ಅಂದ್ರೆ ಇದು ಅದ ರೇಡಿಯಸ್ ಡಯಾಮೀಟರ್ ಹಾಫ್ ಇರ್ತತಿ. ಈ ಲೆಂತ್ ಬೇಕು ನಮ್ಗೆ. ಈ ಲೆಂತ್ ಬೇಕಂದ್ರೆ ಹೆಂಗ್ ಮಾಡ್ಬೇಕ್ರಿ, ಇದು ಸೆಮಿ ಸರ್ಕಲ್ ಅದ, ಹಂಗಂದ್ರೆ ಇದು ಆಂಗಲ್ ಏನಾಗಿರ್ತೈತಿ ಅಂತಂದ್ರೆ 90 ಡಿಗ್ರಿ ಆಗಿರ್ತೈತಿ. ಯಾಕಂದ್ರೆ ನಮಗ್ ಗೊತ್ತು ಒಂದು ಸೆಮಿ ಸರ್ಕಲ್ ಒಳಗಿರುವಂತ ಆಂಗಲ್ 90 ಡಿಗ್ರಿ ಇರ್ತೈತಿ. ಓಕೆ, ಇದು 90 ಡಿಗ್ರಿ ಐತಿ, ಇದು 30 ಡಿಗ್ರಿ ಐತಿ, ಇದು 4 ಸೆಂಟಿಮೀಟರ್ ಐತಿ. ಹಂಗಂದ್ರೆ ಎ ಬಿ ಕಂಡುಹಿಡಿಬೋದಾ? ಕಂಡುಹಿಡಿಬಹುದು. ಹೆಂಗಪ್ಪ ಅಂತಂದ್ರೆ ಫ್ರಮ್ ರೈಟ್ ಆಂಗಲ್ ಟ್ರಯಾಂಗಲ್, ಇಲ್ಲಿ ಎರಡು ರೈಟ್ ಆಂಗಲ್ ಟ್ರಯಾಂಗಲ್ ಅದಾವ್ರಿ. ರೈಟ್ ಆಂಗಲ್ ಟ್ರಯಾಂಗಲ್ ಏನ್ರಿ, ಎ ಸಿ ಬಿ. ಈ ಎ ಸಿ ಬಿ ರೈಟ್ ಆಂಗಲ್ ಟ್ರಯಾಂಗಲ್ ತಗೊಂಡಿದ್ವಿ ಅಂತಂದ್ರೆ ದಟ್ ನಮ್ಗ ಇಲ್ಲಿ ಏನ್ ಹೇಳ್ಬೋದ್ರಿ, ಈ 30 ಡಿಗ್ರಿಗೆ ಇದು ಅಪೋಸಿಟ್ ಆಗತ್ತ. ಈ ಎ ಬಿ ಅನ್ನೋದು ಏನಪ್ಪಾ ಅಂದ್ರೆ ಹೈಪೋಟ್ಯೂಸ್ ಆಗತ್ರಿ. ಈ ಎ ಬಿ ಅನ್ನೋದು ಹೈಪೋಟ್ಯೂಸ್ ಆಗ್ತತಿ, ಹೌದಾ? ಆ ನಂತರ ಇದೇನಾಗತ್ರಿ, ಇದು ಅಪೋಸಿಟ್ ಆಗ್ತತಿ. ಅಪೋಸಿಟ್ ಮತ್ತು ಹೈಪೋಟ್ಯೂಸ್ ಇರುವಂತ ಟ್ರಿಗ್ನೋಮೆಟ್ರಿ ರೇಷಿಯೋ ಯಾವ್ದದ ಅಂತಂದ್ರ ದಟ್ ಸೈನ್ ಅದ, ದಟ್ ಈಸ್ ಸೈನ್ 30 is equal to ಅಪೋಸಿಟ್ ಎ ಸಿ ಡಿವೈಡೆಡ್ ಬೈ ಎ ಬಿ. 30 ಅಂದ್ರೆ ಎಷ್ಟ್ರಿ, ಸೈನ್ 30 ಅಂದ್ರೆ 1/2. ಹೌದಾ? ಎ ಸಿ ಅಂದ್ರೆ ಎಷ್ಟು ಅದರಿ, ಎ ಸಿ ಅಂದ್ರೆ 4 ಅದ, ಎ ಬಿ ಅಂದ್ರೆ ಗೊತ್ತಿಲ್ಲ. ಎ ಬಿ ಎಡಗಡೆ ಹೋಗ್ಲಿ, ದಟ್ ಇದೇನಾಗತ್ರಿ, ಎ ಬಿ ಈ 2 ಬಲಗಡೆ ಬಂದ್ರೆ ಏನಾಗತ್ತೆ ಅಂದ್ರೆ 4 × 2 ಆಗುತ್ತೆ. ಅಂದ್ರೆ ಎ ಬಿ ಇಸ್ ಈಕ್ವಲ್ ಟು 8 ಸೆಂಟಿಮೀಟರ್ ಬರ್ತೈತಿ. ಟೋಟಲ್ ಎ ಬಿ 8 ಸೆಂಟಿಮೀಟರ್ ಐತಿ, ಓ ಬಿ ಅದರ ಅರ್ಧ ಇರ್ತೈತಿ. ಅಂದ್ರೆ ಇದೇನಾಗತ್ರಿ 4 ಸೆಂಟಿಮೀಟರ್ ಆಗ್ತತಿ. ಇದು 4 ಸೆಂಟಿಮೀಟರ್ ಅದ, ಇದು 4 ಸೆಂಟಿಮೀಟರ್ ಅದ. ಸರಿನಾ? ಇವೆರಡು 4 ಸೆಂಟಿಮೀಟರ್. ಓಡಿನ 4 ಸೆಂಟಿಮೀಟರ್ ಐತಿ, ಓಬಿ 4 ಸೆಂಟಿಮೀಟರ್ ಐತಿ. ಯಾಕಂದ್ರೆ ಇವೆರಡು ಏನ್ರಿ ರೇಡಿಯಸ್. ಓಕೆ, ಸೊ ಹಂಗಂದ್ರೆ ಬಿಡಿ ಬೇಕು ಅಂತಂದ್ರೆ ದಟ್ ನಾವು ಏನ್ ಮಾಡ್ಬೋದು ಅಂತಂದ್ರೆ ಇನ್ ಟ್ರಯಾಂಗಲ್ ಡಿ ಒ ಬಿ ಅಥವಾ ಬಿಒಡಿ ಟ್ರಯಾಂಗಲ್ ಒಳಗ ಬಿ ಡಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಒ ಬಿ ಸ್ಕ್ವೇರ್ ಪ್ಲಸ್ ಓಡಿ ಸ್ಕ್ವೇರ್. ಒಬಿ ಸ್ಕ್ವೇರ್ ಪ್ಲಸ್ ಓಡಿ ಸ್ಕ್ವೇರ್ ಇದು ಎಲ್ಲಿಂದ ಬಂತು? ಪೈಥಾಗೋರಸ್ ಥಿಯರಮ್ನಿಂದ ಬಂತು. ಓಕೆ, ಒಬಿ ಸ್ಕ್ವೇರ್ ಅಂದ್ರೆ 4 ಐತಿ, ಓಡಿ ಸ್ಕ್ವೇರ್ ಅಂದ್ರೆ 4 ಐತಿ. ಅಂದ್ರೆ ಇದೇನಾಗತ್ರಿ 4 ಸ್ಕ್ವೇರ್ ಪ್ಲಸ್ 4 ಸ್ಕ್ವೇರ್, ಇದು 16, ಇದು 16. ಓಕೆ, ದಟ್ ಇದೇನ್ ಬಂತ್ರಿ 32 ಬಂತು. ಓಕೆ, ಸೊ ಬಿ ಡಿ ಸ್ಕ್ವೇರ್ ಅಂದ್ರೆ ಇದು 32 ಬರ್ತೈತಿ. ನಮಗ ಬಿ ಡಿ ಅಂದ್ರೆ ಏನ್ ಬರ್ತೈತಿ, ಸ್ಕ್ವೇರ್ ರೂಟ್ ಆಫ್ 32 ಬರ್ತೈತಿ. 32 ಅಂತಂದ್ರೆ 16 ಗುಂಡ್ಲೆ 2 ಅಂತ ಬರ್ಕೋಬಹುದು. 16 ಗುಂಡ್ಲೆ 2 ಅಂತಂದ್ರೆ ಈ 16 ಸ್ಕ್ವೇರ್ ರೂಟ್ ಬಂದ್ರೆ 4 ಬರ್ತೈತಿ. 4√2 ಸೆಂಟಿಮೀಟರ್ ಆನ್ಸರ್ ಆಗಿರ್ತೈತಿ. ಆಪ್ಷನ್ಸ್ ಅನ್ನ ನೋಡಿದ್ರೆ ಆಪ್ಷನ್ 1 ಸರಿಯಾದಂತ ಉತ್ತರ ಆಗಿರ್ತೈತಿ. ನಮಗ ಕಾನ್ಸೆಪ್ಟ್ ಎಷ್ಟು ಚೆನ್ನಾಗಿ ಕ್ಲಿಯರ್ ಇರ್ತಾವು ಅಷ್ಟು ಚೆನ್ನಾಗಿ ನಾವೇನಪ್ಪಾ ಅಂತಂದ್ರೆ ಆನ್ಸರ್ ಮಾಡ್ಲಿಕ್ಕೆ ಬರ್ತೈತ್ರಿ. ಸೊ ಬೇಸಿಕ್ಸ್ ಚೆನ್ನಾಗಿ ಕ್ಲಿಯರ್ ಆಗಿ ಇಟ್ಕೊಂಡ್ರಿ. ಓಕೆನಾ? ಇದನ್ನ ಪಾಸ್ ಮಾಡ್ಕೊಂಡು ಕಾತ್ ಮಾಡ್ಕೊಡ್ರಿ. 107 ಲೆಕ್ಕವನ್ನು ಡಿಸ್ಕಸ್ ಮಾಡೋದು.
ನೆಕ್ಸ್ಟ್ 107ನೇ ಲೆಕ್ಕ ಏನದ ನೋಡ್ರಿ, ವಾಟರ್ ಫ್ಲೋಸ್ ಥ್ರೂ ಎ ಸಿಲಿಂಡ್ರಿಕಲ್ ಪೈಪ್ ಆಫ್ ಇಂಟರ್ನಲ್ ಡಯಾಮೀಟರ್ 14 centimeter ಎಟ್ ಎ ಸ್ಪೀಡ್ ಆಫ್ 2 meter per second, then volume of water discharged by pipe in 1 minute. ಓಕೆ, 1 ನಿಮಿಷದೊಳಗೆ ಎಷ್ಟು ನೀರು ಏನಪ್ಪಾ ಅಂತಂದ್ರೆ ಡಿಸ್ಚಾರ್ಜ್ ಆಗ್ತೈತಿ, ಅದು ಲೀಟರ್ಸ್ ಒಳಗೆ ಹೇಳ್ರಿ ಅಂತ ಹೇಳಾಕತ್ತಾರೆ. ಓಕೆ, ಆಗ್ಲಿ, ತೊಂದರೆ ಇಲ್ಲ. ನಾವು ಮೊದ್ಲಕ್ಕೆ ಏನಪ್ಪಾ ಅಂತಂದ್ರ ಇದ್ರದ್ದು ವ್ಯಾಲ್ಯೂಮ್ ಅನ್ನ ಕಂಡಿಡಿಯೋಣ. ನಮಗ ಇದು ವ್ಯಾಲ್ಯೂಮ್ ಅನ್ನ ಕಂಡಿಡಿಯೋಣ. 1 ಮೀಟರ್ ಕ್ಯೂಬ್ ಅಂತಂದ್ರೆ ಎಷ್ಟು ಲೀಟರ್ ರೀ? 1000 ಲೀಟರ್. ಸೊ ಇದ್ರ ಮೀಟರ್ ಕ್ಯೂಬ್ ಒಳಗೆ ವ್ಯಾಲ್ಯೂಮ್ ಕಂಡಿಡಿದ್ವಿ ಅಂತಂದ್ರ ನಾವು ಅದನ್ನ ಲೀಟರ್ಗೆ ಆರಾಮಾಗಿ ಅದನ್ನ ಕನ್ವರ್ಟ್ ಮಾಡಬಹುದು. ಓಕೆ, ರೈಟ್. ಸೊ ಇಲ್ಲಿ ಏನಾದ್ರಿ, ಸಿಲಿಂಡ್ರಿಕಲ್ ಪೈಪ್ ಅದ, ಅದ್ರ ಡಯಾಮೀಟರ್ 14 ಸೆಂಟಿಮೀಟರ್ ಐತಿ ಅಂತ ಹೇಳಾಕತ್ತಾರೆ. ಡಯಾಮೀಟರ್ 14 ಸೆಂಟಿಮೀಟರ್ ಅಂದ್ರೆ ರೇಡಿಯಸ್ ಎಷ್ಟಾಗತ್ರಿ? 7 ಸೆಂಟಿಮೀಟರ್ ಆಗ್ತೈತಿ. ನಮಗೆ ಸೆಂಟಿಮೀಟರ್ ಒಳಗೆ ಬೇಡ, ಇದು ಮೀಟರ್ ಒಳಗೆ ಇರ್ಬೇಕ್ರಿ. ಅಂದ್ರೆ ಇದೇನಾಗತ್ರಿ 0.07 ಮೀಟರ್ ಆಗಿರ್ತೈತಿ. ಆಗ್ಬೋದಾ? ರೈಟ್. ಮುಂದೆ ಏನ್ ಹೇಳಕತ್ತಾರ್ರಿ, ಅದ್ರ ಸ್ಪೀಡ್ ಎಷ್ಟೈತಿ ಅಂದ್ರೆ 2 meter per second ಸ್ಪೀಡ್ ನಾಗ ನೀರ್ ಬರಾಗತೈತಿ ಅಂತ. ಹಂಗ 1 ನಿಮಿಷ ಬಂತು ಅಂತಂದ್ರೆ 1 ನಿಮಿಷಕ್ಕೆ 60 ಸೆಕೆಂಡ್ ರೀ. 1 ಸೆಕೆಂಡಿಗೆ 2 ಮೀಟರ್ ಆತಂದ್ರೆ 1 ನಿಮಿಷಕ್ಕೆ ಎಷ್ಟಪ್ಪ ಅಂತಂದ್ರೆ ಅದು ಎಷ್ಟು ದೂರ, ಇದು ದೂರಷ್ಟು ನೀರು ಬಂದಿರ್ತೈತಿ ಅಂತಂದ್ರೆ 2 ಮೀಟರ್ ಇಂಟು 60, 2 ಮೀಟರ್ ಪರ್ ಸೆಕೆಂಡ್ ಇಂಟು 60 ಸೆಕೆಂಡ್ ಅಂದ್ರೆ ಸೆಕೆಂಡಿಗೆ ಸೆಕೆಂಡ್ ಕ್ಯಾನ್ಸಲ್ ಆಯ್ತು. 6 2 12, 120 ಮೀಟರ್ ನಷ್ಟು ಏನಪ್ಪಾ ಅಂತಂದ್ರೆ ನೀರು ಬಂದಿರ್ತೈತಿ. ಡಯಾಮೀಟರ್ ಎಷ್ಟ್ರಿ? ಸಾರಿ, ರೇಡಿಯಸ್ ಎಷ್ಟು? 0.07 ಮೀಟರ್. ಇದ್ರದ್ದು ನಾವ್ ಏನ್ ಮಾಡ್ಬೇಕಂದ್ರೆ ವ್ಯಾಲ್ಯೂಮ್ ಕಂಡುಹಿಡಿಬೇಕು. ಸೊ ಇದು ಯಾವ ಆಕೃತಿ ಐತ್ರಿ? ದಟ್ ಸಿಲಿಂಡರ್ ಅದ. ಸಿಲಿಂಡರ್ ಅದ ಅಂತಂದ್ರೆ ವ್ಯಾಲ್ಯೂಮ್ ಆಫ್ ದ ಸಿಲಿಂಡರ್ ಫಾರ್ಮುಲಾ ಏನಂತಂದ್ರೆ ಪೈ ಆರ್ ಸ್ಕ್ವೇರ್ ಎಚ್. ಪೈ ಅಂದ್ರೆ 22/7, ಆರ್ ಅಂದ್ರೆ 0.07 ಇಂಟು 0.07, ಎಚ್ ಅಂದ್ರೆ ಎಷ್ಟದರಿ? 120 ಐತಿ. ಸೊ 7ಕ್ಕೆ 7 ಕ್ಯಾನ್ಸಲ್ ಆಗ್ಲಿ ಅಂದ್ರೆ 0.01 ಆಯ್ತು. ಓಕೆ, ರೈಟ್. 22 ಇಂಟು 12 ಮಾಡೋಣ. ರೈಟ್, ಬೇಡ ರೀ, 12 84, 84ಕ್ಕೆ 22ರಿಂದ ಗುಣಿಸೋಣಂತ್ರಿ. 84 ಇಂಟು 22, 22 4 88, ಕೈಲ 8, 22 8 176 ಪ್ಲಸ್ 8 ಅಂತಂದ್ರೆ 184 ಆಗ್ತೈತಿ. ಕರೆಕ್ಟಾ? ರೈಟ್, ಕರೆಕ್ಟ್ ಅದ. ಓಕೆ, ಎಷ್ಟಾಯ್ತು ಇದು? 1848 ಆಯ್ತು. ಇದ್ರೊಳಗೆ ಒಂದಿಷ್ಟು ಬಿಟ್ಟೇವಿ, ಇಲ್ಲೊಂದು 0 ಬರಬೇಕು. ಓಕೆ, ಆ ನಂತರ 4 ಸ್ಥಾನ ಬಿಟ್ಟು ಪಾಯಿಂಟ್ ಕೊಡಬೇಕು. 1 2 3 4, 1 2 3 4, 4 ಸ್ಥಾನ ಬಿಟ್ಟು ಪಾಯಿಂಟ್ ಕೊಟ್ಟಿವಿ ಅಂದ್ರೆ 1.848 ಇದೇನಂತಂದ್ರ ಮೀಟರ್ ಕ್ಯೂಬ್ ಆಯ್ತ್ರಿ. ನಮಗೆ ಇದೇನಪ್ಪಾ ಅಂತಂದ್ರೆ ಲೀಟರ್ ಒಳಗೆ ಬೇಕು. ಸೊ ಲೀಟರ್ ಒಳಗೆ ಬೇಕು ಅಂತಂದ್ರೆ ನಾವೇನ್ ಮಾಡೋಣ ಅಂತಂದ್ರೆ ಇದನ್ನ ಲೀಟರ್ ಒಳಗೆ ಕನ್ವರ್ಟ್ ಮಾಡ್ಬೇಕಂದ್ರೆ ಇಂಟು 1000 ಮಾಡ್ತೇವಿ. ಯಾಕಂದ್ರೆ 1 ಮೀಟರ್ ಕ್ಯೂಬ್ ಅಂದ್ರೆ 1000 ಲೀಟರ್. ಹಂಗಂದ್ರೆ ಇಷ್ಟು ಮೀಟರ್ ಕ್ಯೂಬ್ ಅಂತಂದ್ರೆ ಎಷ್ಟಾಗತ್ತೆ ಅಂತಂದ್ರೆ 3 ಸ್ಥಾನ ಮುಂದೆ ಹೋಗ್ತೈತಿ. 1 2 3 ಸ್ಥಾನ ಮುಂದೆ ಹೋಯ್ತು ಅಂತಂದ್ರೆ 1848 ಲೀಟರ್ ಆಗಿರ್ತೈತಿ. ಓಕೆನಾ? ಸೊ ಆಪ್ಷನ್ಸ್ ಅನ್ನ ನೋಡಿದ್ವಿ ಅಂತಂದ್ರೆ ಆಪ್ಷನ್ 2 ಸರಿಯಾದಂತ ಆನ್ಸರ್ ಆಗಿದೆ. ಓಕೆ, ರೈಟ್. ನಂತರ 108ನೆಯ ಲೆಕ್ಕ ಏನಂದ್ರೆ ನೋಡ್ರಿ, a cylindrical tank with one of its bases opened has its radius 3.5 meter and height 5 meter respectively. The cost of painting is its outer area including the base at the rate of 10 rupees 10 per square meter is. ಒಂದು cylindrical tank ಅದರಿ, ಒಂದ್ ಕಡೆ ಓಪನ್ ಅದ, ಇನ್ನೊಂದ್ ಕಡೆ ಕ್ಲೋಸ್ ಅದ. ಸೊ ಒಂದು cylindrical tank ಅದ, ಒಂದ್ ಕಡೆ ಓಪನ್ ಐತಿ, ಇನ್ನೊಂದ್ ಕಡೆ ಏನಂತಂದ್ರೆ ಕ್ಲೋಸ್ ಐತಿ. ಈಚೆ ಕಡೆ ಒಂದ್ ಕಡೆ ಓಪನ್ ಐತಿ, ಒಂದ್ ಕಡೆ ಕ್ಲೋಸ್ ಐತಿ. ಕೆಳಗಡೆ ಕ್ಲೋಸ್ ಇರ್ತೈತಿ, ಮೇಲ್ಗಡೆ ಓಪನ್ ಇರ್ತೈತಿ ಅಂತ ಅನ್ಕೊಳ್ಳೋಣ. ಇದ್ರದ್ದು ಏನಪ್ಪಾ ಅಂತಂದ್ರೆ ನಾವು ಪೇಂಟ್ ಹಚ್ಚಬೇಕಾಗಿದ್ದೇನ್ರಿ, ಇಲ್ಲಿ ಹಚ್ಚಬೇಕು, ಆನಂತರ ಈ ತಳಕ್ ಹಚ್ಚಬೇಕು, ಆನಂತರ ಇದು ಪೂರ್ತಿ ಸರೌಂಡಿಂಗ್ ಹಚ್ಚಬೇಕು, ಆನಂತರ ಇಲ್ಲಿ ತಳಕ್ ಹಚ್ಚಬೇಕು. ಈ ಸರೌಂಡಿಂಗ್ ಏರಿಯಾ ಏನಾಗತ್ರಿ? ಕರ್ವ್ಡ್ ಸರ್ಫೇಸ್ ಏರಿಯಾ ಆಗಿರ್ತೈತಿ. ಓಕೆ, ಕರ್ವ್ಡ್ ಸರ್ಫೇಸ್ ಏರಿಯಾ ಅಂದ್ರೆ ಏನಾಗಿರ್ತೈತ್ರಿ? 2 ಪೈ ಆರ್ ಎಚ್ ಆಗಿರ್ತೈತಿ. ಕೆಳಗಡೆ ಒಂದು ಏರಿಯಾ ಅದು ಪೈ ಆರ್ ಸ್ಕ್ವೇರ್ ಆಗಿರ್ತೈತಿ. ಓಕೆ, ರೈಟ್. ಸೊ ಇವೆರಡರೊಳಗೂ ಕಾಮನ್ ಏನ್ ತೆಗಿಬಹುದ್ರಿ? ಪೈ ಆರ್ ಅನ್ನ ಕಾಮನ್ ತೆಗಿಬಹುದು. ಇಲ್ಲಿ ಪೈ ಆರ್ ಹೋದ್ರೆ ಇಲ್ಲಿ 2h ಬರ್ತೈತಿ, ಇಲ್ಲಿ ಪೈ ಆರ್ ಹೋದ್ರೆ ಏನ್ ಉಳಿತೈತ್ರಿ? ಆರ್ ಉಳಿತೈತಿ. ಓಕೆ, ಪೈ ಅಂದ್ರೆ 22/7, ಆರ್ ಅಂದ್ರೆ ಏನ್ ಕೊಟ್ಟಿದಾರ್ರಿ? ಆರ್ ಅಂದ್ರೆ ರೇಡಿಯಸ್ ಏನಂದ್ರೆ 3.5 ಮೀಟರ್ ಅದ. ಆ ನಂತರ 2h, ಎಚ್ ಅಂದ್ರೆ ಎಷ್ಟದ್ರಿ? ಎಚ್ 5 ಅದ, ಪ್ಲಸ್ ಆರ್ ಅಂದ್ರೆ 3.5. ಓಕೆ, 2 1 2, ಸಾರಿ 7 1 7, 7 5 35, 0.5, 22 5 110, ಒಂದು ಸ್ಥಾನ ಬಿಟ್ಟು ಪಾಯಿಂಟ್ ಕೊಡ್ತೀವಿ, 11 ಬರ್ತೈತಿ. ಇಂಟು ಇದೇನದ್ರಿ? 5 2 10, 10 ಪ್ಲಸ್ 3.5 ಅಂತಂದ್ರೆ 13.5 ಬರ್ತೈತಿ. ಓಕೆ,
ಓಕೆ ಪಾಯಿಂಟ್ 0 ಅದ ಇದು ಬರದ ಇದನ್ನ ಅವಶ್ಯಕತೆನೇ ಬೀಳಲ್ಲ ರೀ. ಓಕೆ ಇದನ್ನ ಗುಣಿಸೋಣ. 11 5 55 ಕೈಲ 3, 11 3 33 5 38 ಕೈಲ 3, 11 11 3 14. ಒಂದು ಸ್ಥಾನ ಬಿಟ್ಟು ಪಾಯಿಂಟ್ ಕೊಡ್ತೀವಿ. 148.5 ಇದೇನ್ರಿ ಇದು ದಟ್ ಮೀಟರ್ ಸ್ಕ್ವೇರ್. ಇದು ಏರಿಯಾ ಐತ್ರಿ. ನಮ್ಗೆ ಇದನ್ನ ಕೇಳಾಕತ್ತಾರ ಅವರು, ಇದನ್ನ ಕೇಳಾಕತ್ತಲ್ರಿ. ಅದಕ್ಕ 1 ಸ್ಕ್ವೇರ್ ಮೀಟರ್ಗೆ 10 ರೂಪಾಯಿ ಅಂತ. ಹಂಗಂದ್ರೆ ಇಷ್ಟು ಸ್ಕ್ವೇರ್ ಮೀಟರ್ಗೆ ಎಷ್ಟು ರೂಪಾಯಿ ಆಗತ್ತ ಅಂತಂದ್ರ ಇಂಟು 10 ಮಾಡ್ತೇವಿ. ಅಂದ್ರೆ ಇದೇನಾಗತ್ರಿ 1485 ರೂಪಾಯಿ ಆಗ್ತತಿ. ಆಪ್ಷನ್ 3 ನಮ್ದು ರೈಟ್ ಆನ್ಸರ್ ಆಗಿರ್ತತಿ. ಓಕೆ ರೈಟ್. 109ನೆಯ ಲೆಕ್ಕ ಅವ್ರು ಏನೇನ್ ಕೊಟ್ಟಿದಾರ ಅದನ್ನ ನಾವು ಕರೆಕ್ಟ್ ಆಗಿ ಲಕ್ಷ ಕೊಟ್ಟು ನೋಡಿದ್ವಿ ಅಂತಂದ್ರೆ ನಾವು ಆರಾಮಾಗಿ ಆನ್ಸರ್ ಮಾಡಬಹುದಾಗಿರ್ತೈತಿ. ಓಕೆ 109ನೇ ಲೆಕ್ಕ ಏನದ ನೋಡ್ರಿ. ದ ಪಾಸಿಟಿವ್ ವ್ಯಾಲ್ಯೂ ಆಫ್ √6 ಪ್ಲಸ್ √6 ಪ್ಲಸ್ √6 ಪ್ಲಸ್ √6 ಸೋ ಆನ್ ಇದದ ರೀ. ಓಕೆನಾ ರೈಟ್. ದಟ್ √6 ಪ್ಲಸ್ ಇದ್ರೊಳಗೆ ಒಂದು √6 ಅದ, ಮತ್ ಇದ್ರೊಳಗೆ ಒಂದು √6 ಅದ, ಮತ್ ಇದ್ರೊಳಗೆ ಒಂದದ. ಹೆಂಗದವ್ರಿ ಸೋ ಆನ್ ಅಪ್ ಟು ಇನ್ಫಿನಿಟಿ ಅದ. ಇದು ಏನಾಗಿರ್ಲಿ ಅಂತಂದ್ರೆ ಇಸ್ ಈಕ್ವಲ್ ಟು ಎಕ್ಸ್ ಆಗಿರ್ಲಿ. ಸರಿ ಓಕೆ ಇದು ಎಕ್ಸ್ ಆಗಿರ್ಲಿ. ಹಂಗಂದ್ರೆ ದಟ್ ಇದ್ರೊಳಗೆ ಏನ್ ಮಾಡೋಣ ಅಂತಂದ್ರೆ √6 ಪ್ಲಸ್ ಇವು ಎಷ್ಟು ಅದಾವ್ರಿ ಇನ್ಫಿನಿಟಿ ಅದಾವು. ಅದ್ರೊಳಗೆ ಒಂದನ್ನ ಬಿಡೋಣ, ಯಾವ್ದನ್ನ ಹೊರಗಲ್ದನ್ನ ಬಿಡೋಣ, ಒಳಗಲ್ದ ಅಷ್ಟ ತಗೊಳ್ಳೋಣ. ಅದ್ರೊಳಗೆ ಒಂದು ಬಿಟ್ರು ಸಹಿತ ಅದಕ್ಕೆ ಏನ್ ಫರಕ್ ಬೀಳಲ್ರಿ, ಅದು ಅದೇ ಇರ್ತೈತಿ. ಓಕೆ ಹಂಗಂದ್ರೆ ಅದನ್ನ ಇದು ಇಷ್ಟು ಅಂದ್ರೆ ಏನದ್ರಿ ಎಕ್ಸ್ ಅದ. ಹಂಗಂದ್ರೆ ಇದನ್ನ ಎಕ್ಸ್ ಅಂತ ಬರ್ಕೊಳ್ಳೋಣ. ಇಸ್ ಈಕ್ವಲ್ ಟು ಎಕ್ಸ್ ಆಗಿರ್ಲಿ. ಓಕೆ ಸೊ ಈಗ ದಟ್ ಈಗ ಸ್ಕ್ವೇರ್ ರೂಟ್ ಹೋಗ್ಬೇಕು ಅಂತಂದ್ರೆ ಏನ್ ಮಾಡನ್ರಿ ಎರಡೂ ಕಡೆ ಸ್ಕ್ವೇರ್ ಮಾಡಣಂತ. ಓಕೆ ಇಲ್ಲಿ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗ್ತೈತಿ. ಅಂದ್ರೆ ಇದೇನು ಉಳಿತೈತ್ರಿ 6 ಪ್ಲಸ್ ಎಕ್ಸ್ ಉಳಿತೈತಿ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್. ಇದು ಬಲ್ಗಡೆ ಹೋಗ್ಲಿ. ಇದು ಬಲ್ಗಡೆ ಹೋದ್ರೆ ಏನಾಗತ್ತಪ್ಪ ಅಂತಂದ್ರೆ 0 ಇಸ್ ಈಕ್ವಲ್ ಟು ಇದು ಎರಡು ಬಲ್ಗಡೆ ಹೋಗ್ಲಿ ಎಕ್ಸ್ ಸ್ಕ್ವೇರ್ ಮೈನಸ್ ಎಕ್ಸ್. 6 ಬಲ್ಗಡೆ ಹೋದ್ರೆ ಇದು -6 ಆಗತ್ರಿ. ಓಕೆನಾ 0 ಇಸ್ ಈಕ್ವಲ್ ಟು ಬರೆಯೋದಕ್ಕೆ ನಾನು ಏನ್ ಮಾಡೋಣ ಅಂದ್ರೆ ಇದು ಇಸ್ ಈಕ್ವಲ್ ಟು 0 ಅಂತ ಬರೆಯೋಣ. ಓಕೆನಾ ರೈಟ್. ಹಂಗಂದ್ರೆ ಇದೇನಾಗತ್ರಿ ಇದನ್ನ ನಾವು ಸಾಲ್ವ್ ಮಾಡ್ಬೇಕು. ಇಲ್ಲಿ ಏನೂ ಇಲ್ಲ ಅಂದ್ರೆ 1 ಇರ್ತತಿ. ಇದನ್ನ ಗುಣಿಸೋಣ. ಅಂದ್ರೆ ಗುಣಾಕಾರ ಮಾಡಿದ್ರೆ -6 ಬರಬೇಕು. ಕೂಡಿಸಿದ್ರೆ ಅಥವಾ ಕಳೆದ್ರೆ ಮಿಡಲ್ ಟರ್ಮ್ ಎಕ್ಸ್ ಏನದರಿ -1 ಅದ ಕೋಎಫಿಷಿಯಂಟ್ -1 ಬರಬೇಕು. ಓಕೆನಾ ಹಂಗಂದ್ರೆ ಅವು ಎರಡು ನಂಬರ್ ಯಾವ್ರಿ ಯಾವ ಅಂತಂದ್ರೆ 3 2 6. ನಮಗೆ ಇಲ್ಲಿ -1 ಬರ್ಬೇಕಂದ್ರೆ ಏನ್ರಿ ದೊಡ್ಡ ನಂಬರ್ ಇಂದ ಮೈನಸ್ ಇರ್ಲಿ. ಅಂದ್ರೆ ನಾವು ಇದನ್ನ ಏನ್ ಮಾಡ್ಬೋದು ಅಂತಂತಂದ್ರೆ ಎಕ್ಸ್ ಸ್ಕ್ವೇರ್ -3x ಪ್ಲಸ್ 2x ಮುಂದ -6 ಇಸ್ ಈಕ್ವಲ್ ಟು 0 ಅಂತ ಬರೀಬಹುದು. ಇದು ಸ್ವಲ್ಪ ಸಪರೇಟ್ ಇರಲಿ. ಓಕೆನಾ ರೈಟ್. ಸೊ ಇವೆರಡರೊಳಗೂ ಎಕ್ಸ್ ಕಾಮನ್ ತೆಗಿತೀವಿ. ಇದು x -3 ಇಲ್ಲಿ ಒಳಗೆ ಬರ್ತೈತಿ. ಇಲ್ಲಿ 2 ಕಾಮನ್ ತೆಗೆದ್ರೆ ಅಂದ್ರೆ ಇಲ್ಲಿ x -3 ಬರ್ತೈತಿ ಇಸ್ ಈಕ್ವಲ್ ಟು 0. ಇವು ಎರಡರೊಳಗೂ ಕಾಮನ್ x -3 ಐತಿ. ಇಲ್ಲಿ x -3 ಹೊರಗೆ ಹೋದ್ರೆ ಇಲ್ಲಿ x ಬರ್ತೈತಿ, ಇಲ್ಲಿ 2 ಬರ್ತೈತಿ ಇಸ್ ಈಕ್ವಲ್ ಟು 0. ಇವೆರಡು ಇಂಟು ಮಾಡಿದ್ರೆ 0 ಬರಾಕತ್ತೈತ್ರಿ. ಹಂಗಂದ್ರೆ ಒಂದು ಇದು 0 ಆಗಿರ್ತೈತಿ, ಇಲ್ಲ ಅಂತಂದ್ರೆ ಇದು 0 ಆಗಿರುತ್ತೆ. -3 ಬಲಗಡೆ ಹೋದ್ರೆ +3 +2 ಬಲಗಡೆ ಹೋದ್ರೆ -2 ಅಥವಾ 3 ಅಥವಾ -2 ಆಗಿರ್ತೈತಿ. ಆಪ್ಷನ್ಸ್ ಅನ್ನ ನೋಡಿದ್ರೆ ಸೊ ಇವ್ರೇನ್ ಹೇಳಕತ್ತಾರೆ ಪಾಸಿಟಿವ್ ವ್ಯಾಲ್ಯೂ ಅಂತ ಹೇಳಕತ್ತಾರ. ಸೊ ಹಿಂಗಾಗಿ ಇದು ನಮಗೆ ಬೇಕಾಗಿಲ್ಲ. 3 ನಮ್ದು ಸರಿಯಾದಂತ ಆನ್ಸರ್ ಆಗಿರುತ್ತೆ. ಆಪ್ಷನ್ 3 ಸರಿಯಾದಂತ ಉತ್ತರ. ಓಕೆನಾ ಇದು 109ನೇ ಪ್ರಶ್ನೆ ಆಗಿತ್ತು. ನಂತರ 110ನೆಯ ಪ್ರಶ್ನೆ ಏನಂದ್ರೆ ನೋಡ್ರಿ ದ ಸಪ್ಲಿಮೆಂಟ್ ಆಫ್ an angle is 1/4 of itself. The angle and its supplement are respectively. ಓಕೆ ಏನ್ ಕೇಳಾಕತ್ತಾರೆ ಇವರು ದ ಸಪ್ಲಿಮೆಂಟ್ ಆಫ್ ಒನ್ ಆಂಗಲ್ ಇಸ್ 1/4 ಆಫ್ ಇಟ್ ಸೆಲ್ಫ್ ಅಂತ ಹೇಳಕತ್ತಾನ್ರಿ. ಓಕೆ ಒಂದು ಆಂಗಲ್ ಸಪ್ಲಿಮೆಂಟ್ ಏನದ ರೀ ಅದ್ರದ್ದು 1/4 ಅದ ಅಂತ. ಹಂಗಂದ್ರೆ ಒಂದು ಎಕ್ಸ್ ಆಗಿತ್ತಂತಂದ್ರ ಅದ್ರ 1/4 ಅಂದ್ರೆ ಏನಾಗತ್ರಿ x/4 ಆಗಿರ್ತೈತಿ. ಇವೆರಡರದ್ದು ಸಪ್ಲಿಮೆಂಟ್ ಆಂಗಲ್ಸ್ ಅಂತಂದ್ರೆ ಏನ್ರಿ ದಟ್ ಕಾಂಪ್ಲಿಮೆಂಟರಿ ಮತ್ತು ಸಪ್ಲಿಮೆಂಟರಿ ಅಂತ ನಾವು ನೋಡಿದ್ವಿ. ಕಾಂಪ್ಲಿಮೆಂಟರಿ ಅಂದ್ರೆ 2 ಕೂಡಿಸಿದ್ರೆ 90 ಆಗಬೇಕು. ಸಪ್ಲಿಮೆಂಟರಿ ಅಂತಂದ್ರೆ 2 ಕೂಡಿಸಿದ್ರೆ 180 ಆಗುತ್ತೆ. ಓಕೆ ಏನು ಇಲ್ಲ ಅಂದ್ರೆ 1 ಇರ್ತತಿ. ಇಲ್ಲಿ 2 ಇದನ್ನ ಸಾಲ್ವ್ ಮಾಡಿದ್ವಿ ಅಂದ್ರೆ ಇಲ್ಲಿ ನಮ್ಗೆ ಲಸ 4 ಬರ್ತೈತಿ. 1 4 4 1 4 ಇಂಟು ಎಕ್ಸ್ 4x ಪ್ಲಸ್ ಎಕ್ಸ್ ಈಕ್ವಲ್ ಟು 180. ಓಕೆ 4x ಪ್ಲಸ್ ಎಕ್ಸ್ ಅಂದ್ರೆ ಏನ್ರಿ 5x 180 ಬಾಗ್ಲೆ 4 ಇದ್ದು ಈ ಕಡೆ ಹೋದ್ರೆ ಗುಳ್ಳೆ 4 ಆಗ್ತತಿ. ಎಕ್ಸ್ ಇಸ್ ಈಕ್ವಲ್ ಟು 180 ಇಂಟು 4 ಬಾಗ್ಲೆ 5 5 1 5 5 3 15
3 ಉಳಿತು 30 ಐತ್ರಿ, 5 6 30 36 4 144 ಡಿಗ್ರಿ. ಇದು ಒಂದೇದ್ ಏನಪ್ಪಾ ಅಂದ್ರೆ 144 ಡಿಗ್ರಿ ಐತಿ. ಅದು ಇನ್ನೊಂದು ಏನಾಗಿರ್ತೈತ್ರಿ, ಅದ್ರ 1/4 ಆಗಿರ್ತೈತಿ. ಇದಕ್ಕೆ ಬಾಗ್ಲೆ 4 ಮಾಡೋಣ. 4 3 12 2 ಉಳಿತು 20 ಆಯ್ತು, 4 6 24. ಒಂದು 144 ಡಿಗ್ರಿ ಆಗಿತ್ತು ಅಂತಂದ್ರೆ ಇನ್ನೊಂದು 36 ಡಿಗ್ರಿ ಆಗಿರ್ತೈತಿ. ಆಪ್ಷನ್ 4 ಸರಿಯಾದಂತ ಆನ್ಸರ್ ಆಗೈತಿ. ಓಕೆನಾ? ರೈಟ್. 110ನೇ ಲೆಕ್ಕ ಆಗಿತ್ತು. ನಂತರ 111ನೇ ಲೆಕ್ಕ. ಓಕೆ, ಸೊ ಇದನ್ನ ಪೌಸ್ ಮಾಡ್ಕೊಂಡು ಕಾಪಿ ಮಾಡ್ಕೊಡ್ರಿ. ದಟ್ 111ನೇ ಲೆಕ್ಕವನ್ನ ಮಾಡೋಣಂತ. ಅದ ಡಯಾಗ್ರಾಮ್ ಎಲ್ಲ ಐತಿ, ಟೈಮ್ ತಗೋತೈತಿ. ನೆಕ್ಸ್ಟ್ 111ನೇ ಲೆಕ್ಕ ಏನಂದ್ರೆ ನೋಡ್ರಿ, ಟ್ರಯಾಂಗಲ್ ಪಿ ಕ್ಯೂ ಆರ್ ಅಂಡ್ ಟ್ರಯಾಂಗಲ್ ಕ್ಯೂ ಎಸ್ ಟಿ ಆರ್ ಟು ಇಕ್ವಿಲೇಟರಲ್ ಟ್ರಯಾಂಗಲ್ಸ್. ಎಂತ ಟ್ರಯಾಂಗಲ್ಸ್ ಅದಾವ್ರಿ? ಇಕ್ವಿಲೇಟರಲ್ ಟ್ರಯಾಂಗಲ್ಸ್. ಇಕ್ವಿಲೇಟರಲ್ ಟ್ರಯಾಂಗಲ್ಸ್ ಅಂದ್ರೆ 3 ಆಂಗಲ್ 60 ಡಿಗ್ರಿ ಈಕ್ವಲ್ ಇರ್ತಾವ, ಆನಂತರ 3 ಸೈಡ್ಸ್ ಈಕ್ವಲ್ ಇರ್ತಾವ. ಬಹಳ ಒಳ್ಳೇದು. ಮುಂದೆ ಏನದ ನೋಡ್ರಿ, ಸಚ್ ದಟ್ ಎಸ್ ಈಸ್ ದ ಮಿಡ್ ಪಾಯಿಂಟ್ ಆಫ್ ಕ್ಯೂ ಆರ್. ಎಸ್ ಅನ್ನೋದೇನಪ್ಪಾ ಅಂತಂದ್ರೆ ದಟ್ ಕ್ಯೂ ಆರ್ ದ ಮಿಡ್ ಪಾಯಿಂಟ್ ಐತಿ. ಇದ್ರ ಅರ್ಥ ಏನಪ್ಪಾ ಅಂತಂದ್ರೆ ದಟ್ ಇದು ಎಷ್ಟೈತಿ, ಇದು ಅಷ್ಟೈತಿ ಅಂತ ಅರ್ಥ. ಓಕೆ ಆಗ್ಲಿ, ವಿಚ್ ಮೀನ್ಸ್ ಹಂಗಂದ್ರೆ ದಟ್ ಇದು ಏನಪ್ಪಾ ಅಂದ್ರೆ ಇವು 3 ಸೈಡ್ಸ್ ಈಕ್ವಲ್ ಇರ್ತಾವು. ಇದು ಏನಪ್ಪಾ ಅಂತಂದ್ರೆ ಕ್ಯೂ ಆರ್ ಇದ್ರದ್ದು ಈ 3 ಸೈಡ್ಸ್ ಡಬಲ್ ಇರ್ತೈತಿ, ಕ್ಯೂ ಎಸ್ ಡಬಲ್ ಐತಿ ಅಂತ ಅನ್ಕೊಳ್ಳೋಣ. ಓಕೆ, ದ ರೇಷಿಯೋ ಆಫ್ ಏರಿಯಾಸ್ ಆಫ್ ಟ್ರಯಾಂಗಲ್ ಪಿ ಕ್ಯೂ ಆರ್ ಅಂಡ್ ಟ್ರಯಾಂಗಲ್ ಕ್ಯೂ ಎಸ್ ಟಿ ಈಸ್. ಓಕೆ ರೈಟ್. ಇಲ್ಲಿ ನಾವು ಆರ್ಡರ್ ಇದನ್ನ ಚೆಕ್ ಮಾಡುವಂತ ಅವಶ್ಯಕತೆ ಇಲ್ಲ, ನಾವು ಡೈರೆಕ್ಟ್ ಆಗಿ ಬರೀಬಹುದು. ಏನಪ್ಪಾ ಅಂದ್ರೆ ಟ್ರಯಾಂಗಲ್ ಪಿ ಕ್ಯೂ ಆರ್ ಈಸ್ ಸಿಮಿಲರ್ ಟು ಟ್ರಯಾಂಗಲ್ ಕ್ಯೂ ಎಸ್ ಟಿ ಅಂತ ಬರಿತೀನಿ ನಾನು. ಕ್ಯೂ ಎಸ್ ಟಿ ಅಂತ ಬರಿತೀನಿ. ಓಕೆ, ಯಾಕಂದ್ರೆ ಇವು ಎರಡು ಏನಾದ್ರು ಇಕ್ವಿಲೇಟರಲ್ ಟ್ರಯಾಂಗಲ್ ಅದಾವು. ಅವುಗಳದ್ದು ಒಂದು ಸೈಡ್ ರೇಷಿಯೋ ಏನಿರ್ತೈತಿ, ಉಳಿದ ಸೈಡ್ಸ್ ರೇಷಿಯೋ ಏನಪ್ಪಾ ಅಂದ್ರೆ ಸೇಮ್ ಆಗಿರ್ತೈತಿ. ಓಕೆ, ಸೊ ಹಿಂಗಾಗಿ ವರಿ ಆಗುವಂತ ಅವಶ್ಯಕತೆ ಇಲ್ಲ. ಸೊ ಡೈರೆಕ್ಟ್ ಆಗಿ ಬರಿಬಹುದು. ನಮಗೆ ಎರಡು ಟ್ರಯಾಂಗಲ್ ಸಿಮಿಲರ್ ಇದ್ವು ಅಂತಂದ್ರ ಅವುಗಳದ್ದು ಏರಿಯಾದ ರೇಷಿಯೋ ಏನಾಗಿರ್ತೈತಿ ಅಂದ್ರ ಅವುಗಳ ಸೈಡ್ಸ್ ರೇಷಿಯೋ ಸ್ಕ್ವೇರ್ ಗೆ ಈಕ್ವಲ್ ಆಗಿರ್ತೈತಿ. ಅಂದ್ರೆ ಏರಿಯಾ ಆಫ್ ಟ್ರಯಾಂಗಲ್ ಪಿ ಕ್ಯೂ ಆರ್ ಡಿವೈಡೆಡ್ ಬೈ ಏರಿಯಾ ಆಫ್ ಟ್ರಯಾಂಗಲ್ ಕ್ಯೂ ಎಸ್ ಟಿ ಇಸ್ ಈಕ್ವಲ್ ಟು, ಇಲ್ಲಿ ದಟ್ ಕ್ಯೂ ಆರ್ ಗೆ ಎಸ್ ಟಿ ತಗೋರಿ, ಇಲ್ಲಾಂದ್ರೆ ಕ್ಯೂ ಎಸ್ ತಗೋರಿ, ತೊಂದ್ರೆ ಎಲ್ಲ ನಡೀತೈತಿ. ಕ್ಯೂ ಆರ್ ನಾವು ಬರೆಯುವಂತದ ರೀತಿ ತಪ್ಪಾಗೈತಿ. ಪಿ ಕ್ಯೂ ಆರ್ ಅದ, ಇಲ್ಲಿ ಕ್ಯೂ ಎಸ್ ಟಿ, ಪಿ ಕ್ಯೂ ಆರ್ ಕ್ಯೂ ಟಿ ಎಸ್ ಆಗ್ಬೇಕಾಗಿತ್ತು. ಇದು ಸರಿ, ಸ್ವಲ್ಪ ಮಿಸ್ ಆಗ್ಯದ, ತೊಂದರೆ ಇಲ್ಲ. ಕ್ಯೂ ಟಿ ಎಸ್. ಓಕೆ ರೈಟ್. ಹಂಗಂದ್ರೆ ನಾವಿಲ್ಲಿ ಏನಪ್ಪಾ ಅಂತಂದ್ರೆ ಪಿ ಕ್ಯೂ ಯಾಕೆ ಬಂದ್ರೆ ಇಲ್ಲಿ ದಟ್ ಕ್ಯೂ ಆರ್ ತಗೋತಾನೆ ಇಲ್ಲಿ. ಓಕೆ, ಸೊ ಕ್ಯೂ ಆರ್ ಸ್ಕ್ವೇರ್ ಡಿವೈಡೆಡ್ ಬೈ ಕ್ಯೂ ಆರ್ ಗೆ ಏನೈತಿ ಅಂತಂದ್ರೆ ಇಲ್ಲಿ ಟಿ ಎಸ್ ಅದ. ಮತ್ತೆ ಮಿಸ್ ಆಗ್ಲಿಕ್ಕದ, ತೊಂದ್ರೆ ಇಲ್ಲ ರೀ. ನಾನು ಇಲ್ಲಿ ಕ್ಯೂ ಆರ್ ಗೆ ಇಲ್ಲಿ ಕ್ಯೂ ಎಸ್ ತಗೊಂಡಿರ್ತೇನೆ. ನಾವ್ ಏನ್ ತಗೊಂಡ್ರು ನಡೀತೈತಿ, ಅದ್ರ ಬಗ್ಗೆ ಏನು ವರಿ ಆಗುವಂತ ಅವಶ್ಯಕತೆ ಇಲ್ಲ, ಯಾಕಂದ್ರೆ ಎಲ್ಲಾನು ಇದು ಏನಪ್ಪಾ ಅಂದ್ರೆ ಸೇಮ್ ಅದಾವು. ರೈಟ್. ಕ್ಯೂ ಆರ್ ಗೆ ಕ್ಯೂ ಆರ್ ಸ್ಕ್ವೇರ್ ಡಿವೈಡೆಡ್ ಬೈ ಕ್ಯೂ ಎಸ್ ಸ್ಕ್ವೇರ್ ಅಂತ ತಗೋತೀನಿ. ಇಲ್ಲಿ ಈ ಕ್ಯೂ ಆರ್ ಮತ್ತೆ ಕ್ಯೂ ಎಸ್ ಗೆ ಏನ್ ಇದು ಒಂದು ರಿಲೇಷನ್ ಏನೈತಿ ಅಂತಂದ್ರೆ ಕ್ಯೂ ಆರ್ ಇಸ್ ಈಕ್ವಲ್ ಟು 2 ಇಂಟು ಕ್ಯೂ ಎಸ್ ಐತಿ. ಓಕೆ, ಕ್ಯೂ ಆರ್ ಇಸ್ ಈಕ್ವಲ್ ಟು 2 ಇಂಟು ಕ್ಯೂ ಎಸ್ ಐತಿ. ಅಂದ್ರೆ ದಟ್ ಏರಿಯಾ ಆಫ್ ಟ್ರಯಾಂಗಲ್ ಪಿ ಕ್ಯೂ ಆರ್ ಇಸ್ ಡಿವೈಡೆಡ್ ಬೈ ಏರಿಯಾ ಆಫ್ ಟ್ರಯಾಂಗಲ್ ಕ್ಯೂ ಎಸ್ ಟಿ ಇಸ್ ಈಕ್ವಲ್ ಟು ಕ್ಯೂ ಆರ್ ಸ್ಕ್ವೇರ್ ಅನ್ನ ನಾ ಕ್ಯೂ ಆರ್ ಸ್ಕ್ವೇರ್ ಅಂತಾನೆ ಬರಿತೀನಿ. ಈ ಕ್ಯೂ ಎಸ್ ಸ್ಕ್ವೇರ್ ನ ವೆರಿ ಸಾರಿ ಏನ್ರಿ, ಕ್ಯೂ ಆರ್ ಇದನ್ನ ಏನ್ ಮಾಡೋಣ ಅಂತಂದ್ರೆ 2 ಕ್ಯೂ ಎಸ್ ಸ್ಕ್ವೇರ್ ಅಂತ ಬರೆಯೋಣ. ಇದು ಕೆಳಗಡೆ ಏನೈತ್ರಿ, ಕ್ಯೂ ಎಸ್ ಸ್ಕ್ವೇರ್ ಐತಿ. ಓಕೆ, ಇದೇನಾಗತ್ರಿ 4 ಕ್ಯೂ ಎಸ್ ಸ್ಕ್ವೇರ್ ಡಿವೈಡೆಡ್ ಬೈ ಕ್ಯೂ ಎಸ್ ಸ್ಕ್ವೇರ್ ಆಗುತ್ತೆ. ಕ್ಯೂ ಎಸ್ ಸ್ಕ್ವೇರ್ ಕ್ಯಾನ್ಸಲ್ ಆದ್ರೆ ಏನ್ ಉಳಿದೈತ್ರಿ 4 ಡಿವೈಡೆಡ್ ಬೈ 1 ಅಥವಾ 4 ರೇಷಿಯೋ 1 ಆಗಿರ್ತೈತಿ. ಸೊ ಆಪ್ಷನ್ಸ್ ಅನ್ನ ನೋಡಿದ್ರೆ ಆಪ್ಷನ್ 3 ರೈಟ್ ಆನ್ಸರ್ ಆಗಿದೆ. ಓಕೆನಾ? ರೈಟ್. ನಂತರ 112ನೇ ಲೆಕ್ಕ ಏನದ ನೋಡ್ರಿ, ಇನ್ನ ಪ್ಯಾರಲೋಗ್ರಾಮ್ ಪಿ ಕ್ಯೂ ಆರ್ ಎಸ್. ಒಂದು ಪ್ಯಾರಲೋಗ್ರಾಮ್ ಅದರಿ ಪಿ ಕ್ಯೂ ಆರ್ ಎಸ್. ಇಲ್ಲಿಂದ ಸ್ಟಾರ್ಟ್ ಆಗೈತಿ ಪಿ ಕ್ಯೂ ಆರ್ ಎಸ್. ಆ ನಂತರ ದಟ್ ಇಲ್ಲಿ ಪಾಯಿಂಟ್ ಓದರಿ, ಇಲ್ಲಿಂದ ಇನ್ನೊಂದು ಲೈನ್ ಜಾಯಿನ್ ಅದ. ಆ ನಂತರ ಇದಕ್ಕೆ ಇದು ಈಕ್ವಲ್ ಐತಿ. ಸರಿ, ಮುಂದೆ ಏನಾಗತ್ತರಿ ಪಿ ಕ್ಯೂ ಆರ್ ಎಸ್ ದ ಬೈಸೆಕ್ಟರ್ ಆಫ್ ಆಂಗಲ್ ಪಿ ಬೈಸೆಕ್ಟ್ಸ್ ಆರ್ ಕ್ಯೂ ಎಟ್ ಓ. ಓಕೆ, ದಟ್ ಬೈಸೆಕ್ಟರ್ ಆಫ್ ಆಂಗಲ್ ಪಿ ಅಂದ್ರೆ ಈ ಆಂಗಲ್ ಎಷ್ಟೈತಿ, ಈ ಆಂಗಲ್ ಎಷ್ಟೈತಿ. ಡಯಾಗ್ರಾಮ್ ಒಳಗೆ ನೋಡ್ಲಿಕ್ಕೆ ಹಂಗ ಇರ್ಲಿಕ್ಕಿಲ್ಲ, ಆದ್ರೆ ಅದೇ ಆಂಗಲ್ ಏನ್ ಮಾಡಕತ್ತೈತಿ ಅಂದ್ರೆ ಬೈಸೆಕ್ಟ್ ಮಾಡ್ಲಿಕ್ಕೆ ಅಂತ ನಮ್ಗೆ ಗೊತ್ತು, ಅದು ನಮ್ ತಲೆಯಾಗಿರ್ಲಿ. ಓಕೆ, ಈ ಆಂಗಲ್ ಎಷ್ಟೈತಿ, ಈ ಆಂಗಲ್ ಅಷ್ಟೇ ಐತಿ. ಓಕೆ ಸರಿ, ದ ಕರೆಕ್ಟ್ ರಿಲೇಷನ್ ಅಮಾಂಗ್ ದೀಸ್
ಈಸ್. ಕೆಳಗೆ 4 ಆಪ್ಷನ್ ಕೊಟ್ಟನ್ರಿ, ಇದ್ರೊಳಗ ಯಾವ ಒಂದು ಆಪ್ಷನ್ ಕರೆಕ್ಟ್ ಐತಿ ಅಂತ. ರಿಲೇಷನ್ ಎದೇದ್ ಕೊಟ್ಟನ್ರಿ, ಪಿ ಎಸ್ ಮತ್ತೆ ಪಿ ಕ್ಯೂ ಗೆ ರಿಲೇಷನ್ ಕೊಟ್ಟಾನ. ಎದೇದ್ರಿ, ಪಿ ಎಸ್ ಮತ್ತೆ ಪಿ ಕ್ಯೂ ಗೆ ರಿಲೇಷನ್ ಕೊಟ್ಟಾನ. ಪಿ ಎಸ್ ಮತ್ತೆ ಪಿ ಕ್ಯೂ ಗೆ ರಿಲೇಷನ್ ಕೊಟ್ಟಾನ. ಸೊ ನಮಗೆ ಇಲ್ಲಿ ಗೊತ್ತಿರ್ಲಿ ಪಿ ಎಸ್ ಎದಕ್ಕೆ ಈಕ್ವಲ್ ಐತ್ರಿ, ಕ್ಯೂ ಆರ್ ಈಕ್ವಲ್ ಅದ, ಇದು ನಮ್ಗೆ ಗೊತ್ತಿರ್ಲಿ. ಅದಾದ ನಂತರ ಇನ್ನೊಂದು ಏನಾಗಿರ್ತ್ರಿ, ಇಲ್ಲಿ ಇವೆರಡು ಲೈನ್ಸ್ ಹೆಂಗದವ್ರಿ, ಪ್ಯಾರಲ್ ಅದಾವ. ಇವೆರಡು ಲೈನ್ಸ್ ಏನದಾವ್ರಿ, ಪ್ಯಾರಲ್ ಅದಾವ, ಪಿ ಎಸ್ ಮತ್ತೆ ಕ್ಯೂ ಆರ್. ಆ ನಂತರ ಇದು ಒ ಪಿ ಅನ್ನೋದು ಏನಪ್ಪಾ ಅಂತಂದ್ರೆ ಟ್ರಾನ್ಸ್ಫರ್ಸ್ ಅಂತಂದ್ರೆ ತಗೊಳ್ಳೋಣ. ಈಗ ದಟ್ ಈ ಆಂಗಲ್ ಅಂದ್ರೆ ವಿಚ್ ಮೀನ್ಸ್ ಈ ಆಂಗಲ್ ಎದಕ್ಕೆ ಈಕ್ವಲ್ ಆಗಿರ್ತೈತಿ ಅಂತಂದ್ರೆ ಈ ಆಂಗಲ್ ಈಕ್ವಲ್ ಆಗಿರ್ತೈತಿ. ಎಂತ ಆಂಗಲ್ ರೀ ಇವರು, ಅಲ್ಟರ್ನೇಟ್ ಇಂಟೀರಿಯರ್ ಆಂಗಲ್ಸ್ ಅದಾವು. ಅಂದ್ರೆ ಈ ಆಂಗಲ್ ಗೆ ಯಾವ ಆಂಗಲ್ ಆಗಿರ್ತದೆ, ಈಕ್ವಲ್ ಆಗಿರ್ತೈತ್ರಿ, ಈ ಆಂಗಲ್ ಈಕ್ವಲ್ ಐತಿ. ಆನಂತರ ಆಬ್ವಿಯಸ್ಲಿ ಮೊದಲಕ್ಕೆ ಇವೆರಡು ಆಂಗಲ್ ಈಕ್ವಲ್ ಅದಾವು, ಹೌದಾ. ಇವೆರಡು ಇದೇನಂದ್ರೆ ಬೈಸೆಕ್ಟರ್ ಅದ, ಹಂಗಂದ್ರೆ ಇದಕ್ಕೆ ಇದು ಈಕ್ವಲ್ ಐತಿ, ಆನಂತರ ಇದಕ್ಕೆ ಇದು ಈಕ್ವಲ್ ಐತಿ. ಹಂಗಂದ್ರೆ ಈ ಒಳಗಡೆ ಎರಡು ಆಂಗಲ್ ಈಕ್ವಲ್ ಅದಾವ್ರಿ, ಆಗ್ಬೋದಾ. ಸೊ ಹಂಗಂದ್ರೆ ಇವು ಏನಪ್ಪಾ ಅಂತಂದ್ರೆ ಇದು ಎಂತ ಟ್ರಯಾಂಗಲ್ ಆಗತ್ತ ಅಂತಂದ್ರ ಐಸೋಸೆಲಸ್ ಟ್ರಯಾಂಗಲ್, ಸಮದ್ವಿಬಾಹು ತ್ರಿಭುಜ ಆಗತ್ರಿ. ಅಂದ್ರೆ ಓ ಕ್ಯೂ ಗೆ ಪಿ ಕ್ಯೂ ಈಕ್ವಲ್ ಆಗಿರ್ತೈತಿ. ಓಕೆನಾ. ನಾವಿಲ್ಲಿ ಏನ್ ಬರಿಬಹುದು ಅಂತಂತಂದ್ರೆ ದಟ್ ಈಗ ಇದಕ್ಕೆ ನಾ ರಿಲೇಷನ್ ಬರಿತೇನ್ರಿ, ಏನ್ರಿ, ಕ್ಯೂ ಆರ್ ಇಸ್ ಈಕ್ವಲ್ ಟು ಟು ಓ ಕ್ಯೂ. ಕ್ಯೂ ಆರ್ ಇಸ್ ಈಕ್ವಲ್ ಟು ಓ ಕ್ಯೂ. ಓಕೆನಾ. ಸೊ ಕ್ಯೂ ಆರ್ ಅಂದ್ರೆ ಏನಿಗೆ ಎದಕ್ಕೆ ಈಕ್ವಲ್ ಐತ್ರಿ, ಪಿ ಎಸ್ ಗೆ ಈಕ್ವಲ್ ಐತಿ. ಓಕೆ. ಓ ಕ್ಯೂ ಅಂದ್ರೆ ಎದಕ್ಕೆ ಈಕ್ವಲ್ ಐತಿ, ಪಿ ಕ್ಯೂ ಗೆ ಈಕ್ವಲ್ ಐತಿ. ಓಕೆ. ಪಿ ಎಸ್ ಈಕ್ವಲ್ ಟು ಪಿ ಕ್ಯೂ ಆಗಿರ್ತೈತಿ. ಸೊ ಆಪ್ಷನ್ಸ್ ಅನ್ನ ನೋಡಿದ್ರೆ ಆಪ್ಷನ್ 3 ಸರಿಯಾದಂತ ಉತ್ತರ ಆಗಿರ್ತೈತಿ. ಇಲ್ಲಿ ಈ ಲೆಕ್ಕದೊಳಗೆ ಮಾಡ್ಲಿಕ್ಕೆ ಏನೆಲ್ಲ ರೀ ಕಾನ್ಸೆಪ್ಟ್ ಅದ, ಪೂರ್ತಿ ಇಷ್ಟು ಕಾನ್ಸೆಪ್ಟ್ ಅದ. ನಮ್ ಬೇಸಿಕ್ ಕಾನ್ಸೆಪ್ಟ್ ಗೊತ್ತಿತ್ತಂದ್ರೆ ಲೆಕ್ಕ ನಮಗ್ ಬಂದಿರ್ತೈತಿ. ಓಕೆನಾ. ರೈಟ್. ನೆಕ್ಸ್ಟ್ 113ನೆಯ ಪ್ರಶ್ನೆ ಏನದ ನೋಡ್ರಿ. A number y is chosen at random from the numbers 5, 10, -10, 7, 8, -6, -1, 0 and 2. The probability of y smaller than or equal to 2. ಒಂದು ವ್ಯಾಲ್ಯೂನ ತಗೊಳಕತ್ತಾರ್ರಿ. ದಟ್ ಈ ಎದ್ರೊಳಗೆ ಇಲ್ಲಿ ಕೆಳಗಡೆ 8 ವ್ಯಾಲ್ಯೂ ಕೊಟ್ಟಾರ, ಅದನ್ನ ನಾ ಬರ್ಕೊಂಡ್ಬಿಡ್ತೀನಿ. 5, -10, 7, 8, -6, -1, 0, 2. ಮೊದಲಕ್ಕೆ ಏನ್ ಮಾಡೋಣ ಅಂತಂದ್ರೆ ಇದನ್ನ ಇನ್ಕ್ರೀಸಿಂಗ್ ಆರ್ಡರ್ ಬರ್ಕೊಳ್ಳೋಣ. ಇನ್ಕ್ರೀಸಿಂಗ್ ಆರ್ಡರ್ ಬರ್ಕೋಬೇಕಂದ್ರೆ ಎಲ್ಲಕ್ಕಿಂತ ಸಾಧ್ಯ ಯಾವ್ದ್ರಿ, -10 ಅದ, ಆ ನಂತರ -6 ಐತಿ, ಆ ನಂತರ -1 ಐತಿ, ಆ ನಂತರ 0, 2, ಆ ನಂತರ 7, ಆ ನಂತರ 8 ಅದಾವೇನ್ರಿ. 3 ಇದು ಯಾವ್ದು ಮಿಸ್ ಆಯ್ತಾ, 5 ಮಿಸ್ ಆಗೈತ್ರಿ ಇಲ್ಲಿ. 5, ಆ ನಂತರ 7, ಆ ನಂತರ 8. 1, 2, 3, 4, 5, 6, 7, 8. ಈಗ ಅವ್ರು ಏನ್ ಹೇಳಕತ್ತಾರಿ, ಒಂದು ನಂಬರ್ ಅನ್ನ ತೊಗೊಳಕತ್ತಾರ y ಅನ್ನುವಂಥದ್ದು. ಅದೇನಪ್ಪಾ ಅಂದ್ರೆ 2ಕ್ಕಿಂತ ಸಾಂದ ಅಥವಾ ಈಕ್ವಲ್ ಆಗಿರ್ತೈತಿ, ಅಂದ್ರೆ 2 ಸೇರಿ ಇನ್ಕ್ಲೂಡ್ ಆಗಿರ್ತೈತಿ. ಅಂದ್ರೆ ಚಾನ್ಸಸ್ ಎಷ್ಟೈತ್ರಿ, ಅದು 5 ಏನಪ್ಪಾ ಅಂತಂದ್ರೆ ಆ ರೀತಿಯ ನಂಬರ್ಸ್ ಅದಾವು. ಟೋಟಲ್ ನಂಬರ್ಸ್ ಎಷ್ಟು ಅದಾವ್ರಿ, 8 ಅದಾವು. ಸೊ ಪ್ರೊಬ್ಯಾಬಿಲಿಟಿ ಏನದ ಅಂತಂದ್ರ ಪ್ರೊಬ್ಯಾಬಿಲಿಟಿ ಆಫ್ ಗೆಟ್ಟಿಂಗ್ ಎ ನಂಬರ್ ಲೆಸ್ ದಾನ್ ಆರ್ ಈಕ್ವಲ್ ಟು 2 ಏನೈತಿ ಅಂತಂದ್ರೆ 5/8 ಐತಿ. ಯಾಕ್ರಿ, ಇದೇನಪ್ಪಾ ಅಂದ್ರೆ ನಂಬರ್ ಆಫ್ ಫೇವರೇಬಲ್ ಔಟ್ಕಮ್ ಡಿವೈಡೆಡ್ ಬೈ ನಂಬರ್ ಆಫ್ ಟೋಟಲ್ ಪಾಸಿಬಲ್ ಔಟ್ಕಮ್. ಟೋಟಲ್ 8 ಸಾಧ್ಯತೆ ಐತಿ, ಅದ್ರೊಳಗೆ ನಮ್ಗೆ ಪಾಸಿಬಲ್ ಇರೋದು ಎಷ್ಟಪ್ಪಾ ಅಂತಂದ್ರೆ 5 ಐತಿ. 5/8 ನಮ್ಗೆ ಉತ್ತರ ಆಗಿರ್ತೈತಿ. ಆಪ್ಷನ್ 2 ಸರಿಯಾದಂತ ಉತ್ತರ ಆಗೈತಿ. ಓಕೆನಾ. ರೈಟ್. ಇದನ್ನ ಪಾಸ್ ಮಾಡ್ಕೊಂಡು ಕಾಪಿ ಮಾಡ್ಕೊಡ್ರಿ. ಇದಿಷ್ಟು 2024 ಪ್ರಶ್ನೆ ಪತ್ರಿಕೆ 2ರದ್ದು ಎಕ್ಸ್ಪ್ಲನೇಷನ್ ಆಗಿತ್ರಿ. ಎಲ್ಲಾ ಪ್ರಶ್ನೆಗಳನ್ನ ನಾವಿಲ್ಲಿ ಕವರ್ ಮಾಡಿದ್ದೀವಿ. ದಟ್ ನಿಮ್ಗೆ ಏನಾದ್ರು ಡೌಟ್ಸ್ ಇದ್ವು ಅಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡ್ರಿ. ಸ್ವಲ್ಪ ಹೊತ್ತಿನೊಳಗೆ ನಿಮ್ಮ ಡೌಟ್ ಅನ್ನ ಕ್ಲಿಯರ್ ಮಾಡುವಂತ ಪ್ರಯತ್ನವನ್ನ ಮಾಡಿರ್ತೈತಿ. ಓಕೆ. ರೈಟ್. ಸೊ ಚೆನ್ನಾಗಿ ಓದ್ಕೊಡ್ರಿ. ದಟ್ ಹೆಚ್ಚು ಮಾರ್ಕ್ಸ್ ತಗೊಂಡು ಈ ಎಕ್ಸಾಮ್ ಅನ್ನ ಎಲ್ಲರೂ ಕ್ವಾಲಿಫೈ ಆಗಲಿ ಅಂತ ಆಶಿಸ್ತಾ, ದೇವ್ರು ನಿಮ್ಗೆ ಒಳ್ಳೇದ್ ಮಾಡ್ಲಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ನಾನು ಎಲ್ಲಿಗೆ ಮುಗಿಸ್ತಾ ಇದ್ದೀನಿ.